ಹಲೋ ಫ್ರೆಂಡ್ಸ್, ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿರೋ 4 ಸಣ್ಣ ಹುಡುಗರಲ್ಲಿ ಒಬ್ಬ ಮಾತ್ರ ವಿಚಿತ್ರವಾದ ರೀತಿನಲ್ಲಿ ಕಾಣೆ ಆಗ್ತಾನೆ. ಸೊ ಬಾಕಿ ಇರೋ ಮೂವರು ಅವನ್ನ ಹುಡುಕೋಕಂತ ಹೊರಟಿರೋ ಪಯಣದಲ್ಲಿ ಅವರು ಏನನ್ನೆಲ್ಲ ಫೇಸ್ ಮಾಡಬೇಕಾಯ್ತು, ಇದ್ರ ಹಿಂದೆ ಇರೋ ಭಯಾನಕವಾದ ವಿಷಯ ಏನು, ಕೊನೆಗೆ ಅವನು ಸಿಗ್ತಾನ ಇಲ್ವಾ ಅನ್ನೋದೆ ಮೊದಲನೇ ಸೀಸನ್ ನ ಬಾಕಿ ಕತೆ. ಮತ್ತೆ ಶುರು ಮಾಡೋಕ್ಕೂ ಮುಂಚೆ ಮೂವಿಗಳನ್ನ ಸ್ಟೋರಿ ಫಾರ್ಮ್ ನಲ್ಲಿ ಕೇಳೋಕ್ ನೀವು ಇಷ್ಟಪಟ್ರೆ ನಮ್ಮ ಚಾನೆಲ್ ನ ಒಂದ್ ಸ್ವಲ್ಪ ನೆನಪಿಟ್ಕೊಳ್ಳಿ. ಇದು ಸ್ಟೋರಿ ಲೈಟ್ ಕನ್ನಡ. ಸರಿ, ನಾವೀಗ ಶುರು ಮಾಡೋಣ. ಇದು ಸ್ಟ್ರೇಂಜರ್ ಥಿಂಗ್ಸ್ ನ ಮೊದಲನೇ ಸೀಸನ್ ನ ಎಪಿಸೋಡ್ 1 ದ ವ್ಯಾನಿಶಿಂಗ್ ಆಫ್ ವಿಲ್ ಪಾಯರ್ಸ್. ನವೆಂಬರ್ 6, 1983 ಇಂಡಿಯಾನಾದ ಹಾಕಿನ್ಸ್ ನಲ್ಲಿರೋ ಒಂದು ನ್ಯಾಷನಲ್ ಲ್ಯಾಬೊರೇಟರಿ ಮತ್ತೆ ಪವರ್ ಹೌಸ್ ನಲ್ಲಿ ಇವಾಗ ಒಬ್ರು ಸೈಂಟಿಸ್ಟ್ ಏನೋ ಒಂದು ವಿಷಯಕ್ಕೆ ಹೆದರ್ಕೊಂಡು ತಪ್ಸ್ಕೊಳ್ಳೋಕೋಸ್ಕರ ಓಡ್ತಾನೆ ಲಿಫ್ಟಿಗೆ ಬರ್ತಾರೆ. ಹಾಗಂತ ನೋಡಿ ಸಡನ್ ಆಗಿ ಏನೋ ಒಂದು ವಿಷಯ ಮೇಲಿಂದ ಬಂದು ಅವ್ರನ್ನ ಹಾಗೆ ಎತ್ಕೊಂಡು ಹೋಗ್ಬಿಡುತ್ತೆ. ಅದೇ ಸಮಯ ಇನ್ನೊಂದ್ ಕಡೆ 4 ಫ್ರೆಂಡ್ಸು, ಮೈಕ್, ಡಸ್ಟಿನ್, ಲೂಕಸ್ ಮತ್ತೆ ಇವನು ವಿಲ್, ಇವರೆಲ್ಲ ಇವಾಗ ಮೈಕನ್ ಮನೆಯಲ್ಲಿ ಡಂಜನ್ಸ್ ಅಂಡ್ ಡ್ರ್ಯಾಗನ್ಸ್ ಅನ್ನೋ ಒಂದು ಆಟ ಆಡ್ತಾ ಟೈಸ್ ಕೆಳಗಡೆ ಬಿದ್ದು ಅದನ್ನ ಹುಡುಕ್ತಾನೆ ಗಲಾಟೆ ಮಾಡ್ತಾ ಇರೋವಾಗ ಈ ಶಬ್ದ ಕೇಳಿ ಮೈಕ್ ನಮ್ಮ ಆಟ ನಿಲ್ಸಿ ಎಲ್ರನ್ನೂ ಮನೆ ಕಳ್ಸೋ ಕೇಳ್ತಾರೆ. ಇವನು ಒಂದ್ ಸ್ವಲ್ಪ ಟೈಮ್ ಕೇಳ್ತಾನೆ, ಆದ್ರೆ ಅವರು ಆಗಲ್ಲ ಅಂತ ಹೇಳೋವಾಗ ಈ ಕಡೆ ಇವ್ರಿಗೆ ಹುಡುಕ್ತಾ ಇರೋ ಡೈಸ್ ಸಿಕ್ಕಿ ಅದ್ರಲ್ಲಿ 7 ಬಿದ್ದಿರುತ್ತೆ. ಸೊ ಇದನ್ನ ಮೈಕ್ ಹೇಳೋದ್ ಬೇಡ ಅಂತ ಹೇಳಿ ಎಲ್ರು ಅಲ್ಲಿಂದ ಹೊರಟಾಗ ಒಂದೇ ಒಂದು ಪಿಜ್ಜಾ ಸ್ಲೈಸ್ ಉಳ್ಕೊಡಿರೋದನ್ನ ಡಸ್ಟಿನ್ ನೋಡಿ ಅದನ್ನ ತಗೊಂಡೋಗಿ ಮೈಕ್ ನ ಅಕ್ಕ ನ್ಯಾನ್ಸಿ ಕೊಡ್ತಾನೆ. ಆದ್ರೆ ಅವಳು ಏನು ಮಾತಾಡದೆ ಬಾಗ್ಲಾಕೋತಾಳೆ. ಸರಿ ಅಂತ ಎಲ್ರು ಅಲ್ಲಿಂದ ಹೊರಟ ಮೇಲೆ ವಿಲ್ ಮೈಕ್ ಹತ್ರ ಡೈಸ್ ನಲ್ಲಿ ಬಿದ್ದಿರೋದು 7 ಅಂತ ಹೇಳಿ ಇವನು ಅವ್ರ ಜೊತೆನೆ ಹೊರಟು ಬಂದಾಗ ಲೂಕಸ್ ತನ್ನ ಮನೆ ಇರೋ ಕಡೆ ಬೇರೆ ದಾರಿನಲ್ಲಿ ಹೊರಟೋಗ್ತಾನೆ. ಆಗ ಡಸ್ಟಿನ್ ವಿಲ್ ನ ನಾವಿಬ್ರು ರೇಸ್ ಮಾಡೋಣ ಅಂತ ಕೇಳೋವಾಗ ಅದಕ್ಕೆ ಇವನು ಸರಿ ಅಂತ ಹೇಳಿ ವೇಗವಾಗಿ ಅಲ್ಲಿಂದ ಹೊರಟು ರೇಸ್ ನಲ್ಲಿ ಗೆದ್ದು ಕೊನೆಗೆ ತನ್ನ ಮನೆ ಇರೋ ಕಡೆ ಒಬ್ನೇ ಹೋಗ್ತಾ ಇರೋವಾಗ ಇನ್ನೂ ಒಂದು ವಿಚಿತ್ರವಾದ ರೂಪ ರೋಡ್ ನಲ್ಲಿ ನಿಂತಿರೋದು ನೋಡಿ ಸೈಕಲ್ ನಿಂದ ಕೆಳಗಡೆ ಬಿದ್ದೋಗ್ತಾನೆ. ತುಂಬಾ ಹೆದರ್ಕೊಂಡು ಅವನು ಓಡ್ತಾನೆ ತನ್ನ ಮನೆಗೆ ಬಂದು ನೋಡ್ತಾನೆ. ಆದ್ರಲ್ಲಿ ಇವ್ನು ಸಾಕಿರೋ ಪೆಟ್ಟಿನ ಬಿಟ್ಟು ಬೇರೆ ಯಾರು ಇಲ್ಲ. ಇದರಿಂದ ತುಂಬಾ ಗಾಬರಿಯಾಗಿ ಯಾರಿಗೋ ಫೋನ್ ಮಾಡೋಕ್ ಟ್ರೈ ಮಾಡ್ತಾ ಇರೋವಾಗ ಮನೆಯಿಂದ ಹೊರಗಡೆ ಏನೋ ಒಂದು ವಿಷಯ ತುಂಬಾ ಹತ್ತಿರದಲ್ಲಿ ಬರ್ತಾ ಇದೆ. ಸೊ ಇವನು ತಕ್ಷಣನೇ ಹೊರಗಡೆ ಇರೋ ಸ್ಟೋರೇಜ್ ಕೊಟ್ಟಿಗೆಗೆ ಬಂದು ಅಲ್ಲಿರೋ ಒಂದು ಶಾರ್ಟ್ ಗನ್ ಬುಲೆಟ್ ಹಾಕೊಂಡು ರೆಡಿಯಾಗಿ ನಿಂತಿರೋವಾಗ ಆ ಒಂದು ವಿಷಯನೂ ತುಂಬಾ ಹತ್ರ ಬಂದು ಕೊಟ್ಟಿಗೆನಲ್ಲಿರೋ ಲೈಟ್ ಬಲ್ಬು ಬ್ರೈಟ್ ಆಗಿ ಗ್ಲೋ ಆಗಿ ಮತ್ತೆ ಹಳೆ ಸ್ಥಿತಿಗೆ ಬರುತ್ತೆ. ಇವಾಗ ತೋರಿಸ್ತಾರೆ ವಿಲ್ನ ಆ ಜಾಗದಲ್ಲಿ ಕಾಣಿಸ್ತಾ ಇಲ್ಲ, ಆ ಒಂದು ವಿಷಯ ಅವನ್ನ ತಗೊಂಡೋಗಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಟಿವಿನಲ್ಲಿ ರಾತ್ರಿ ಹಾಕಿನ್ಸ್ ನಲ್ಲಿ ಪವರ್ ಕಟ್ ಆಗಿರೋ ವಿಷಯ ನ್ಯೂಸ್ ಆಗೋಗ್ತಾ ಇದೆ. ಅದನ್ನೆಲ್ಲ ನೋಡ್ತಾ ಇರೋ ಇವರು ಜಿಮ್ ಹಾಪರ್, ಇವರು ಹಾಕಿನ್ಸ್ ನಲ್ಲಿ ಶರೀಫ್ ಆಗಿ ಕೆಲಸ ಮಾಡ್ತಾ ಇದಾರೆ. ಇನ್ನೊಂದ್ ಕಡೆ ವಿಲ್ನ ಮನೆಯಲ್ಲಿ ತೋರಿಸ್ತಾರೆ. ಇವರೇ ವಿಲ್ನ ಅಮ್ಮ, ಹೆಸರು ಜಾಯ್ಸ್, ಮತ್ತಿವನು ಅಣ್ಣ ಜಾನಥನ್. ಇವರಿಬ್ರು ರಾತ್ರಿ ಕೆಲ್ಸ ಮುಗಿಸ್ಕೊಂಡು ಮನೆಗ್ ಲೇಟ್ ಆಗಿ ಬಂದು ವಿಲ್ ಇನ್ನೂ ಎದ್ದಿಲ್ಲ ಅಂತ ತಿಳ್ಕೊಂಡು ಅವನ ಎಲ್ಸೋಗಂತ ರೂಮಿಗೆ ಬಂದು ನೋಡಿದಾಗ ಅವನಲ್ಲಿ ಕಾಣಿಸ್ತಾ ಇಲ್ಲ. ಸೊ ಮೈಕ್ ಜೊತೆ ಇರ್ಬೋದು ಅಂತ ತಿಳ್ಕೊಂಡು ತಕ್ಷಣನೇ ಅವ್ರ ಮನೆಗ್ ಫೋನ್ ಮಾಡಿ ವಿಚಾರಿಸ್ತಾರೆ. ಆಗ ಅವನಮ್ಮ ವಿಲ್ ಇಲ್ಲಿಲ್ಲ, ಅವ್ನ್ ರಾತ್ರಿನೇ ಹೊರಟು ಬಂದ ಅಂತ ವಿಷಯ ತಿಳಿಸಿದಾಗ ಇವರು ಅವನ್ನ ಬೇಗ ಸ್ಕೂಲ್ಗೆ ಹೋಗಿರ್ಬೋದು ಅಂತ ತಿಳ್ಕೊತಾರೆ. ಈ ಮೂವರು ಇವಾಗ ಸ್ಕೂಲಿಗೆ ಬಂದಾಗ ಅಲ್ಲಿಬ್ರು ಹುಡುಗರು ಇವ್ರನ್ನ ಬುಲ್ಲಿ ಮಾಡ್ತಾ ರೇಗಿಸ್ತಾರೆ. ಅದೇ ಸಮಯ ನ್ಯಾನ್ಸಿನೂ ಸ್ಕೂಲಿಗೆ ಬರ್ತಾಳೆ. ಇವಳೇ ಅವ್ರ ಫ್ರೆಂಡು, ಹೆಸರು ಬಾರ್ಬರಾ ಅಂತ. ಇವಳೀಗ ತನ್ನ ಬಾಯ್ ಫ್ರೆಂಡ್ ಸ್ಟೀವನ್ ಮೀಟ್ ಮಾಡಿ ರಾತ್ರಿ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೋತಾರೆ. ಇನ್ನೊಂದ್ ಕಡೆ ಹಾಪರು ಸ್ಟೇಷನ್ ಬರ್ತಾರೆ. ಆಗ ಜಾಯ್ಸ್ ಮೊದ್ಲೇ ಬಂದು ಇವ್ರಿಗೋಸ್ಕರ ವೆಯ್ಟ್ ಮಾಡಿ ವಿಲ್ ಮಿಸ್ ಆಗಿರೋ ವಿಷಯ ಅಂತ ತಿಳಿಸಿ ಅದಕ್ಕಂತ ಕಂಪ್ಲೇಂಟ್ ಕೊಟ್ಟಾಗ ಅವ್ನ್ ಮಿಸ್ ಆಗಿರೋ ಚಾನ್ಸ್ ತುಂಬಾನೇ ಕಡಿಮೆ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಯಾರಿಗೂ ಗೊತ್ತಿಲ್ಲ ಆವಾಗ ಈ ರೀತಿನೇ ಹೊರಗಡೆ ಹೋಗ್ತಾ ಇದ್ದೆ, ಸೊ ಟೆನ್ಷನ್ ತಗೋಬೇಡ ಅಂತ ಹೇಳ್ತಾರೆ. ಅದಕ್ಕೆ ಇವರು ಇಲ್ಲ ವಿಲ್ ತುಂಬಾನೇ ಡಿಫ್ರೆಂಟ್ ಆದ ಹುಡುಗ, ಅವನೇನೋ ನಮ್ ರೀತಿ ಅಲ್ಲ, ದಯವಿಟ್ಟು ಅವನ್ನ ಕಂಡಿಡಿಯೋಕ್ ಪ್ರಯತ್ನ ಪಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಅದೇ ಸಮಯ ನ್ಯಾಷನಲ್ ಲ್ಯಾಬ್ ನಲ್ಲಿ ತೋರಿಸ್ತಾರೆ. ಅಲ್ಲೊಬ್ಬ ಡಾಕ್ಟರ್ ಬ್ರೆನ್ನರ್ ಅಂತ ಅವನು ನಡೆದಿರೋ ವಿಷಯ ಅಂತ ತಿಳ್ಕೊಂಡು ಆ ಲ್ಯಾಬ್ ಬಂದು ಜಂಪ್ ಸೂಟು, ಆಕ್ಸಿಜನ್, ವೆಪನ್ ಅಂತ ಇವ್ರಿಗೆ ಬೇಕಾಗಿರೋ ಎಲ್ಲಾ ವಿಷಯನೂ ತಗೊಂಡು ಹಾಗೆ ಕೆಳಗ್ ಬಂದ್ ನೋಡಿದಾಗ ಅಲ್ಲಿ ಗೋಡೆನೇ ಓಪನ್ ಮಾಡ್ಕೊಂಡು ಏನೋ ಒಂದು ವಿಚಿತ್ರವಾದ ವಿಷಯ ಹೊರಗಡೆ ಬಂದಿದೆ. ಅದು ತುಂಬಾನೇ ವಿಯರ್ಡ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಇವರು ಸರಿ ಆ ಹುಡುಗಿ ಎಲ್ಗೋದ್ಲು ಅಂತ ಯಾರ ಬಗ್ಗೆನೋ ಮಾತಾಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಜಾಗದಲ್ಲಿ ಹಾಸ್ಪಿಟಲ್ ಇಂದ ತಪ್ಸ್ಕೊ ಬಂದಿರೋ ಒಬ್ಬ ಹುಡುಗ ಅಥವಾ ಹುಡುಗಿನ ತೋರಿಸ್ತಾರೆ. ಅವನೀಗ ತಾನಿರೋ ಜಾಗದ ಪಕ್ಕದಲ್ಲಿ ಒಂದು ರೆಸಾರ್ಟ್ ಇರೋದು ನೋಡಿ ಯಾರಿಗೂ ಗೊತ್ತಿಲ್ಲದೆ ಒಳಗಡೆ ಬಂದು ಅಲ್ಲಿರೋ ಫುಡ್ ನ ತಿಂತಾ ಇರ್ಬೇಕಾದ್ರೆ ಇದನ್ನ ಸರಿಯಾದ ಟೈಮ್ಗೆ ರೆಸಾರ್ಟ್ ಓನರು ನೋಡಿ ಇವಳನ್ನ ಅಟ್ಟಿಸ್ಕೊ ಬಂದು ಕೊನೆಗೆ ಹಿಡ್ಕೊಬಿಡ್ತಾನೆ. ಇವಾಗ ತಾನೆ ಅವನಿಗೆ ಗೊತ್ತಾಗತ್ತೆ ಇವಳೊಬ್ಳು ಹುಡುಗಿ ಅಂತ. ಸೊ ಅವರು ಆ ಹುಡುಗಿಗೆ ಬೇಕಾಗಿರೋ ಫುಡ್ ನ ರೆಡಿ ಮಾಡ್ಕೊಟ್ಟು ತಾನು ಯಾರು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಇಲ್ಲಿ ನೋಡು ನಾವಿಬ್ರು ಇವಾಗ ಫ್ರೆಂಡ್ಸ್, ಸರಿ ಹೇಳು ನೀನ್ ಯಾರು, ಇಲ್ಲಿಂದ ಬಂದೆ, ನಿನ್ ಹೆಸರೇನು ಅಂತೆಲ್ಲ ವಿಚಾರಿಸ್ತಾರೆ. ಆಗ ಅವಳು ತನ್ನ ಕೈನಲ್ಲಿ 11 ಅಂತ ಹಾಕಿರೋ ಒಂದು ಟ್ಯಾಟೂನ್ ತೋರಿಸಿದಾಗ ಇದಕ್ಕೆ ಅರ್ಥ ಏನು ಅಂತ ಕೇಳ್ತಾರೆ. ಅದಕ್ಕೆ ಇವಳು ಗೊತ್ತಿಲ್ಲ ಅಂತ ಹೇಳೋವಾಗ ಅವರು ಸರಿ ಅಂತ ಹೇಳಿ ಒಂದ್ ಚೈಲ್ಡ್ ಕೇರ್ ಕಾಲ್ ಮಾಡಿ ಇವಳ ಬಗ್ಗೆ ವಿಷಯ ಅಂತ ತಿಳಿಸ್ತಾರೆ. ಅದೇ ಸಮಯ ಒಂದ್ ಫ್ಯಾನ್ ರನ್ ಆಗ್ತಾ ಇರೋವಾಗ ಅದ್ರಿಂದ ಶಬ್ದ ಕೇಳಿ ಇವಳನ್ನ ಇರಿಟೇಟ್ ಮಾಡ್ತಾ ಇದೆ. ಹಾಗೆ ಇವಳು ಆ ಫ್ಯಾನ್ ನೇ ದಿಟ್ಟಿಸ್ಕೊಂಡು ನೋಡಿ ಅದನ್ನ ತಾನಾಗೆ ಆಫ್ ಆಗೋಗ್ ಮಾಡ್ತಾಳೆ.
ಸೊ ಇವಳ ಹತ್ರ ಏನೋ ಒಂದ್ ರೀತಿಯ ಶಕ್ತಿ ಇದೆ. ಇವಾಗ ಸ್ಕೂಲ್ನಲ್ಲಿ ಕ್ಲಾಸ್ ಮುಗಿದು ಈ ಮೂವರು ಕ್ಲಾಸ್ ಟೀಚರ್ ಹತ್ರ ಏನೋ ಒಂದ್ ವಿಷಯ ಬಂದಾಯ್ತಾ ಅಂತ ಕೇಳಿದಾಗ ಅದಕ್ಕೆ ಅವರು ಹೌದು ಅಂತ ಹೇಳ್ತಾರೆ. ಏನಂತ ನೋಡಿದ್ರೆ ಅದೊಂದು ಹ್ಯಾಮ್ ರೇಡಿಯೋ. ಹಾಗಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಗಳಲ್ಲಿ ಬಳಸೋ ಒಂದ್ ರೀತಿಯ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್. ಅದ್ನ ಇವರು ತುಂಬಾನೇ ಎಕ್ಸೈಟ್ಮೆಂಟ್ ನಿಂದ ನೋಡ್ತಾ ಇರೋವಾಗ ಅಲ್ಲಿಗೆ ಹಾರ್ಪರ್ ಬಂದು ಇವ್ರನ್ನ ವಿಚಾರಿಸೋಕಂತ ಕರ್ಕೊಂಡು ಹೋಗ್ತಾರೆ. ಆಗ ಅವ್ರನ್ನ ವಿಚಾರಿಸಿದಾಗ ವಿಲ್ ಯಾವ್ದೋ ಒಂದ್ ಜಾಗಕ್ಕೆ ಹೋಗಿರೋಕ್ಕೂ ಚಾನ್ಸ್ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದೇ ಸಮಯ ಇನ್ನೊಂದ್ ಕಡೆ ಕಾಡ್ನಲ್ಲಿ ವಿಲ್ಲೇ ಕಟ್ಟಿರೋ ಒಂದ್ ಮರದ ರೂಮ್ ಇದೆ. ಅಲ್ಲಿಗೆ ಅವನಮ್ಮ ಜಾಯ್ಸ್ ಬರ್ತಾರೆ. ಆಗ ಅವನು ಎಲ್ಗೂ ಹೋಗಿಲ್ಲ, ಅಲ್ಲೇ ಇದ್ದಾನೆ. ಇವರು ಒಂದ್ ಮೂವಿಗ ಟಿಕೆಟ್ ನ ಅವ್ನ ಕೈಗೆ ಕೊಟ್ಟು ಅವನ ಜೊತೆ ಹಾಗೆ ಮಾತಾಡ್ತಾ ಇರೋವಾಗ ಇವಾಗ ತಾನೇ ಗೊತ್ತಾಗತ್ತೆ ಅವೆಲ್ಲ ಹಳೆ ಮೆಮೊರೀಸ್ ಅಂತ. ಅವರು ಮತ್ತೆ ಜಾನಥನ್ ಅವನ್ ಜಾಗದ ಸುತ್ತಲೂ ವಿಲ್ನ ಹುಡುಕ್ತಾ ಇದಾರೆ. ಇನ್ನೊಂದ್ ಕಡೆ ಹಾಪರ್ ಅವನ್ನ ಹುಡುಕ್ತಾನೆ ಅವ್ನ ಮನೆ ಹತ್ರ ಬಂದಾಗ ಅಲ್ಲ ಒಂದ್ ಸೈಕಲ್ ಇದೆ. ಸೈಕಲ್ ನಿಂದ ಬಿದ್ದಿದ್ರೆ ಅಷ್ಟೇನು ಏಟಾಗಲ್ಲ. ಸೊ ಅವ್ನ್ ನಡ್ಕೊಂಡೆ ಎಲ್ಗೋ ಹೋಗಿರ್ಬೇಕು ಅಂತ ಮಾತಾಡ್ಕೋತಾರೆ. ಇವಾಗ ಲ್ಯಾಬ್ ನಲ್ಲಿ ತೋರಿಸ್ತಾರೆ ಅಲ್ಲೊಂದ್ ದೊಡ್ಡ ಟೀಮೇ ಸೀಕ್ರೆಟ್ ಆಗಿ ಹಾಕಿನ್ಸ್ ಸುತ್ತಲೂ ಇರೋ ಫೋನ್ಸ್ ಗಳನ್ನ ಟ್ಯಾಪ್ ಮಾಡಿ ಅವ್ರು ಮಾತಾಡ್ತಾ ಇರೋದನ್ನ ಕೇಳ್ತಾ ಇರ್ಬೇಕಾದ್ರೆ ಜಾಯ್ಸು ತನ್ನ ಹಸ್ಬೆಂಡ್ ನ ಕಾಂಟ್ಯಾಕ್ಟ್ ಮಾಡೋಕ್ ಟ್ರೈ ಮಾಡಿದಾಗ ಫೋನ್ ರೀಚ್ ಆಗ್ತಾ ಇಲ್ಲ. ಸೊ ಬೇಗ ಕಾಲ್ ಮಾಡಿ ಅಂತ ಹೇಳಿ ಒಂದು ವಾಯ್ಸ್ ಮೆಸೇಜ್ ಹಾಕ್ತಾರೆ. ಆಕ್ಚುಲಿ ಇವರು ಮತ್ತೆ ಇವ್ರ ಹಸ್ಬೆಂಡ್ ಲಾನಿ ಯಾವಾಗ್ಲೂ ಬೇರೆ ಆಗಿ ಅವ್ರೀಗ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಅದೇ ಟೈಮ್ಗೆ ಹಾರ್ಪರ್ ಮನೆಗ್ ಬಂದು ಆ ಸೈಕಲ್ ತೋರಿಸಿ ಅವ್ನ್ ಮನೆಗ್ ಬಂದಿರೋಕ್ಕೂ ಚಾನ್ಸ್ ಇದೆ ಅಂತ ಹೇಳಿ ಎಲ್ಲಾ ಕಡೆ ಹುಡ್ಕೋಕ್ ಶುರು ಮಾಡ್ತಾರೆ. ಅದ್ರ ಕೊನೆವರೆಗೂ ಯಾವ ಕ್ಲೂನು ಸಿಗ್ಲಿಲ್ಲ. ಇದರಿಂದ ಇವರು ನಮ್ ಡಿಪಾರ್ಟ್ಮೆಂಟ್ ನ ಎಲ್ಲಾ ಆಫೀಸರ್ಸು ಮತ್ತೆ ವಾಲಂಟಿಯರ್ಸ್ ನೆಲ್ಲ ಬರೋ ಕೇಳು ನಾವ್ ಇವತ್ತೇ ಹುಡುಕೋಕ್ ಶುರು ಮಾಡ್ಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾರೆ. ಇವಾಗ ಸಂಜೆ ಮೈಕಂಡ್ ಮನೆಯಲ್ಲ ಅವನು ತನ್ನ ಪ್ಯಾರೆಂಟ್ಸ್ ಹತ್ರ ವಿಲ್ ಇವಾಗ ಅಪಾಯದಲ್ಲಿದ್ದಾನೆ, ನಾವು ಅವನ್ನ ಹುಡುಕ್ಬೇಕು ಅಂತ ಹೇಳ್ತಾನೆ. ಆಗ ನ್ಯಾನ್ಸಿನೂ ನಾನು ಕೂಡ ನನ್ನ ಫ್ರೆಂಡನ್ ಮನೆ ಓದೋಕ್ ಹೋಗ್ಬೇಕು ಅಂತ ಹೇಳೋವಾಗ ಅಮ್ಮ ವಿಲ್ ಸಿಗೋವರೆಗೂ ಯಾರೋ ಹೊರಗಡೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಇದರಿಂದ ಅವನು ಕೋಪ್ಸ್ಕೊಂಡು ನ್ಯಾನ್ಸಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಅವನ ಹೆಸರು ಸ್ಟೀವ್, ಅವನ ಜೊತೆ ಹೊರಗಡೆ ಹೋಗೋಕ್ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ವಿಷಯನ ಹಾಕೊಟ್ಟಾಗ ಇದಕ್ಕೆ ಅವಳು ಕೋಪ್ಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮೈಕು ಇವಾಗ ಲೂಕಸ್ ನ ರೇಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಿ ವಿಲ್ನ ಹುಡುಕೋಕ್ ಹೋಗೋಣ ಅಂತ ಇಬ್ರು ಮಾತಾಡ್ಕೊಂಡು ಅದಕ್ಕೆ ಬೇಕಾಗಿರೋ ವಿಷಯಗಳನ್ನೆಲ್ಲ ತಗೊಂಡು ಅಲ್ಲಿಂದ ಹೊರಡ್ತಾ ಇರ್ಬೇಕಾದ್ರೆ ಆ ಸ್ಟೀವ್ ನ್ಯಾನ್ಸಿನ್ ನೋಡಕಂತ ಮನೆಗ್ ಬಂದು ಇವನ ಹತ್ರ ಸಿಗಾಕೋತಾನೆ. ಆದ್ರೆ ಇವನು ಏನೂ ಮಾತಾಡದೆ ಹಾಗೆ ಅಲ್ಲಿಂದ ಹೊರಟಾಗ ಅವನು ಸರಿ ಅಂತ ವಿಂಡೋ ಬಲಿಂದ ಅವಳ ರೂಮಿಗೆ ಬರ್ತಾನೆ. ಅದೇ ಸಮಯ ಇನ್ನೊಂದ್ ಕಡೆ ತುಂಬಾ ಪೊಲೀಸ್ ಆಫೀಸರ್ಸ್ ಮತ್ತೆ ವಾಲಂಟಿಯರ್ಸ್ ಎಲ್ಲ ವಿಲ್ನ ಹುಡುಕೋಕ್ ಶುರು ಮಾಡಿದ್ದಾರೆ. ಆಗದ್ರಲ್ಲಿ ಒಂದ್ ಕ್ಲಾಸ್ ಟೀಚರು ಇದ್ದಾರೆ. ಅವ್ರೀಗ ಹಾಪರ್ ಜೊತೆ ಮಾತಾಡೋಕ್ ಶುರು ಮಾಡಿದಾಗ ಇವರು ಅವ್ರ ಜೊತೆ ಮಾತಾಡ್ತಾನೆ. ತನಗೊಬ್ಳು ಸಾರಾ ಅಂತ ಮಗ್ಳು ಅವಳಿಗ ತನ್ನ ಅಮ್ಮನ ಜೊತೆ ಸಿಟಿನಲ್ಲಿರೋದಾಗ ಹೇಳಿ ಹಾಗೆ ಅಲ್ಲಿಂದ ಹೊರಟೋಗ್ತಾರೆ. ಆಗ್ತಾರೆ ಒಬ್ರು ಲೇಡಿ ಹೇಳ್ತಾರೆ ಅವ್ರ ಮಗ್ಳು ಕೆಲವು ವರ್ಷಗಳ ಹಿಂದೆನೆ ತೀರ್ಕೊಂಡಿದ್ದಾಳೆ ಅಂತ. ಇವಾಗ ಆ ಹುಡುಗಿನ ತೋರಿಸ್ತಾರೆ. ಅವಳು ಓನರ್ ಕೊಟ್ಟಿರೋ ಐಸ್ ಕ್ರೀಮ್ ನ ತಿಂತಾ ಕುಂತಿರೋವಾಗ ಯಾರೋ ಬಾಗಲ್ ಬಡಿಯೋ ಶಬ್ದ ಕೇಳಿಸುತ್ತೆ. ಯಾರಂತ ನೋಡಿದ್ರು ಒಬ್ಳು ಲೇಡಿ ಚೈಲ್ಡ್ ಕೇರ್ ನಿಂದ ಬಂದಿರೋದಾಗ ಹೇಳ್ತಾಳೆ ಹಾಗೆ ಇವರು ನಿಮ್ ವಾಯ್ಸ್ ಫೋನ್ ನಲ್ಲಿ ಬೇರೆ ರೀತಿ ಕೇಳಿಸ್ತು, ಇವಾಗ ಬೇರೆ ರೀತಿ ಕೇಳಿಸ್ತಾ ಇದೆ, ಸರಿ ಬನ್ನಿ ಅಂತ ಹೇಳಿ ಒಳಗಡೆ ಬಿಡ್ತಾರೆ. ತಕ್ಷಣ ಅವಳು ತನ್ನ ಬ್ಯಾಗ್ ನಿಂದ ಒಂದ್ ಗನ್ನನ್ ತೆಗೆದು ಆ ಓನರ್ನ ಶೂಟ್ ಮಾಡಿ ಕೊಲೆ ಮಾಡಿದಾಗ ಇದನ್ನ ಹುಡುಗಿನೂ ಅರ್ಥ ಮಾಡ್ಕೊಂಡು ಅಲ್ಲಿಂದ ತಪ್ಸ್ಕೊಳಕ್ ನೋಡ್ತಾಳೆ. ಆದ್ರೆ ಅಷ್ಟಲ್ಲೇ ಅವಳ ಜೊತೆ ಬಂದಿರೋ ಕೆಲವರು ಅವಳನ್ನ ಸುತ್ತಾಕೋತಾರೆ. ಅದ್ರಲ್ಲ ಡಾಕ್ಟರ್ ಬ್ರೆನರೋ ಇದ್ದಾನೆ. ಇವಾಗ ಅವನಿಗೆ ಒಳಗಡೆಯಿಂದ ಏನೋ ಒಂದ್ ರೀತಿ ಶಬ್ದ ಕೇಳುತ್ತೆ. ಏನಂತ ಬಂದ್ ನೋಡ್ತಾನೆ. ಆಗ ಆ ಹುಡುಗಿ ಅಲ್ಲಿರೋ ಎಲ್ರನ್ನೂ ಹೊಡೆದಾಕಿ ತಪ್ಸ್ಕೊಂಡಿದ್ದಾಳೆ. ಇನ್ನೊಂದ್ ಕಡೆ ಈ ಮೂವರು ಹೊರಟು ವಿಲ್ ಮಿಸ್ ಆಗಿರೋ ಅವನ್ ಜಾಗಕ್ಕೆ ಬಂದಾಗ ಅದೇ ಸಮಯ ಮಳೆ ಶುರುವಾಗುತ್ತೆ. ಸೊ ಡಸ್ಟಿನ್ ರಿಟರ್ನ್ ಹೋಗ್ಬಿಡೋಣ ಅಂತ ಹೇಳೋವಾಗ ಮೈಕ್ ಆಗಲ್ಲ ಅಂತ ಹೇಳಿ ಹಾಗೆ ಮೂವರು ಹುಡುಕ್ತಾನೆ ಕಾಡ್ನೊಳಗಡೆ ಹೋಗ್ತಾರೆ. ಇನ್ನೊಂದ್ ಕಡೆ ವಿಲ್ ನಮ್ಮ ಜಾಯ್ಸ್ ನಾನು ಯಾವಾಗ್ಲೂ ಕೆಲ್ಸ ಅಂತಿದ್ದು ನಿಮ್ನ ಗಮನಿಸದೆ ಬಿಟ್ಬಿಟ್ಟೆ ಅಂತ ಫೀಲ್ ಮಾಡ್ತಾ ಇರೋವಾಗ ಅದೇ ಸಮಯಕ್ಕೆ ಒಂದ್ ಫೋನ್ ಕಾಲ್ ಬರುತ್ತೆ. ಇವರು ತುಂಬಾ ಗಾಬರಿನಲ್ಲಿ ಅಟೆಂಡ್ ಮಾಡಿ ಯಾರು ಅಂತ ಕೇಳ್ತಾ ಇರೋವಾಗ ಅದ್ರಲ್ಲಿ ಯಾರೋ ಉಸಿರಾಡೋ ರೀತಿ ಶಬ್ದ ಕೇಳಿ ತಕ್ಷಣನೇ ಫೋನಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಫೋನ್ ಸುಟ್ಟೋಗುತ್ತೆ. ಇದರಿಂದ ಅವರು ಕಾಲ್ ಮಾಡಿರೋದು ವಿಲ್ಲೆ ಅಂತ ಅಳ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಈ ಮೂವರನ್ನ ತೋರಿಸ್ತಾರೆ. ಇವರು ಮಲೆನಲ್ಲಿ ಸಿಗಾಕೊಂಡು ಒಬ್ರಿಗೊಬ್ರು ವಾದ ಮಾಡ್ತಾ ವಿಲ್ನ ಹುಡುಕ್ತಾ ಇರೋವಾಗ ಮುಂದೆ ಏನೋ ಒಂದ್ ರೀತಿ ಶಬ್ದ ಕೇಳಿಸುತ್ತೆ. ಆಗ ಇವರು ಏನಂತ ನೋಡಿದಾಗ ಅದು ತಪ್ಸ್ಕೊ ಬಂದಿರೋ ಆ ಹುಡುಗಿ 11. ಇಲ್ಲಿ ಫಸ್ಟ್ ಎಪಿಸೋಡ್ ಮುಗಿದು ಸೆಕೆಂಡ್ ಎಪಿಸೋಡ್ ಶುರು ಆಗ್ತಾ ಇದೆ. ದ ವಿಯರ್ಡೋ ಆನ್ ಮ್ಯಾಪಲ್ ಸ್ಟ್ರೀಟ್. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಈ ಮೂವರು ಆ ಹುಡುಗಿನ ಮೈಕ್ನ ಮನೆಗ್ ಕರ್ಕೊ ಬಂದಿದ್ದಾರೆ. ಆಗ ಅವಳು ಮಾತಾಡದೆ ಇರೋದ್ ನೋಡಿ ಲೂಕಸ್ ಮತ್ತೆ ಡಸ್ಟಿನ್ ಅವಳಿಗೆ ಕಿವಿ ಕೇಳಿಸ್ತಾ ಇದೆಯಾ ಅಂತೆಲ್ಲ ಚೆಕ್ ಮಾಡ್ತಾ ಇರೋವಾಗ ಮೈಕ್ ಅವಳಿಗೆ ಒಂದ್ ಬಟ್ಟೆನ್ ಕೊಟ್ಟು ಬದಲಾಯಿಸ್ಕೊಳಕ್ ಹೇಳ್ತಾನೆ. ಆಗ ಅವಳು ಇವ್ರ ಮುಂದೆನೆ ಬದಲಾಯಿಸೋಕೋದಾಗ ಇವರಿಬ್ರು ಶಾಕ್ ಆಗ್ತಾರೆ. ಆಗ ಮೈಕ್ ಅವಳನ್ನ ತಡೆದು ಅದೇ ಬಾತ್ರೂಮ್ ಅಲ್ಲಿ ಬದಲಾಯಿಸ್ಕೊ, ಇದ್ರ ಹೆಸರೇ ಪ್ರೈವಸಿ ಅಂತ ಹೇಳಿ ಬಾತ್ರೂಮ್ ಡೋರ್ನ ಕ್ಲೋಸ್ ಮಾಡಿದಾಗ ಅವಳದಕ್ ತುಂಬಾನೇ ಹೆದರ್ಕೊಂಡ್ ತಡೆದು ಬೇಡ ಅಂತ ಹೇಳಿ ಮಾತಾಡ್ತಾಳೆ. ನೀನ್ ಮಾತಾಡ್ತೀಯ ಅಂತ ಇವನು ಹೇಳಿ ಅಲ್ಲಿಂದ ಬರ್ತಾನೆ. ಆಗ ಇವರಿಬ್ರು ಅವಳೊಬ್ಳು ಸೈಕೋ ಮೆಂಟಲ್ ಅಂತ ಕಾಣಿಸುತ್ತೆ, ಯಾವ್ದೊಂದು ಹಾಸ್ಪಿಟಲ್ ಇಂದ ತಪ್ಸ್ಕೊ ಬಂದಿದ್ದಾಳೆ, ಅವಳು ನಾವು ಇಲ್ಲಿ ಕರ್ಕೊ ಬಂದಿರಬಾರ್ದು, ಇದ್ರ ಬಗ್ಗೆ ನಿನ್ನ ಅಮ್ಮನ್ಗೆ ಹೇಳು ಅಂತ ಮೈಕ್ ಹೇಳ್ತಾರೆ. ಇಷ್ಟೊಂದ್ ಮಲೆನಲ್ಲಿ ಅವಳನ್ನ ಹೇಗ್ ಹುಂಟಿಯಾಗಿ ಬಿಟ್ಟು ಬರೋದು, ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ಇನ್ಮೇಲಿಂದ ಅವರು ನಮ್ನ ಹೊರಗಡೆ ಹೋಗಕ್ ಬಿಡಲ್ಲ. ಸೊ ಅವಳು ಇಲ್ಲೇ ಇರ್ಲಿ, ಬೆಳಗ್ಗೆ ಅವಳನ್ನ ಕಲ್ಸ್ಬಿಡಣ, ರಾತ್ರಿ ನಾವು ಮತ್ತೆ ವಿಲ್ ನೋಡ್ಕೋಕ್ ಹೋಗೋಣ ಅಂತ ಹೇಳಿ ಅವ್ರನ್ನಲ್ಲಿಂದ ಕಳಿಸ್ತಾನೆ. ಇವಾಗ ಅವನು ಬೇಸ್ಮೆಂಟ್ ನಲ್ಲಿರೋ ಒಂದ್ ಟೇಬಲ್ ಕೆಳಗಡೆ ಅವಳಿಗೆ ಒಂದ್ ಬೆಡ್ ರೆಡಿ ಮಾಡ್ಕೊಟ್ಟು ಸರಿ ನಿನ್ ಹೆಸರೇನೋ ಅಂತ ಕೇಳ್ತಾನೆ.
ಅದಕ್ಕೆ ಅವಳು ತನ್ನ ಟ್ಯಾಟೂನ್ ತೋರಿಸಿದಾಗ ಅದ್ರಲ್ಲಿ 11 ಅಂತಿರೋದ್ ನೋಡಿ, ಸರಿ ನಾನ್ ನಿನ್ನ ಇಲ್ಲಂತ ಕರೀಲ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಸರಿ ಅಂತ ಹೇಳ್ತಾಳೆ. ಇವನು ತಾನು ಯಾರು ಅಂತ ಅವಳ ಹತ್ರ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅವಳನ್ನ ಮಲ್ಗೋಕ್ ಹೇಳಿ ಮೈಕ್ ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಬೆಳಗಾದ್ಮೇಲೆ ಜಾನಥನ್ ಮತ್ತೆ ಜಾಯ್ಸ್ ವಿಲ್ ಮಿಸ್ ಆಗಿರೋ ಪೋಸ್ಟರ್ನ ಪ್ರಿಂಟ್ ಮಾಡ್ಸೋದ್ರ ಬಗ್ಗೆ ಮಾತಾಡ್ತಾ ಇರೋವಾಗ ಅಲ್ಲಿಗೆ ಹಾಪರ್ ಬರ್ತಾರೆ. ಆಗ ಇವರು ನೈಟ್ ಬಂದಿರೋ ಫೋನ್ ಕಾಲ್ ಬಗ್ಗೆ ಹೇಳಿದಾಗ ಅವರು ಫೋನ್ ನ ಚೆಕ್ ಮಾಡಿ ನೋಡಿ ಸಿಡಿಲ್ ನಿಂದ ಈ ರೀತಿ ಸುಟ್ಟೋಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಇವರು ಇಲ್ಲ, ಆ ಕಾಲ್ ನಲ್ಲಿ ಯಾರೋ ಉಸಿರಾಡೋ ರೀತಿ ಶಬ್ದ ಕೇಳಿಸ್ತು, ಅದು ವಿಲ್ಲೆ. ಸೊ ಆ ಕಾಲ್ ಎಲ್ಲಿಂದ ಬಂತು ಅಂತ ಟ್ರೇಸ್ ಮಾಡಕ್ಕಾಗತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ಈ ರೀತಿ ಒಂದು ವಿಷಯ ನಡೆಯುವಾಗ ತುಂಬಾ ಜನ ಪ್ರ್ಯಾಂಕ್ ಕಾಲ್ ಮಾಡಿ ಆಟ ಆಡ್ತಾ ಇರ್ತಾರೆ, ಸೊ ಅದನ್ನ ನಂಬೋದ್ ಬೇಡ ಅಂತ ಹೇಳೋವಾಗ ಜಾಯ್ಸ್ ಇದರಿಂದ ತುಂಬಾನೇ ಕೋಪದಲ್ಲಿ ಮತ್ತೆ ಅದು ವಿಲ್ಲೆ ಅಂತ ಹೇಳ್ತಾ ಅವ್ರ ಜೊತೆ ಆರ್ಗ್ಯೂ ಮಾಡಕ್ ಶುರು ಮಾಡ್ತಾರೆ. ಆಗ ಅವರು ಸರಿ, ನಾನು ಇದ್ರ ಬಗ್ಗೆ ನಿಮ್ ಹಸ್ಬೆಂಡ್ ಲಾನಿ ಹತ್ರ ವಿಚಾರಿಸಬೇಕು ಅಂತ ಹೇಳಿ ಅಲ್ಲಿಂದ ಹೊರಟಾಗ ಜಾನಥನ್ ಅವ್ರನ್ನ ತಡೆದು ನಾನೋಗ್ಲಾ ಅಂತ ಕೇಳ್ತಾನೆ. ಆಗ ಅವರು ಬೇಡ, ನೀನಿವಾಗ ನಿನ್ ಅಮ್ಮನ್ ಜೊತೆ ಇರು ಅಂತ ಹೇಳಿ ಅವ್ರಲ್ಲಿಂದ ಹೊರಟು ಬಿಡ್ತಾರೆ. ಇನ್ನೊಂದ್ ಕಡೆ ಮೈಕ್ ತನ್ನ ಅಕ್ಕ ನ್ಯಾನ್ಸಿನ ನಿನ್ನೆ ರಾತ್ರಿ ನೀನು ಓದ್ತಾ ಇದ್ದ ಅಂತ ಕೇಳಿ ರೇಗಿಸ್ತಾ ಮಾತಾಡಿ ಅದಾದ್ಮೇಲೆ ಒಂದ್ ಸ್ವಲ್ಪ ಫುಡ್ ನ ಯಾರಿಗೂ ಗೊತ್ತಿಲ್ಲದೆ ತಗೋಬಂದು ಅದನ್ನ ಎಲ್ಲೂ ಕೊಡ್ತಾನೆ. ಇವಾಗ ಅವಳನ್ನ ನೀನ್ ಹೊರಗಡೆ ಹೋಗಿ ನಮ್ ಮನೆ ಕಾಲಿಂಗ್ ಬೆಲ್ ಹೊಡೆದು ನೀನ್ ಯಾರು ಹೇಗ್ ತಪ್ಸ್ಕೊಂಡೆ ಅಂತ ಎಲ್ಲಾ ವಿಷಯನೂ ನನ್ನ ಅಮ್ಮನ ಹತ್ರ ಹೇಳು, ಅವ್ರು ನಿನ್ನ ನಿನ್ ಮನೆಗೆ ಹೋಗೋಕ್ ಹೆಲ್ಪ್ ಮಾಡ್ತಾರೆ. ಆದ್ರೆ ರಾತ್ರಿ ನಮ್ನ ಹೊರಗಡೆ ನೋಡಿರೋ ವಿಷಯನ ದಯವಿಟ್ಟು ಹೇಳ್ಬೇಡ ಅಂತ ಹೇಳೋವಾಗ ಇದೆಲ್ಲ ಯಾವ್ದು ಬೇಡ ಅಂತ ಅವಳು ಹೇಳ್ತಾಳೆ. ಯಾಕೆ ಏನಾಯ್ತು, ಯಾರಾದ್ರೂ ನಿಂಗ್ ತೊಂದ್ರೆ ಉಂಟು ಮಾಡ್ತಾ ಇದಾರ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೌದು, ಅವ್ರೆಲ್ರೂ ಕೆಟ್ಟೋರು, ಅವ್ರೆಲ್ರೂ ಕೊಲೆಗಾರರು ಅನ್ನೋ ವಿಷಯನ ಇವನಿಗೆ ಅರ್ಥ ಮಾಡಿಸ್ತಾಳೆ. ಇವಾಗ ನ್ಯಾನ್ಸಿ ಸ್ಕೂಲಿಗೆ ಬಂದಾಗ ಸ್ಟೀವ್ ತನ್ನ ಪ್ಯಾರೆಂಟ್ಸ್ ಎಲ್ಲ ಹೊರಗಡೆ ಹೋಗಿರೋದಾಕ್ ಹೇಳಿ ರಾತ್ರಿ ಅವಳನ್ನ ಮನೆ ಕರೀತಾನೆ. ಅದಕ್ಕೆ ಇವಳು ಸರಿ ಅಂತ ಹೇಳ್ತಾ ಇರೋವಾಗ ಅಲ್ಲೇ ಜಾನಥನ್ ಕೂಡ ವಿಲ್ ಮಿಸ್ ಆಗಿರೋ ಪೋಸ್ಟರ್ ನ ನೋಟಿಸ್ ಬೋರ್ಡ್ ನಲ್ಲಿ ಅಂಟಿಸ್ತಾ ಇರೋದ್ ನೋಡಿ ಇವಳು ಅವಳಿಗೆ ಬಂದು ಅವನಿಗೆ ಸಮಾಧಾನ ಹೇಳ್ತಾಳೆ. ಇನ್ನೊಂದ್ ಕಡೆ ಮೈಕ್ ಸ್ಕೂಲ್ಗೆ ಹೋಗೋ ರೀತಿ ನಾಟಕ ಮಾಡಿ ಎಲ್ರೂ ಮನೆಯಿಂದ ಹೋದ್ಮೇಲೆ ಮತ್ತೆ ಮನೆಗೆ ಬಂದು ಎಲ್ಲ ಹೊಲ್ಗಡೆ ಕರ್ಕೊಬಂದು ಅಲ್ಲಿರೋ ವಿಷಯಗಳನ್ನೆಲ್ಲ ತೋರ್ಸಕ್ ಶುರು ಮಾಡ್ತಾನೆ. ಅದೇ ಸಮಯ ಜಾಯ್ಸು ತನ್ನ ಕೆಲಸ ಮಾಡ್ತಾ ಇರೋ ಒಂದು ಸೂಪರ್ ಮಾರ್ಕೆಟ್ ಬಂದು ಫೋನ್ ಸುಟ್ಟೋಗಿರೋದ್ರಿಂದ ಒಂದು ಹೊಸ ಫೋನ್ ತಗೊಂಡು ನಂಗೆ ಈ ಫೋನ್ ಜೊತೆ ಅಡ್ವಾನ್ಸ್ ಬೇಕು ಅಂತ ಕೇಳ್ತಾರೆ. ಆಗ ಅವರು ಸರಿ ಅಂತ ಹೇಳ್ತಾರೆ. ಆಗ ಇವರು ನಂಗೆ 2 ವಾರಕ್ಕಾದ ಅಡ್ವಾನ್ಸ್ ಬೇಕು ಅಂತ ಕೇಳೋವಾಗ ಅವ್ರು ಇದಕ್ಕೆ ಯೋಚನೆ ಮಾಡ್ತಾ ಇರೋದು ನೋಡಿ, ನಾನಿಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಒಂದಿನಾನು ರಜೆ ತಗೊಂಡಿಲ್ಲ, ನನ್ ಮಗ ವಿಲ್ ಮಿಸ್ ಆಗಿದಾನೆ, ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋವಾಗ ಅವರು ಕೂಡ ಸಿಚುವೇಶನ್ ನ ಅರ್ಥ ಮಾಡ್ಕೊಂಡು ಆ ಫೋನ್ ಜೊತೆ ಅಡ್ವಾನ್ಸ್ ನ ಕೊಟ್ಟು ಕಳಿಸ್ತಾರೆ. ಇನ್ನೊಂದ್ ಕಡೆ ಡಾಕ್ಟರ್ ಬ್ರೆನರ್ ಜಾಯ್ಸ್ ಫೋನ್ ನಲ್ಲಿ ಮಾತಾಡಿರೋ ರೆಕಾರ್ಡಿಂಗ್ಸ್ ನೆಲ್ಲ ಕೇಳಿ ಯಾರು ಇಲ್ದೇ ಇರೋ ಸಮಯ ಅವ್ರ ಮನೆಗ್ ಬಂದು ಒಂದ್ ಡಿವೈಸ್ ನ ಇಟ್ಕೊಂಡು ಸುತ್ತಮುತ್ತ ಹುಡುಕ್ತಾ ಇರ್ಬೇಕಾದ್ರೆ ಕೊನೆಗೆ ಅವ್ರಿಗೆ ಕೊಟ್ಟಿಗೆನಲ್ಲಿ ಏನೋ ಒಂದ್ ವಿಷಯ ಸಿಗುತ್ತೆ. ಅದೇ ಸಮಯ ಮೈಕ್ ಒಂದ್ ಕಡೆ ಎಲ್ ಜೊತೆ ಡಂಜನ್ಸ್ ಅಂಡ್ ಡ್ರ್ಯಾಗನ್ಸ್ ಅನ್ನೋ ಗೇಮ್ ನಾಡ್ತಾ ಇರೋವಾಗ ಅಲ್ಲಿ ವಿಲ್ಲನ್ ಫೋಟೋ ಇರೋದ್ ನೋಡಿ ಇವ್ಳು ಅದಕ್ಕೆ ಕೈ ತೋರಿಸ್ತಾ ಏನೋ ಒಂದ್ ವಿಷಯ ಹೇಳೋಕ್ ಬರ್ತಾಳೆ. ಆದ್ರೆ ಅಷ್ಟೆಲ್ಲ ಇವ್ನಮ್ಮ ಮನೆಗ್ ಬರ್ತಾರೆ. ಇದರಿಂದ ಅವನು ಅವಳನ್ನ ತನ್ನ ರೂಮಿಗೆ ಕರ್ಕೊ ಬಂದು ಅಲ್ಲಿರೋ ಕಬರ್ಡ್ ನಲ್ಲಿ ಕೂರ್ಸಿ ನಾನ್ ನಿನ್ ಬಗ್ಗೆ ಅವ್ರ ಹತ್ರ ಹೇಳಲ್ಲ, ಇದು ಪ್ರಾಮಿಸ್ ಅಂತ ಹೇಳಿದಾಗ ಪ್ರಾಮಿಸ್ ಅಂದ್ರೆ ಏನು ಅಂತ ಅವಳು ಕೇಳ್ತಾಳೆ. ಹೇಳೋ ವಿಷಯನ್ ಬಿಟ್ಟು ಬೇರೇನು ಮಾಡದೆ ಇರೋದ್ರ ಹೆಸರೇ ಪ್ರಾಮಿಸ್ ಅಂತ ಹೇಳಿ ಕಬರ್ಡ್ ಕ್ಲೋಸ್ ಮಾಡಿ ಹೊರಗಡೆ ಬರ್ತಾನೆ. ಆಗ ಅಲ್ಲಿರೋ ಕತ್ಲೆ ನೋಡಿ ಇವಳು ತುಂಬಾನೇ ಹೆದರ್ಕೊಂಡಾಗ ಇವಳಿಗೊಂದ್ ಫ್ಲಾಶ್ ಬ್ಯಾಕ್ ನೆನಪಾಗತ್ತೆ. ಅದ್ರಲ್ಲಿ ಇವಳು ಡಾಕ್ಟರ್ ಬ್ರಿನರ್ ಜೊತೆ ಒಂದ್ ಲ್ಯಾಬ್ ನಲ್ಲಿ ಇದ್ದಾಳೆ. ಅವನು ಇವಳನ್ನ ಫೋರ್ಸ್ ಮಾಡಿ ಇದೇ ರೀತಿ ಕತ್ಲೆನಲ್ಲಿ ಕೂಡಾಕಿರ್ತಾನೆ. ಮೈಕು ತನ್ನ ಅಮ್ಮನ ಹತ್ರ ತನಗ್ ಜ್ವರ ಬಂದಿರೋದಕ್ಕೆ ಹೇಳಿ ಮ್ಯಾನೇಜ್ ಮಾಡಿದಾಗ ಅವ್ರ ನಿನ್ ಮೇಲೆ ನಂಗೇನು ಕೋಪ ಇಲ್ಲ, ವಿಲ್ಲಿಗ್ ನಡೆದಿರೋ ವಿಷಯ ನಿಂಗ್ ನಡೆದ್ರೆ ನನ್ನಿಂದ ಅದನ್ನ ತಡ್ಕೊಳಕ್ಕಾಗಲ್ಲ, ಸೊ ಏನೇ ಇದ್ರು ಅದನ್ನ ಓಪನ್ ಆಗಿ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಇವನು ಅದೆಲ್ಲ ಏನೂ ಇಲ್ಲ ಅಂತ ಹೇಳಿ ಎಲ್ಲನ್ ನೋಡಕಂತ ರೂಮಿಗೆ ಬಂದಾಗ ಅಲ್ಲವಳು ಅಳ್ತಾ ಇದ್ದಾಳೆ. ಸೊ ಏನಾದ್ರೂ ತೊಂದ್ರೆನಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಏನೂ ಇಲ್ಲ ಅಂತ ಹೇಳ್ತಾಳೆ. ಇವಾಗ ಎಲ್ರೂ ಮತ್ತೆ ಹುಡುಕೋಕ್ ಶುರು ಮಾಡಿ ಅಲ್ಲೊಂದ್ ಕ್ವಾರಿ ಇದೆ, ಇದ್ರಿಂದ ಬಿದ್ರೆ ಯಾರು ಬದುಕುಳಿಯೋಕಾಗಲ್ಲ ಅಂತ ಮಾತಾಡ್ತಾ ಇರೋವಾಗ ಹಾಪರ್ಗೊಂದ್ ಫೋನ್ ಕಾಲ್ ಬರುತ್ತೆ, ಒಂದ್ ರೆಸಾರ್ಟ್ ನಲ್ಲಿ ಏನೋ ತೊಂದ್ರೆ ಅಂತ. ಇವರು ಸರಿ ಅಂತ ಅಲ್ಲಿಗೆ ಬಂದ್ ನೋಡಿದಾಗ ಅಲ್ಲ ರೆಸಾರ್ಟ್ ಓನರ್ನ ರಾತ್ರಿ ಕೊಲೆ ಮಾಡಿ ಅದ್ನಿವಾಗ ಒಂದ್ ಸೂಸೈಡ್ ರೀತಿ ಸೆಟ್ ಮಾಡಿದ್ದಾರೆ. ಆಕ್ಚುಲಿ ಅವರು ಹಾಪರ್ನ ಫ್ರೆಂಡು ಕೂಡ, ಸೊ ಅವರು ಇದೊಂದ್ ಕೊಲೆ ಆಗಿರೋಕೂ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಜಾನಥನ್ ಇಲ್ಲಿದನ ಅಂತ ನೋಡೋಕೋಸ್ಕರ ತನ್ನ ತಂದೆ ಲಾನಿ ಮನೆಗ್ ಬಂದು ಅಲ್ಲಿ ಎಲ್ಲಾ ಕಡೆ ಹುಡುಕೋಕ್ ಶುರು ಮಾಡ್ತಾನೆ. ಆದ್ರೆ ಅವನು ಅಲ್ಲಿಗೆ ಬಂದಿಲ್ಲ. ಅದೇ ಸಮಯ ಡಸ್ಟಿನ್ ಮತ್ತೆ ಲೂಕಸ್ ಸ್ಕೂಲನ್ ಮುಗಿಸ್ಕೊಂಡ್ ಮೈಕನ್ ಮನೆಗ್ ಬಂದು ಇವಳು ಇನ್ನೂ ಇಲ್ಲೇನ್ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ವಿಲ್ನ ಇವಳಿಗೆ ಗೊತ್ತಂತೆ ಮತ್ತೆ ಯಾರು ಇವಳಿಗೆ ತೊಂದರೆ ಉಂಟು ಮಾಡ್ತಾ ಇದಾರೆ ಅಂತ ಹೇಳಿದಾಗ ತಕ್ಷಣನೇ ಲೂಕಸ್ ಅವಳ ಹತ್ರ ವಿಲ್ ಎಲ್ಲಿದ್ದಾನೆ ಅಂತ ಹೇಳು ಅಂತ ಕೂಗಾಡ್ಕೋತಾನೆ. ಆಗ ಮೈಕ್ ಅವನ್ನ ತಡೆದು ಇವಳನ್ನ ಹುಡುಕ್ತಾ ಇರೋರೆಲ್ಲ ಕೊಲೆಗಾರರು ಅಂತ ವಿಷಯ ಹೇಳ್ತಾನೆ. ಇದನ್ ಕೇಳವನು ಖಂಡಿತ ಇದ್ರ ಬಗ್ಗೆ ನೀನ್ ಅಮ್ಮನ ಹತ್ರ ಹೇಳಲೇಬೇಕು ಅಂತೇಳಿ ಹೊರಗಡೆ ಹೋಗಕ್ ನೋಡಿದಾಗ ಇವಳು ತನಗಿರೋ ಶಕ್ತಿಯಿಂದ ಅವನ್ನ ಹೊರಗಡೆ ಹೋಗಕ್ ಬಿಡದೆ ಡೋರ್ನ್ ಕ್ಲೋಸ್ ಮಾಡಿ ಅವನ್ನ ಎದುರಿಸಿ ಇದು ಯಾವ್ದೂ ಬೇಡ ಅಂತ ಹೇಳ್ತಾಳೆ. ಹಾಪರ್ ಇವಾಗ ರೆಸಾರ್ಟ್ ಓನರ್ ಪೆನ್ಯ ಇನ್ನೊಬ್ರು ಫ್ರೆಂಡ್ ಹತ್ರ ವಿಚಾರಿಸ್ತಾ ಇರೋವಾಗ ಅವ್ರೊಂದ್ ವಿಷಯನ ಹೇಳ್ತಾರೆ. ನಿನ್ನೆ ನಾನು ಲಂಚ್ಗಂತ ರೆಸಾರ್ಟ್ಗೆ ಹೋಗಿದ್ದೆ. ಆಗೊಬ್ಬ ಹುಡುಗ ಎಲ್ಲಿಂದಲೋ ಬಂದು ಫುಡ್ ನ ಕದಿಯೋಕ್ ನೋಡ್ದ. ಅವನ್ ತಲೆನಲ್ಲಿ ಜಾಸ್ತಿ ಕೂದ್ಲಿರ್ಲಿಲ್ಲ ಅಂತ ಹೇಳೋವಾಗ ಇವರು ವಿಲ್ಲನ್ ಫೋಟೋನ್ ತೋರಿಸಿ ಇವನೇನಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ಇಲ್ಲ, ಈ ಹುಡುಗನ್ ನಂಗೆ ಚೆನ್ನಾಗ್ ಗೊತ್ತು, ಇವನು ಲಾನಿ ಮಗ, ಅದ್ರಲ್ಲಿ ಬಂದವನು ಬೇರೆ ರೀತಿ ಇದ್ದ, ಅವ್ನ ಮುಖ ನಾನು ಸರಿಯಾಗಿ ನೋಡ್ಲಿಲ್ಲ ಅಂತ ಹೇಳ್ಬಿಡ್ತಾರೆ.
ನ್ಯಾನ್ಸಿ ಇವಾಗ ಸ್ಟೀವ್ ಮನೆಗೆ ಹೋಗೋಕ್ಕೋಸ್ಕರ ತನ್ನ ಫ್ರೆಂಡ್ ಬಾರ್ಬರಾನ ಫೋನ್ ಮಾಡಿ ಕರೆದು ಡಿನ್ನರ್ ನಲ್ಲಿ ಸ್ಕೂಲ್ ಗ್ರೌಂಡ್ ನಲ್ಲಿ ಒಂದು ಫಂಕ್ಷನ್ ಇದೆ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಇವಳ ಅಮ್ಮನ ಹತ್ರ ಪರ್ಮಿಷನ್ ಕೇಳಿದಾಗ ಅವರು ಸ್ಟಾರ್ಟಿಂಗ್ ನಲ್ಲಿ ಬೇಡ ಅಂತ ಹೇಳಿದ್ರು. ಕೊನೆಗೆ ಸರಿ ಆದ್ರೂ ಬೇಗ ಬಾ ಅಂತ ಹೇಳಿ ಒಪ್ಕೊಂಡು ಇವಳನ್ನ ಕಳ್ಸ್ಕೊಡ್ತಾರೆ. ರಾತ್ರಿ ವಿಲ್ ಹುಡುಕಾಟ ಮತ್ತೆ ಶುರುವಾಗಿ ಒಂದ್ ಕೈ ಬಿಟ್ಟಿರೋ ನೀರಿನ ಪೈಪ್ ಹತ್ರ ಒಂದ್ ಮೆಡಿಕಲ್ ಡ್ರೆಸ್ ನ ಒಂದ್ ಸಣ್ಣ ಪೀಸ್ ಸಿಗುತ್ತೆ. ಸೊ ಇವರು ಆ ಪೈಪ್ ನಲ್ಲಿ ಹೋಗಿರೋಕ್ಕೂ ಚಾನ್ಸ್ ಇದೆಯಾ ಅಂತ ಯೋಚನೆ ಮಾಡಿ ಅದು ಹೋಗ್ತಾ ಇರೋ ಕಡೆನೆ ಫಾಲೋ ಮಾಡ್ತಾ ನಡೆದು ಕೊನೆಗ ಒಂದ್ ನ್ಯಾಷನಲ್ ಲ್ಯಾಬ್ ತುಂಬಾನೇ ಹತ್ರಕ್ಕೆ ರೀಚ್ ಆಗ್ತಾರೆ. ಅದೇ ಸಮಯ ಮೈಕ್ ಎಲ್ಲಿಗೆ ಡಿನ್ನರ್ ತಂದು ಕೊಟ್ಟು ಲೂಕಸ್ ನಾವು ನಮ್ ಫ್ರೆಂಡ್ ನ ಹುಡುಕ್ಬೇಕು ಅಂತ ಹೇಳೋವಾಗ ಅದಕ್ಕೆ ಅವಳು ಫ್ರೆಂಡ್ ಅಂದ್ರೆ ಏನು ಅಂತ ಕೇಳ್ತಾಳೆ. ನಾವು ನಮ್ ಪ್ಯಾರೆಂಟ್ಸ್ ಗಳ ಹತ್ರ ಹೇಳೋಕಾಗದೆ ಇರೋ ವಿಷಯನೂ ಫ್ರೆಂಡ್ಸ್ ಗಳ ಹತ್ರ ಶೇರ್ ಮಾಡ್ಕೋತೀವಿ, ಒಬ್ರನ್ನೊಬ್ರು ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ. ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ಮೈಕ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಸರಿ ನಿಂಗ್ ಬಿಲ್ಲಿರೋ ಜಾಗ ಗೊತ್ತಾ ಅಂತ ಕೇಳೋವಾಗ ಅವಳು ಹೌದು ಅಂತ ಹೇಳಿ ಇವ್ರು ಆಡ್ತಾ ಇರೋ ಆಟದ ಗೇಮ್ ಬೋರ್ಡ್ ನಲ್ಲಿರೋ ಒಂದ್ ಪಾನನ್ ತಗೊಂಡು ಆ ಬೋರ್ಡ್ನೇ ತಲೆ ಕೆಳಗಾಗಿ ತಿರುಗಿಸಿ ವಿಲ್ ಮಾನ್ಸ್ಟರ್ ಗಳಿಂದ ತಪ್ಸ್ಕೊಳ್ಳೋಕೋಸ್ಕರ ಅವನೊಂದ್ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಜಾಯ್ಸು ಮನೆಗ್ ಬಂದು ಹೊಸ ಫೋನ್ ನ ಲೈನ್ ನಲ್ಲಿ ಕನೆಕ್ಟ್ ಮಾಡಿ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋವಾಗ ಸ್ವಲ್ಪ ಹೊತ್ನಲ್ಲೇ ಒಂದ್ ಫೋನ್ ಕಾಲ್ ಬಂದು ಅದ್ರಲ್ಲಿ ವಿಲ್ ಉಸಿರಾಡೋ ರೀತಿ ಶಬ್ದ ಕೇಳಿ ಕೊನೆಗೆ ಅವನು ಮಾತಾಡೋಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟಲ್ಲೇ ಫೋನ್ ಸುಟ್ಟೋಗುತ್ತೆ. ಇದರಿಂದ ಇವರು ಅಳ್ತಾ ಇರ್ಬೇಕಾದ್ರೆ ಆ ಮನೆಯಲ್ಲಿರೋ ಎಲ್ಲಾ ಲೈಟ್ಗಳು ಬ್ಲಿಂಕ್ ಆಗೋಕ್ ಶುರುವಾಗಿ ಏನೋ ಒಂದ್ ವಿಷಯ ಗೋಡೆ ಹೊರಗಿಂದ ಹೊರಗಡೆ ಬರೋಕ್ ಟ್ರೈ ಮಾಡ್ತಾ ಇದೆ. ಇದರಿಂದ ಇವರು ತುಂಬಾನೇ ಹೆದರ್ಕೊಂಡು ಹೊರಗಡೆ ಇರೋ ತನ್ನ ಕಾರಿಗೆ ಬಂದಾಗ ಆ ಲೈಟ್ ಬ್ಲಿಂಕ್ ಆಗೋದು ಅದೇ ಸಮಯಕ್ಕೆ ನಿಲ್ಲುತ್ತೆ. ಇವ್ರಿಗೂ ಏನೋ ಅರ್ಥ ಆಗ್ತೆ. ಅದೇನಂತ ನೋಡೋಕೋಸ್ಕರ ಮತ್ತೆ ಮನೆಗೆ ಬರ್ತಾರೆ. ನ್ಯಾನ್ಸಿ ಇವಾಗ ಬಾರ್ಬರ ಜೊತೆ ಸ್ಟೀವ್ನ ಮನೆ ಹತ್ರ ಬಂದು ತುಂಬಾ ದೂರದಲ್ಲೇ ಕಾರನ್ ಪಾರ್ಕ್ ಮಾಡಿ ಕೊನೆಗ್ ಮನೆಗ್ ಬರ್ತಾರೆ. ಅದೇ ಟೈಮಿಗೆ ಜಾನತನು ಸ್ಟೀವ್ನ ಮನೆ ಹತ್ರನೇ ಇರೋ ವಿಲ್ ಮಿಸ್ ಆಗಿರೋ ಒಂದ್ ಜಾಕ್ ಬಂದು ಅಲ್ಲಿರೋ ವಿಷಯಗಳನ್ನೆಲ್ಲ ಫೋಟೋ ತಗೊಳಕ್ ಶುರು ಮಾಡ್ತಾನೆ. ಹಾಗಂತ ನೋಡಿ ಯಾರೋ ಕೂಗಾಡ್ಕೋತಾ ಇರೋ ಶಬ್ದ ಕೇಳುತ್ತೆ. ಸೊ ತಕ್ಷಣ ಇವನು ಅದೇನಂತ ನೋಡೋಕೋಸ್ಕರ ಓಡ್ತಾನೆ. ಅಲ್ಲಿಗೆ ಬಂದ್ ನೋಡಿದಾಗ ಅದೇ ಸ್ಟೀವನ್ ಮನೆ. ಅಲ್ಲಿ ಪಾರ್ಟಿ ಶುರುವಾಗಿ ಅವರೇ ಈ ರೀತಿ ಶಬ್ದ ಮಾಡ್ತಾ ಇದಾರೆ. ಆಗ ಸ್ಟೀವ್ ಮತ್ತೆ ನ್ಯಾನ್ಸಿ ಬಿಯರ್ ಕ್ಯಾನ್ ನ ಡಿಫ್ರೆಂಟ್ ಆಗಿ ಓಪನ್ ಮಾಡಿ ಕುಡಿತಾ ಕೊನೆಗ್ ನ್ಯಾನ್ಸಿ ಬಾರ್ಬರಾನ ಕುಡಿಯೋಕೆ ಫೋರ್ಸ್ ಮಾಡಿದಾಗ ಇವಳು ಸರಿ ಅಂತ ಒಂದ್ ಕತ್ತಿನಿಂದ ಆ ಕ್ಯಾನ್ ನ ಓಪನ್ ಮಾಡೋಕ್ ಟ್ರೈ ಮಾಡಿ ಕೈನ ಕಟ್ ಮಾಡ್ಕೋತಾಳೆ. ಅಲ್ಲಿ ನಡೆಯೋ ವಿಷಯನೆಲ್ಲ ಜಾನತನು ಫೋಟೋ ತೆಗಿತಾ ಇರ್ಬೇಕಾದ್ರೆ ಎಲ್ರು ಒಬ್ರನ್ನೊಬ್ರು ನೀರಿಗೆ ತಲ್ಲಿ ಆಟ ಆಡಿ ಕೊನೆಗ್ ಡ್ರೆಸ್ ಒದ್ದೆ ಆಯ್ತು ಅಂತ ಅದನ್ನ ಬದಲಾಯಿಸೋಕಂತ ನ್ಯಾನ್ಸಿ ಮೇಲೋಗ್ತಾ ಇರೋದನ್ನ ಬಾರ್ಬರ ನೋಡಿ ಇದೇನೋ ನಂಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಅವಳನ್ನ ತಡೆದಾಗ ಆಗ ಅವಳು ನೀನ್ ಬೇಕಾದ್ರೂ ಮನೆಗೆ ಹೋಗು ಅಂತ ಹೇಳಿ ಬಾರ್ಬರಾಗ್ ಹರ್ಟ್ ಆಗೋ ರೀತಿ ಮಾತಾಡ್ತಾಳೆ. ಇದ್ರು ಇವಳು ಅವಳನ್ನ ಬಿಟ್ಟು ಹೋಗ್ತಾ ತುಂಬಾ ಬೇಜಾರ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುಂತಿರೋವಾಗ ಇವಳ ಕೈನಲ್ಲಿ ಆಗಿರೋ ಗಾಯದಿಂದ ಒಂದ್ ಹನಿ ರಕ್ತ ಪೂಲ್ ನಲ್ಲಿ ಬೀಳುತ್ತೆ. ಆಗ ಅಲ್ಲೇ ಇರೋ ಜಾನತನು ಕ್ಯಾಮ್ರಾ ಫಿಲ್ಮ್ ನ ಬದಲಾಯಿಸ್ತಾ ಇದನ್ನೆಲ್ಲ ಗಮನಿಸ್ತಾ ಇರೋ ಸಮಯ ಸಡನ್ ಆಗಿ ಏನೋ ಒಂದ್ ವಿಷಯ ರಕ್ತನ್ ಡಿಟೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಬಂದು ಬಾರ್ಬರಾನ ಅಲ್ಲಿಂದ ತಗೊಂಡೋಗುತ್ತೆ. ಆ ಶಬ್ದನ್ ಕೇಳಿ ಇವನು ಆ ಕಡೆ ನೋಡ್ತಾನೆ. ಆದ್ರೆ ಇವನಿಗೆ ಅವಳು ಎಲ್ಗೋದ್ಲು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸರಿ ಅಂತ ಅವನು ಅಲ್ಲಿಂದ ಹೊರಡ್ತಾನೆ. ಈ ಎಪಿಸೋಡ್ ಕೂಡ ಇಲ್ಲಿಗೆ ಮುಗಿಯುತ್ತೆ. ಇದು ಸ್ಟ್ರೇಂಜರ್ ಥಿಂಗ್ಸ್ ನ ಎಪಿಸೋಡ್ 3 ಹಾಲಿ ಜಾಲಿ. ಶುರು ಮಾಡೋಕೆ ಮುಂಚೆ ಮೂವಿಗಳನ್ನ ಸ್ಟೋರಿ ಫಾರ್ಮ್ ನಲ್ಲಿ ಕೇಳೋಕ್ ನೀವು ಇಷ್ಟಪಟ್ರೆ ನಮ್ ಚಾನೆಲ್ ಒಂದ್ ಸ್ವಲ್ಪ ನೆನಪಿಟ್ಕೊಳ್ಳಿ. ಇದು ಸ್ಟೋರಿ ಲೈಟ್ ಕನ್ನಡ. ಸರಿ ನಾವೀಗ ಶುರು ಮಾಡೋಣ. ಲಾಸ್ಟ್ ಎಪಿಸೋಡ್ ನಲ್ಲಿ ಬಾರ್ಬರಾನ ಏನೋ ಒಂದು ವಿಷಯ ತಗೊಂಡೋಗಿತ್ತು. ಆದ್ರೆ ಅವಳು ಎಲ್ಗೂ ಹೋಗಿಲ್ಲ. ಸ್ಟೀವನ್ ಮನೆನ ಅದೇ ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆ ಬಿದ್ದಿರ್ತಾಳೆ. ಅಲ್ಲಿ ಸ್ವಲ್ಪನೂ ನೀರಿಲ್ಲ ಮತ್ತೆ ಆ ಜಾಗನೂ ಪಾಲ್ ಬಿದ್ದಿರೋ ರೀತಿ ಕಾಣಿಸ್ತಾ ಇದೆ. ಇವಾಗ ತಾನೆ ಒಂದ್ ರೂಪ ತೋರಿಸ್ತಾರೆ. ಅದಕ್ಕೆ ಮುಖನೇ ಇಲ್ಲ, ಅದೊಂದ್ ಮಾನ್ಸ್ಟರ್. ಇವಳು ಅದನ್ನ ನೋಡಿ ತುಂಬಾನೇ ಹೆದರ್ಕೊಂಡು ಮೇಲ್ ಬರೋಕ್ ಟ್ರೈ ಮಾಡ್ತಾ ಇರೋವಾಗ ಅದನ್ನ ಮತ್ತೆ ಒಳಗಡೆನೆ ಹೆಲ್ಕೋಬಿಡುತ್ತೆ. ನ್ಯಾನ್ಸಿನು ಸ್ಟೀವನ್ ಮನೆ ಅಂತ ಹೊರಗಡೆ ಬಂದ್ ನೋಡಿದಾಗ ಆ ಜಾಗ ಇವಾಗ ನಾರ್ಮಲ್ ಆಗಿದೆ. ಅಲ್ಲಿ ಬಾರ್ಬರ ಇಲ್ದೇ ಇರೋದ್ ನೋಡಿ ಅವಳು ಮೊದ್ಲೇ ಮನೆಗೆ ಹೋಗಿರ್ಬೋದು ಅಂತ ತಿಳ್ಕೊಂಡು ಇವಳು ಹೊರಟು ತನ್ನ ಮನೆಗೆ ಬರ್ತಾಳೆ. ಆಗ ಇವಳಮ್ಮ ಇಷ್ಟೊತ್ತು ಎಲ್ಗೋಗಿದ್ದೆ, ಲೇಟ್ ಆಗತ್ತೆ ಅಂತ ಯಾಕೆ ಫೋನ್ ಮಾಡ್ಲಿಲ್ಲ, ಸರಿ ಈ ಡ್ರೆಸ್ ಯಾರ್ದು ಅಂತ ಕೇಳೋವಾಗ ಅದಕ್ಕೆ ಇವಳು ಸ್ಟೀವ್ದು ಅಂತ ಹೇಳ್ತಾಳೆ. ಅವನೇ ನಿನ್ ಬಾಯ್ ಫ್ರೆಂಡ್ ಅಂತ ಕೇಳಿ ಏನೇ ಇದ್ರೂ ಪರವಾಗಿಲ್ಲ ಅದನ್ನ ಓಪನ್ ಆಗಿ ಮಾತಾಡೋ ಅಂತ ಹೇಳ್ತಾರೆ. ಆದ್ರೆ ಇವಳು ಆ ರೀತಿಯೆಲ್ಲ ಏನೂ ಇಲ್ಲ, ದಯವಿಟ್ಟು ನನ್ನ ಹೋಗೋಕ್ ಬಿಡಿ ಅಂತ ಹೇಳಿ ನ್ಯಾನ್ಸಿ ಇವಾಗ ತನ್ನ ರೂಮಿಗೆ ಹೋಗ್ತಾಳೆ. ಬೆಳಗಾದ್ಮೇಲೆ ಜಾನತನ್ ನಿದ್ರೆಯಿಂದ ಎದ್ದಾಗ ಇವನ ಅಮ್ಮ ಗುಣಗೋ ರೀತಿ ಶಬ್ದ ಕೇಳಿ ಏನಂತ ನೋಡ್ತಾನೆ. ಅಲ್ಲವರು ರಾತ್ರಿ ಪೂರ್ತಿ ನಿದ್ರೆನೆ ಮಾಡದೆ ವಿಲ್ ಲೈಟಿನ ಮುಖಾಂತರ ಕಾಂಟ್ಯಾಕ್ಟ್ ಮಾಡೋಕ್ ಟ್ರೈ ಮಾಡ್ತಾ ಇರೋದಕ್ಕೆ ಹೇಳಿ ಅವನ್ ಜೊತೆ ಮಾತಾಡೋಕ್ ಶುರು ಮಾಡಿದಾಗ ಲೈಟು ಬ್ಲಿಂಕ್ ಆಗುತ್ತೆ. ಆದ್ರೆ ಜಾನತನ್ ಇದನ್ನ ನಂಬದೆ ಇದೆಲ್ಲ ಎಲೆಕ್ಟ್ರಿಸಿಟಿ ಇಶ್ಯೂ, ಅದನ್ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಮಾತಾಡಿದಾಗ ಇವರು ರಾತ್ರಿ ನಡೆದಿರೋ ಎಲ್ಲಾ ವಿಷಯನೂ ಹೇಳ್ತಾ ತುಂಬಾನೇ ಗಾಬರಿ ಆಗ್ತಾ ಇರೋದ್ ನೋಡಿ ಇದನ್ನೆಲ್ಲ ನಿಲ್ಸಿ ವಿಲ್ ಮಿಸ್ ಆಗಿದ್ದಾನೆ, ಬೇಗ ಸಿಕ್ಬಿಡ್ತಾನೆ, ಒಂದ್ ಸ್ವಲ್ಪ ನಿದ್ರೆ ಮಾಡಿ ಅಂತ ಹೇಳಿ ಅವ್ರನ್ನೀಗ ಮಲಗಿಸ್ತಾನೆ. ನಮ್ ಹುಡುಗರು ಇವಾಗ ಎಲ್ ಜೊತೆ ರಾತ್ರಿ ವಿಲ್ನ ಹುಡುಕನ ಅಂತ ಎಲ್ರೂ ಒಂದೊಂದ್ ವಿಷಯ ಅಂತಂದಿರ್ಬೇಕಾದ್ರೆ ಡಸ್ಟಿನ್ ಮಾತ್ರ ಬರೀ ಸ್ನಾಕ್ಸ್ ಗಳನ್ನೇ ತಗೊಬಂದು ನಮ್ಗ್ ವೆಪನ್ಸ್ ಎಲ್ಲ ಏನಕ್ಕೋ, ಅದೇ ಇವಳಿದಲ್ಲ ಇವಳಿಂದ ಏನ್ ಬೇಕಾದ್ರೂ ಮಾಡಕ್ಕಾಗತ್ತೆ ಅಂತ ಹೇಳಿ ಒಂದ್ ಟಾಯ್ನ್ ತೋರಿಸಿ ಎಲ್ಲಾ ಆರ್ಸೋಕ್ ಹೇಳ್ತಾನೆ. ಆದ್ರೆ ಅವಳು ರಿಯಾಕ್ಟೇ ಮಾಡ್ತಾ ಇಲ್ಲ. ಅದೇ ಸಮಯ ಸ್ಕೂಲಿಗೆ ಟೈಮ್ ಆಯ್ತು ಅಂತ ಇವನ ಅಮ್ಮ ಕರೀತಾರೆ. ಆಗ ಇವಳು ಎಲ್ಲ ಸೈಲೆಂಟ್ ಆಗಿರೋ ಸಂಜೆ 3 ಕಾಡಿಗೆ ಮನೆಯಿಂದ ಇರೋ ಫೆನ್ಸ್ ಹತ್ರ ಬಾ ಅಂತ ಹೇಳಿ ತನ್ನ ವಾಚ್ ನ ಇವಳಿಗೆ ಕೊಟ್ಟೋಗ್ತಾನೆ.
ನ್ಯಾನ್ಸಿನೋ ಸ್ಕೂಲಿಗೆ ಬಂದು ಸ್ಟೀವನ್ ಮೀಟ್ ಮಾಡಿ ಕ್ಲಾಸ್ ನಲ್ಲಿರೋ ಎಲ್ರ ಹತ್ರನೋ ಬಾರ್ಬರಾ ಎಲ್ಲಿದ್ದಾಳೆ ಅಂತ ವಿಚಾರಿಸ್ತಾಳೆ. ಆದ್ರೆ ಯಾರಿಗೂ ಅವಳ ಬಗ್ಗೆ ಗೊತ್ತಿಲ್ಲ. ಅದೇ ಸಮಯ ಹಾಪರು ಆ ನ್ಯಾಷನಲ್ ಲ್ಯಾಬಿಗೆ ಬಂದು ಅಲ್ಲಿರೋ ಸೆಕ್ಯೂರಿಟಿ ಹತ್ರ ಒಳಗಡೆ ಹೋಗ್ಬೇಕು ಅಂತ ಹೇಳೋವಾಗ ಅವನದಕ್ಕೆ ಅಲೋಡ್ ಇಲ್ಲ, ನೀವು ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಾನೆ. ಇವರು ವಿಷಯನ ಹೇಳಿ ಆ ಹುಡುಗ ಒಳಗಡೆ ಇರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಇದ್ರೂ ನಾವ್ ಇದನ್ನ ರಿಪೋರ್ಟ್ ಮಾಡಬೇಕು, ನಮ್ಗೆ ಜಾಸ್ತಿ ಟೈಮ್ ಇಲ್ಲ, ತುಂಬಾ ಪ್ರೆಷರ್ ಕೊಡ್ತಾ ಇದಾರೆ, ಅರ್ಥ ಮಾಡ್ಕೊ ಅಂತ ಹೇಳೋವಾಗ ಅವನು ಅಥಾರಿಟಿಗೆ ಫೋನ್ ಮಾಡಿ ಪರ್ಮಿಷನ್ ಕೇಳ್ಕೊಂಡು ಇವ್ರನ್ನ ಒಳಗಡೆ ಬಿಡ್ತಾನೆ. ಇವರು ಅಲ್ಲಿರೋ ಪೈಪನ್ ಚೆಕ್ ಮಾಡ್ತಾ ಇರೋವಾಗ ಲ್ಯಾಬನ್ ಕಡೆಯವರು ಯಾರು ಹೊಳಗ್ ಬರೋಕ್ ಚಾನ್ಸೇ ಇಲ್ಲ, ಎಲ್ಲಾ ಕಡೆ ಕ್ಯಾಮ್ರಾಸ್ ಇವೆ ಅಂತ ಹೇಳ್ತಾರೆ. ಸೊ ಇವರು ರೆಕಾರ್ಡಿಂಗ್ಸ್ ಎಲ್ಲ ಚೆಕ್ ಮಾಡೋಣ ಅಂತ ಹೊಳಗ್ ಬಂದು ಫುಲ್ ಆಗಿ ಚೆಕ್ ಮಾಡಿದಾಗ ಏನೋ ಸರಿ ಇಲ್ಲ ಅನ್ನೋದು ಹಾಪರ್ಗೆ ಅರ್ಥ ಆಗುತ್ತೆ. ಅದೇನಂದ್ರೆ ವಿಲ್ ಮಿಸ್ ಆಗಿರೋ ನೆಕ್ಸ್ಟ್ ರಾತ್ರಿ ಮಳೆ ಶುರುವಾಗಿತ್ತು, ಆದ್ರೆ ರೆಕಾರ್ಡಿಂಗ್ಸ್ ನಲ್ಲಿ ಮಳೆ ಇಲ್ಲ. ಸೊ ಫುಟೇಜಸ್ ಎಲ್ಲ ಬದಲಾಗಿದೆ ಅನ್ನೋದನ್ನ ಹಾಪರ್ ಕಂಡಿಡಿದು ಬಿಡ್ತಾರೆ. ಇದ್ರೂ ಅವರು ಏನೂ ಮಾತಾಡದೆ ಅಲ್ಲಿಂದ ಹೊರಟಾಗ ಅದೇ ಸಮಯ ಬೇಸ್ಮೆಂಟ್ ನಲ್ಲಿ ಏನೋ ಒಂದ್ ರೀತಿಯಾದ ಆಪರೇಷನ್ ನ ಪ್ಲಾನ್ ಮಾಡ್ತಾ ಇದಾರೆ. ಎಲ್ಲೊಂದ್ ಕಡೆ ಮನೇಲಿರೋ ತುಂಬಾನೇ ಬೋರ್ ಹೊಡಿತಾ ಇದೆ ಅಂತ ಡಸ್ಟಿನ್ ಕೊಟ್ಟಿರೋ ಟಾಯ್ನ ಆರಿಸ್ತಾ ಆಟ ಆಡಿ ಮನೆ ಹೊಲಕ್ ಬಂದು ಅಲ್ಲಿರೋ ವಿಷಯಗಳನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಟಿವಿನಲ್ಲಿ ಕೋಕ್ನ ಆಡ್ ಪ್ಲೇ ಆಗುತ್ತೆ. ಅದನ್ನ ನೋಡಿದ ತಕ್ಷಣ ಇವ್ಳಿಗೊಂದ್ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಅದ್ರಲ್ಲಿ ಇವ್ಳ ಬ್ರೈನ್ ಫಂಕ್ಷನ್ ನ ತಿಳ್ಕೊಳ್ಳೋಕೋಸ್ಕರ ಇವ್ಳ ತಲೆಗೆ ವೈರ್ಗಳನ್ನ ಅಟ್ಯಾಚ್ ಮಾಡಿ ಇವಳು ಮುಂದೆ ಒಂದ್ ಕೋಕ್ ಬಾಟ್ಲ್ ಇರ್ಬೇಕಾದ್ರೆ ಇವಳದ್ನ ಮೈಂಡ್ ನಿಂದಲೇ ಕಂಟ್ರೋಲ್ ಮಾಡಿ ಕ್ರಶ್ ಮಾಡ್ತಾಳೆ. ಆಗಿದ್ನ ನೋಡ್ತಾ ಇರೋ ಡಾಕ್ಟರ್ ಬ್ರೆನರ್ ತುಂಬಾನೇ ಸಂತೋಷ ಪಡ್ತಾನೆ. ಇನ್ನೊಂದ್ ಕಡೆ ಜಾಯ್ಸ್ ಕ್ರಿಸ್ಮಸ್ ಅಂತಂದಿರೋ ಲೈಟ್ ಗಳನ್ನ ಮನೆ ಪೂರ್ತಿ ನೇತಾಕಿ ಅದ್ ಸಾಲ್ತಾ ಇಲ್ಲ ಅಂತ ಇನ್ನೂ ತುಂಬಾ ಲೈಟ್ ಗಳನ್ನ ಸಾಲ ಮಾಡಿ ತಗೋಬರ್ತಾರೆ. ನಮ್ ಹುಡುಗರು ಇವಾಗ ರಾತ್ರಿ ಬಿಲ್ನಿಂದ ಹೊಡಿಯೋಕೋಸ್ಕರ ಕಲ್ಗಳನ್ನ ಹುಡುಕ್ತಾ ಇರೋವಾಗ ಅಲ್ಲಿಗ ಇಬ್ರು ಹುಡುಗರು ಬಂದು ಇವ್ರನ್ನ ಕೇಳಿ ಮಾಡ್ತಾ ವಿಲ್ ಜೀವಂತವಾಗಿರಲ್ಲ, ಅವನ್ನ ಯಾರೋ ಕೊಲೆ ಮಾಡಿದಾರೆ ಅಂತ ಮಾತಾಡಿ ಕೊನೆಗ್ ಮೈಕ್ ನ ಕೆಳಗ್ ಬೀಳ್ಸ್ಬಿಡ್ತಾರೆ. ಜಾನತನು ಸ್ಕೂಲ್ ನಲ್ಲಿ ರಾತ್ರಿ ತೆಗೆದಿರೋ ಫೋಟೋಸ್ನೆಲ್ಲ ಡೆವಲಪ್ ಮಾಡ್ತಾ ಇರೋವಾಗ ಅಲ್ಲಿಗೆ ಸ್ಟೀವ್ ನ ಒಬ್ಳು ಫ್ರೆಂಡ್ ಬಂದು ಅದನ್ನೆಲ್ಲ ನೋಡಿ ಸ್ಟೀವ್ ಹತ್ರ ಹಾಕೊಟ್ಬಿಡ್ತಾಳೆ. ಸೊ ಅವ್ರು ಇವನ್ಗೋಸ್ಕರ ವೆಯ್ಟ್ ಮಾಡಿ ಇವನ ಹತ್ರ ಇರೋ ಫೋಟೋಸ್ನೆಲ್ಲ ತಗೊಂಡು ಅದನ್ನ ಹರಿದಾಕಿ ಕೊನೆಗೆ ಇವ್ನ ಕ್ಯಾಮ್ರಾನು ಕೆಳಗಿಟ್ಟು ಹೊಡೆದಾಕ್ಬಿಡ್ತಾನೆ. ಆಗ ನ್ಯಾನ್ಸಿ ಅಲ್ಲಿ ಹರಿದು ಬಿದ್ದಿರೋ ಫೋಟೋಸ್ ನಲ್ಲಿ ಬಾರ್ಬರಾ ಇರೋದ್ ನೋಡಿ ಅದನ್ನ ಹಾಗೆ ಎತ್ತಿಟ್ಕೋತಾಳೆ. ಜಾಯ್ಸು ತನ್ ತಂದಿರೋ ಲೈಟ್ ಗಳನ್ನ ಮನೆಗ್ ಫಿಕ್ಸ್ ಮಾಡಿ ಅದನ್ನ ನೋಡ್ತಾ ಇರೋವಾಗ ಅಲ್ಲಿಗ್ ಮೈಕ್ ನ ಅಮ್ಮ ಬರ್ತಾರೆ. ಆಗ ಇವರು ವಿಲ್ಗೆ ಈ ರೀತಿ ಲೈಟ್ಸ್ ಗಳಂದ್ರೆ ತುಂಬಾನೇ ಇಷ್ಟ ಅಂತ ಹೇಳೋವಾಗ ಅವರು ಸರಿ ನಿಮ್ಗೆ ಏನೇ ಹೆಲ್ಪ್ ಬೇಕಾಗಿದ್ರು ನಮ್ಮನ್ ಕೇಳಿ ಅಂತ ಹಾಗೆ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಮೈಕನ್ ತಂಗಿ ಆ ಲೈಟ್ಸ್ ಗಳು ಬ್ಲಿಂಕ್ ಆಗ್ತಾ ಇರೋದ್ ನೋಡಿ ಹಾಗೆ ನಡೆಯೋಕ್ ಶುರು ಮಾಡ್ತಾ ಒಂದ್ ರೂಮಿಗೆ ಬರ್ತಾಳೆ. ಅಲ್ಲಿರೋ ಲೈಟ್ ಗಳು ತುಂಬಾ ಹೊತ್ತು ಬ್ಲಿಂಕ್ ಆಗಿ ಕೊನೆಗೆ ನಿಂತ ಮೇಲೆ ಗೋಡೆನಿಂದ ಏನೋ ಒಂದ್ ವಿಷಯ ಹೊರಗ್ ಬರೋಕ್ ಟ್ರೈ ಮಾಡ್ತಾ ಇದೆ. ಆಗ ಜಾಯ್ಸು ಸರಿಯಾದ ಟೈಮಿಗೆ ಅಲ್ಲಿಗೆ ಬಂದು ಆ ಮಗುನ ಎತ್ಕೋತಾರೆ. ಸರಿ ಗೋಡೆನಲ್ಲಿ ನಿಂಗೆ ಏನಾದ್ರು ಕಾಣಿಸ್ತಾ ಅಂತ ಕೇಳೋವಾಗ ಆ ಮಗುನು ಹೌದು ಅಂತ ಹೇಳುತ್ತೆ. ಆಗ ಇವರು ಅದ್ರ ಬಗ್ಗೆ ಏನು ಹೇಳ್ದೆ ಮೈಕ್ ನಮ್ಮನ್ನ ಅಲ್ಲಿಂದ ಕಳ್ಸ್ಬಿಡ್ತಾರೆ. ಹಾಪರು ಒಂದ್ ಲೈಬ್ರರಿಗೆ ಬಂದು ಹಾಕಿನ್ಸ್ ನ ಲ್ಯಾಬ್ರೇಟರಿ ಬಗ್ಗೆ ಬಂದಿರೋ ನ್ಯೂಸ್ ಪೇಪರ್ಸ್ ಇದೆಯಾ ಅಂತ ಕೇಳೋವಾಗ ಲೈಬ್ರರಿ ಏನೋ ಹೌದು ಅಂತ ಹೇಳಿ ಒಂದ್ ರ್ಯಾಕ್ ಅಂತ ತೋರಿಸ್ತಾರೆ. ಅದನ್ನೆಲ್ಲ ತಗೊಂಡ್ ಚೆಕ್ ಮಾಡಿದಾಗ ಅದ್ರಲ್ಲ ಡಾಕ್ಟರ್ ಬ್ರೆನರ್ MK ಅಲ್ಟ್ರಾನೋ ಒಂದ್ ಪ್ರಾಜೆಕ್ಟ್ ನಲ್ಲಿ ಏನೋ ಒಂದ್ ರೀತಿಯಾದ ಮೆಡಿಸನ್ ನ ಟೆರ್ರಿ ಈವ್ಸ್ ಅನ್ನೋ ಒಬ್ರು ಪ್ರೆಗ್ನೆಂಟ್ ಲೇಡಿ ಮೇಲೆ ಪ್ರಯೋಗ ಮಾಡಿ ಅದಾದ್ಮೇಲೆ ಅವನು ಅವ್ರ ಮಗುನೋ ಅವ್ರನ್ನ ಕಸ್ಕೊಂಡಿದ್ದಾನೆ ಅಂತ ವಿಷಯ ಗೊತ್ತಾಗತ್ತೆ. ನ್ಯಾನ್ಸಿನು ಬಾರ್ಬರಾನ ಅಮ್ಮನಿಗೆ ಫೋನ್ ಮಾಡಿ ಅವಳ ಬಗ್ಗೆ ವಿಚಾರಿಸ್ತಾಳೆ. ಅದಕ್ಕೆ ಅವರು ಅವಳು ಮನೆಗೆ ಬಂದಿಲ್ಲ ಅಂತ ಹೇಳೋವಾಗ ಇವಳು ತಕ್ಷಣನೇ ಹೊರಟು ರಾತ್ರಿ ಇವರು ಪಾರ್ಕ್ ಮಾಡಿರೋ ಕಾರ್ ನೋಡಿ ಸ್ಟೀವನ್ ಮನೆಗೆ ಬಂದು ಹುಡ್ಕೋಕ್ ಶುರು ಮಾಡ್ತಾಳೆ. ಆಗ ಸಡನ್ ಆಗಿ ಏನೋ ಒಂದ್ ವಿಷಯ ಪಾಸ್ ಆಗತ್ತೆ. ಇದರಿಂದ ಇವಳು ತುಂಬಾನೇ ಹೆದರ್ಕೊಂಡು ಎದ್ದು ಬಿದ್ದು ಮನೆಗೆ ಹೋಗ್ತಾಳೆ. ಅದೇ ಟೈಮಿಗೆ ಎಲ್ಲೋ ಆ ಫೆನ್ಸ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇರೋವಾಗ ಫೆನ್ಸ್ ನಿಂದ ಆ ಕಡೆ ಒಂದ್ ಬೆಕ್ಕಿರೋದ್ ನೋಡಿ ಇವಳಿಗೆ ಮತ್ತೆ ಒಂದ್ ಫ್ಲಾಶ್ ಬ್ಯಾಕ್ ನೆನಪಾಗತ್ತೆ. ಅದ್ರಲ್ಲಿ ಇವಳು ಮುಂದೆ ಒಂದ್ ಕೇಜ್ನೊಳಗಡೆ ಒಂದ್ ಬೆಕ್ಕಿದೆ, ಅದನ್ನ ಹರ್ಟ್ ಮಾಡಿ ಸಾಯಿಸೋಕೇಳಿ ಬ್ರೆನ್ನರ್ ಹೇಳಿರ್ತಾನೆ. ಆದ್ರೆ ಇವಳಿಗೆ ಆ ರೀತಿ ಮಾಡೋಕ್ ಮನಸ್ಸು ಬರ್ದೆ ನನ್ನಿಂದ ಆಗಲ್ಲ ಅಂತ ಹೇಳೋವಾಗ ಅವನು ಇವಳನ್ನ ಕತ್ಲೆ ಕೋಣೆನಲ್ಲಿ ಕೂಡಾಕೋಕ್ ಹೇಳ್ಬಿಡ್ತಾನೆ. ಸೊ ಗಾರ್ಡ್ಸ್ ಗಳು ಅವಳನ್ನ ಎತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವಳು ತನಗಿರೋ ಶಕ್ತಿಯಿಂದ ಅವ್ರಿಬ್ರು ಹೊಡೆದೇ ಸಾಯಿಸ್ಬಿಡ್ತಾಳೆ. ಆಗಿದ್ನ ಬ್ರೆನ್ನರು ನೋಡಿ ನಿಂಗೆ ಇಷ್ಟೊಂದ್ ಶಕ್ತಿ ಇದೆಯಾ ಅಂತ ತುಂಬಾನೇ ಆಶ್ಚರ್ಯಪಟ್ಟು ಇವಳನ್ನ ಹಾಗೆ ಎತ್ಕೊಂಡು ಹೋಗ್ತಾನೆ. ಈ ಫ್ಲಾಶ್ ಬ್ಯಾಕ್ ಮುಗಿದ ತಕ್ಷಣನೇ ನಮ್ಮ ಹುಡುಗರಲ್ಲಿ ಬಂದು ವಿಲ್ನ ಹುಡುಕೋಗಂತ ಇವಳನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಎಲ್ ಮೈಕ್ ಆಗಿರೋ ಗಾಯ ನೋಡಿ ಏನಾಯ್ತು ಅಂತ ಕೇಳ್ತಾಳೆ. ಆದ್ರೆ ಇವನು ಏನೂ ಹೇಳ್ತಾ ಇಲ್ಲ. ಆಗ ಅವಳು ಫ್ರೆಂಡ್ಸ್ ಯಾವಾಗ್ಲೂ ನಿಜ ಮುಚ್ಚಿಡಲ್ಲ, ಸೊ ಹೇಳೋ ಅಂತ ಕೇಳೋವಾಗ ಇವನು ಸ್ಕೂಲಲ್ಲಿ ಬಿದ್ದೆ ಅಂತ ನಡೆದಿರೋ ವಿಷಯನ ಹೇಳಿ ಯಾರನ್ನೂ ನನ್ನಿಂದ ಹೊಡಿಯೋಕಾಗಲ್ಲ, ಬರೀ ಹೊಡ್ಸ್ಕೊಳ್ಳೋದೆ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಜಾಯ್ಸ್ ಮನೇಲಿರೋವಾಗ ನಾಯಿ ಬಗ್ಲೋ ಶಬ್ದ ಕೇಳಿ ಏನಂತ ನೋಡ್ತಾರೆ. ಆಗ ಲೈಟ್ ಗಳೆಲ್ಲ ಮತ್ತೆ ಬ್ಲಿಂಕ್ ಆಗ್ತಾ ಇರೋದ್ ನೋಡಿ ಅದನ್ನ ಏನಂತ ಚೆಕ್ ಮಾಡೋಕೋಸ್ಕರ ಒಂದ್ ಬಂಚ್ ಆಫ್ ಲೈಟ್ ಅನ್ನು ತಗೊಂಡು ಇಲ್ಲಿ ನೀನೇನಾ ಅಂತ ಕೇಳೋವಾಗ ಹೌದು ಅನ್ನೋ ರೀತಿ ಆ ಲೈಟ್ ಗ್ಲೋ ಆಗುತ್ತೆ. ಸೊ ಇವರು ತುಂಬಾ ಸಂತೋಷ ಪಟ್ಟು ಎಸ್ ಅಂದ್ರೂ ಒಂದ್ಸಲ ಬ್ಲಿಂಕ್ ಮಾಡು, ನೋ ಅಂದ್ರೆ 2 ಸಲ ಬ್ಲಿಂಕ್ ಮಾಡು ಅಂತ ಹೇಳಿ ನಾನ್ ಮಾತಾಡೋದು ನಿಂಗೆ ಕೇಳಿಸ್ತಿದ್ಯಾ ಅಂತ ಕೇಳೋವಾಗ ಅವನು ಎಸ್ ಅಂತ ಆನ್ಸರ್ ಮಾಡ್ತಾನೆ. ಸರಿ ನೀನ್ ಜೀವಂತವಾಗಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಒಂದ್ಸಲ ಬ್ಲಿಂಕ್ ಮಾಡಿ ಹೌದು ಅಂತ ಆನ್ಸರ್ ಮಾಡ್ತಾನೆ. ನೀನ್ ಎಲ್ಲಿದ್ಯಾ ಅಂತ ಕೇಳೋವಾಗ ಅದಕ್ಕೆ ಅವನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅದರಿಂದ ಇವರು ಗೋಡೆ ಮೇಲೆ ಆಲ್ಫಾಬೆಟ್ಸ್ ನ ಬರೆದು ಲೈಟ್ ಗಳನ್ನ ಒಂದೊಂದಾಗಿ ಅಲೈನ್ ಮಾಡಿ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಹಾಪರ್ ಲೈಬ್ರರಿನಲ್ಲಿ ನ್ಯೂಸ್ ಪೇಪರ್ ಗಳನ್ನ ನೋಡ್ತಾ ಇರೋವಾಗ ಅದ್ರಲ್ಲಿ ಕೆಲವರು ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ಹಾಕಿದ ರೀತಿನೇ ಹಾಸ್ಪಿಟಲ್ ನಲ್ಲಿ ಕೂಡ ಗೌನ್ಸ್ ಹಾಕಿದ್ದಾರೆ. ಅದು ಪೈಪ್ ನತ್ರ ಸಿಕ್ಕಿರೋ ಕ್ಲಾತ್ ಪೀಸ್ ಜೊತೆ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳೋವಾಗ ಇವಾಗ ತಾನೇ ನಮಗ್ ಗೊತ್ತಾಗತ್ತೆ ಆ ಪೈಪ್ ಬಳಿನ್ ತಪ್ಸ್ಕೊ ಬಂದಿರೋದು ಎಲ್ಲೇ ಅಂತ. ಆದ್ರೆ ಇವರು ವಿಲ್
ಅಲ್ಗೋಗಿ ಏನೋ ನೋಡಬಾರ್ದಂತೆಲ್ಲ ನೋಡಿರ್ಬೇಕು, ಅದರಿಂದ ಅವನು ಮಿಸ್ ಆಗಿದ್ದಾನೆ. ಇದರಿಂದ ಏನೋ ಒಂದು ದೊಡ್ಡ ವಿಷಯ ಅಡಗಿದೆ ಅಂತ ಮಾತಾಡ್ತಾ ಇರೋವಾಗ ರೇಡಿಯೋದಲ್ಲಿ ಯಾರೋ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನೋ ಒಂದು ವಿಷಯ ಹೇಳಿದಾಗ ತಕ್ಷಣ ಇವರು ವೇಗವಾಗಿ ಅಲ್ಲಿಂದ ಹೊರಡ್ತಾರೆ. ಅದೇ ಟೈಮ್ ವಿಲ್ಲಿರೋ ಜಾಗ ಗೊತ್ತು ಅಂತ ಹೇಳಿ ಎಲ್ರನ್ನೂ ವಿಲ್ನ ಮನೆ ಹತ್ರನೇ ಕರ್ಕೊಬಂದು ಅವ್ನ್ ಬಚ್ಚಿಟ್ಕೊಂಡಿರೋದು ಇಲ್ಲೇ ಅಂತ ಹೇಳ್ತಾಳೆ. ಆದ್ರೆ ಮೈಕ್ ಇದನ್ನ ನಂಬ್ತಾ ಇಲ್ಲ. ಡಸ್ಟಿನ್ ಮತ್ತೆ ಲೂಕಸ್ ಕೋಪದಲ್ಲಿ ಮಾತಾಡ್ತಾ ಇರೋವಾಗ ಪಕ್ಕದಲ್ಲೇ ಆಂಬುಲೆನ್ಸ್ ಮತ್ತೆ ಪೊಲೀಸ್ ಫೋರ್ಸಸ್ ಎಲ್ಲ ಫಾಸ್ಟ್ ಆಗಿ ಎಲ್ಗೋ ಹೋಗ್ತಾ ಇರೋದು ನೋಡಿ ಇವರು ಕೂಡ ಅವ್ರನ್ನ ಸೈಕಲ್ ನಲ್ಲೇ ಫಾಲೋ ಮಾಡಕ್ ಶುರು ಮಾಡ್ತಾರೆ. ಆಗ ಮನೆ ಒಳಗಿರೋ ಜಾಯ್ಸ್ ವಿಲ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡೋಕ್ ಟ್ರೈ ಮಾಡಿ ನೀನ್ ಎಲ್ಲಿದ್ಯಾ ಅಂತ ಕೇಳೋವಾಗ ಅವನು ಕೆಲವು ಲೆಟರ್ಗಳ ಮೇಲೆ ಬ್ಲಿಂಕ್ ಮಾಡಿ ರೈಟ್ ಹಿಯರ್, ನಾನು ಇರೋದು ಇಲ್ಲೇ ಅಂತ ಆನ್ಸರ್ ಮಾಡ್ತಾನೆ. ಸರಿ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ರನ್, ಓಡಿ, ಇಲ್ಲಿಂದ ಇವಾಗ್ಲೇ ಓಡಿ ಅಂತ ಹೇಳ್ತಾನೆ. ಆಗ ಏನಂತ ನೋಡಿದಾಗ ಬಾರ್ಬರನ್ ತಗೊಂಡೋಗಿರೋ ಆ ಒಂದ್ ರೂಪ ಓಡಿನೇ ಓಪನ್ ಮಾಡ್ಕೊಂಡು ಹೊರಗಡೆ ಬರ್ತಾ ಇದೆ. ಇದರಿಂದ ಇವರು ತುಂಬಾನೇ ಹೆದರ್ಕೊಂಡು ಅಲ್ಲಿಂದ ತಪ್ಸ್ಕೊಂಡು ಓಡಕ್ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ನಮ್ ಹುಡುಗರೆಲ್ಲ ಆಂಬುಲೆನ್ಸ್ ನ ಫಾಲೋ ಮಾಡ್ತಾನೆ ಕ್ವಾರಿ ಹತ್ರ ಬಂದ್ ಸೇರಿ ಅಲ್ಲಿ ನಡೀತಾ ಇರೋದಲ್ಲ ಏನಂತ ನೋಡಿದಾಗ ಅಲ್ಲಿರೋ ನೀರ್ನಲ್ಲಿ ಒಬ್ಬ ಹುಡುಗನ್ ಬಾಡಿ ತೇಲಾಡ್ತಾ ಇದೆ. ಅದ್ ಬೇರೆ ಯಾರೋ ಅಲ್ಲ, ವಿಲ್ ಯಾವಾಗ್ಲೂ ತೀರ್ಕೊಂಡಿದ್ದಾನೆ. ಇದರಿಂದ ಇವರು ತುಂಬಾನೇ ಫೀಲ್ ಮಾಡ್ತಾ ಇರೋವಾಗ ಮೈಕ್ ಎಲ್ಲ ಯಾಕೆ ಹೀಗ್ ಮಾಡ್ದೆ, ಯಾಕೆ ಸುಳ್ಳು ಹೇಳ್ದೆ ಅಂತ ಕೋಪದಲ್ಲಿ ಮಾತಾಡಿ ಅಲ್ತಾನೆ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿಗೆ ಎಪಿಸೋಡ್ 3 ಮುಗಿದು ಎಪಿಸೋಡ್ 4 ಶುರು ಆಗ್ತಾ ಇದೆ, ದ ಬಾಡಿ. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಹಾಪರ್ ಜಾಯ್ಸ್ ಅನ್ ಮೀಟ್ ಮಾಡಿ ಕ್ವಾರಿನಲ್ಲಿ ವಿಲ್ಲನ್ ಬಾಡಿ ಸಿಕ್ಕಿರೋ ವಿಷಯನ ಹೇಳ್ತಾರೆ. ಆದ್ರೆ ಅವರು ನಿಮ್ಗೆ ಸಿಕ್ಕಿರೋದ್ ವಿಲ್ ಅಲ್ಲ, ಅರ್ಧ ಗಂಟೆ ಹಿಂದೆ ನಾನು ಅವನ ಜೊತೆ ಮಾತಾಡ್ದೆ ಅಂತ ನಡೆದಿರೋ ವಿಷಯನ ಹೇಳಿ ಅವನೊಂದ್ ಮಾನ್ಸ್ಟರ್ ಹತ್ರ ಸಿಗಾಕೊಂಡಿದ್ದಾನೆ. ಆ ಮಾನ್ಸ್ಟರ್ ಮನುಷ್ಯ ರೀತಿನೇ ಕೈಕಾಲ್ಗಳಿದ್ವು, ಆದ್ರೆ ಅದಕ್ಕೆ ಮುಖ ಇಲ್ಲ ಅಂತ ಹೇಳೋವಾಗ ಹಾಪರು ನನ್ ಮಗಳು ಸಾರಾ ತೀರ್ಕೊಂಡಾಗ್ಲೂ ನಂಗೆ ಇದೇ ರೀತಿ ಹ್ಯಾಲುಸಿನೇಷನ್ ಅವಾಗ ಬರ್ತಾ ಇತ್ತು. ಸೊ ಬೆಳಗಾದ್ಮೇಲೆ ಮಾರ್ಚರಿ ಹೋಗಿ ಆ ಬಾಡಿ ನೋಡು, ನಿನ್ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಕ್ಬಿಡುತ್ತೆ. ಸರಿ ಇವಾಗ ನಿದ್ರೆ ಮಾಡು ಅಂತ ಹೇಳಿ ಅವ್ರಲ್ಲಿಂದ ಹೊರಟೋಗ್ತಾರೆ. ಜಾಯ್ಸಿಗೆ ತನ್ನ ಮಗ ಸಿಗಾಕೊಂಡಿರೋದು ಮಾಸ್ಟರ್ ಹತ್ರನೇ ಅಂತ ಕನ್ಫರ್ಮ್ ಆಗಿದೆ. ಸೊ ಇವರು ಇನ್ಮೇಲೂ ಹೆದರ್ಕೊಳ್ಳೋದು ಬೇಡ, ಅದನ್ನ ಫೇಸ್ ಮಾಡೋಣ ಅಂತ ಒಂದ್ ಕೊಡ್ಲಿನ್ ತಗೊಬಂದು ಧೈರ್ಯವಾಗಿ ವೆಯ್ಟ್ ಮಾಡ್ತಾ ಕುಂತ್ಕೋತಾರೆ. ಇನ್ನೊಂದ್ ಕಡೆ ಮೈಕ್ ಫೀಲ್ ಮಾಡ್ತಾ ಕುಂತಿರೋವಾಗ ಎಲ್ಲಿ ಇವ್ನ್ ರೇಡಿಯೋನ ಟ್ಯೂನ್ ಮಾಡ್ತಾ ಶಬ್ದ ಮಾಡ್ತಾ ಇದ್ದಾಳೆ. ಹಾಗೆ ಇವನು ಇದನ್ನೆಲ್ಲ ನಿಲ್ಸು, ನೀ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಮಗ್ ಮೋಸ ಮಾಡಿದ್ಯಾ ಅಂತ ಕೋಪದಲ್ಲಿ ಮಾತಾಡ್ತಾನೆ. ಆದ್ರೆ ಅವಳು ಏನೂ ಮಾತಾಡದೆ ರೇಡಿಯೋನ ಟ್ಯೂನ್ ಮಾಡ್ತಾನೆ ಇರೋವಾಗ ಅದ್ರಲ್ಲಿ ವಿಲ್ ತನಗಿಷ್ಟ ಇರೋ ಒಂದ್ ಹಾಡ್ ನಾಡ್ತಾ ಇರೋ ಶಬ್ದ ಕೆಲ್ಸುತ್ತೆ. ತುಂಬಾನೇ ಆಶ್ಚರ್ಯಪಟ್ಟವನು ಅವನ್ ಜೊತೆ ಮಾತಾಡೋಕ್ ಟ್ರೈ ಮಾಡ್ತಾನೆ, ಆದ್ರೆ ಅವನ್ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ಸರಿ ಅದ್ ಯಾರು, ಅದು ವಿಲ್ಲೇನ ಅಂತ ಕೇಳೋವಾಗ ಇವಳು ಹೌದು ಅಂತ ಹೇಳ್ತಾಳೆ. ಏನಂತ ನೋಡಿದ್ರೆ ತನ್ನ ಶಕ್ತಿನ ಯೂಸ್ ಮಾಡಿ ವಿಲ್ನ ಕಾಂಟ್ಯಾಕ್ಟ್ ಮಾಡಿದಳೆ. ಬೆಳಗಾದ್ಮೇಲೆ ಜಾಯ್ಸ್ನ ಜಾನತನ್ ಎಲ್ಸಿ ಟೈಮ್ ಆಯ್ತು, ನಾವೀಗ ಮಾರ್ಚರಿಗೆ ಹೋಗ್ಬೇಕು ಅಂತ ಹೇಳಿ ಅವ್ರನ್ನ ರೆಡಿ ಆಗೋಕ್ ಹೇಳ್ತಾನೆ. ಅದೇ ಟೈಮಾಗ ಮೈಕ್ ನಮ್ಮನ ಹತ್ರ ನಾನಿವತ್ತು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳೋವಾಗ ಅವರು ಸರಿ ಏನೂ ತೊಂದರೆ ಇಲ್ಲ, ನಾನಿವಾಗ ಹೊರಗಡೆ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆ ಬರ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಇಲ್ಲ ಅಂತ ಹೇಳಿದಾಗ ಅವರು ಸರಿ ಏನೇ ಇದ್ರು ನಂಗೆ ಫೋನ್ ಮಾಡು ಅಂತ ಹೇಳಿ ಅವ್ರಲ್ಲಿಂದ ಹೊರಟೋಗ್ತಾರೆ. ತಕ್ಷಣ ಇವನು ಲೂಕಸ್ನ ರೇಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಆದ್ರೆ ಅವನು ಕೋಪದಲ್ಲಿದ್ದಾನೆ, ಇವನ್ ಜೊತೆ ಮಾತಾಡ್ತಾ ಇಲ್ಲ. ಆಗ ಇವನು ಅವನ್ನ ಫೋರ್ಸ್ ಮಾಡಿ ನಾವು ವಿಲ್ಲನ್ ಬಗ್ಗೆ ಮಾತಾಡಬೇಕು ಅಂತ ಹೇಳೋವಾಗ ಇನ್ನು ಫ್ಯೂನರಲ್ ಬಗ್ಗೆನೋ ಅಂತ ಕೇಳ್ತಾನೆ. ಫ್ಯೂನರಲ್ ಖಂಡಿತ ನಡೆಯೋದೇ ಇಲ್ಲ, ನೀನ್ ತಕ್ಷಣ ಹೊರಟು ಟೆಸ್ಟಿನ್ ಜೊತೆ ಮನೆಗ್ ಬಾ, ನಾವು ಮಾತಾಡಬೇಕು ಅಂತ ಹೇಳಿ ರೇಡಿಯೋನ ಆಫ್ ಮಾಡ್ತಾನೆ. ಇನ್ನೊಂದ್ ಕಡೆ ಹಾಪರ್ ಮಾರ್ಚರಿನಲ್ಲಿರುವಾಗ ಅವ್ರಿಗೆ ಒಂದ್ ವಿಷಯ ಗೊತ್ತಾಗುತ್ತೆ. ರೆಗ್ಯುಲರ್ ಆಗಿ ಅಟಾಪ್ಸಿ ನಡೆಸೋ ಡಾಕ್ಟರ್ ಗ್ಯಾರಿ ಅಂತ ಒಬ್ರನ್ನ ಹೊರಗಡೆ ಕಲ್ಸಿ ಸಿಟಿನಿಂದ ಯಾರೋ ಹೊಸದಾಗಿ ಬಂದು ವಿಲ್ಗೆ ಅಟಾಪ್ಸಿ ನಡೆಸಿದಾರೆ ಅಂತ. ಅದೇ ಟೈಮ್ ಇವರಿಬ್ರು ಅಲ್ಲಿಗೆ ಬಂದು ವಿಲ್ಲನ್ ಬಾಡಿ ನೋಡ್ತಾ ಇರೋವಾಗ ಫೇಸ್ ಏನೋ ಮ್ಯಾಚ್ ಆಗ್ತಾ ಇದೆ. ಸರಿ ಅವ್ನ್ ಬಲಗೈನಲ್ಲಿ ಒಂದ್ ಮಚ್ಚೆ ಇದೆಯಾ ಅಂತ ಜಾಯ್ಸ್ ಚೆಕ್ ಮಾಡ್ತಾರೆ, ಆದ್ರ ಮಚ್ಚೆ ಇಲ್ಲ. ಸೊ ಇವರು ಅದು ವಿಲ್ಲನ್ ಬಾಡಿನೇ ಅಲ್ಲ ಅಂತ ಹೇಳ್ತಾ ಡಾಕ್ಯುಮೆಂಟ್ ನಲ್ಲಿ ಸೈನ್ ಮಾಡದೆ ಕೋಪದಲ್ಲಿ ಅಲ್ಲಿಂದ ಹೊರಟಾಗ ಜಾನತನ್ ಅವ್ರನ್ನ ತಡೆದು ನಾವೇ ಅವನಿಗೆ ಫ್ಯೂನರಲ್ ಮಾಡ್ಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡ್ತಾನೆ. ಆದ್ರೆ ಅವರು ಇದಕ್ಕೆ ಒಪ್ಕೊಳ್ದೆ ವಿಲ್ ಇನ್ನೂ ಜೀವಂತವಾಗಿದ್ದಾನೆ ಅಂತ ಮಾತಾಡೋವಾಗ ಇಬ್ರಿಗೂ ವಾಗ್ವಾದ ಶುರುವಾಗಿ ಕೊನೆಗವರು ನನ್ ಪ್ರಾಣನ್ ಹೊತ್ತೆ ಇಟ್ಟಾದ್ರೂ ಅವನ್ನ ಕಾಪಾಡ್ತೀನಿ ಅಂತ ಹೇಳಿ ಇಬ್ರು ಕೋಪದಲ್ಲಿ ಒಂದೊಂದ್ ಕಡೆ ಹೊರಟೋಗ್ತಾರೆ. ಹುಡುಗರೆಲ್ಲ ಮನೆಗ್ ಬಂದ್ಮೇಲೆ ವಿಲ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡೋಕ್ ಟ್ರೈ ಮಾಡ್ತಾರೆ. ಆಗ ಯಾರೋ ಅಳೋ ರೀತಿ ಶಬ್ದ ಕೇಳುತ್ತೆ. ಮೈಕ್ ಅದ ಅವನೇ ಅಂತ ಹೇಳ್ತಾನೆ. ಆಗ ಲೂಕಸ್ ಇಲ್ಲ, ಇದು ಬೇಬಿ ಮಾನಿಟರ್ಸ್ ನಿಂದ ಬರೋ ಸಿಗ್ನಲ್ ಅಂತ ಮಾತಾಡ್ತಾನೆ. ಡಸ್ಟಿನ್ ಇಸ್ ವಿಲ್ ಆಗಿರೋಕ್ಕೂ ಚಾನ್ಸ್ ಇದೆ, ಯೋಚನೆ ಮಾಡು, ಅವನೊಂದ್ಸಲ ಸೈಕಲ್ ನಲ್ಲಿ ಬಿದ್ದಾಗ ಇದೇ ರೀತಿ ಅಳ್ತಾ ಇದ್ದ ಅಂತ ಹೇಳ್ತಾನೆ. ಆದ್ರೆ ಲೂಕಸ್ ಮಾತ್ರ ಅವ್ನ್ ಬಾಡಿನೇ ಸಿಕ್ಕಿದೆ, ಇದ್ರೂ ನೀವು ಏನಕ್ಕಿದ್ನ ನಂಬ್ತಾ ಇಲ್ಲ ಅಂತ ಕೇಳ್ತಾನೆ. ಆಗ ಮೈಕ್ ಸ್ಟ್ರಾಂಗ್ ಆಗಿ ಹೇಳ್ತಾನೆ, ಅವ್ನ್ ಜೀವಂತವಾಗಿದ್ದಾನೆ, ಎಲ್ಲೋ ಸಿಗಾಕೊಂಡಿದ್ದಾನೆ, ಅವನನ್ನ ನಾವು ಕಾಪಾಡಬೇಕು ಅಂತ. ಸೊ ಅವನ್ನ ಕಾಂಟ್ಯಾಕ್ಟ್ ಮಾಡೋಕ್ ಒಂದ್ ದೊಡ್ಡ ರೇಡಿಯೋ ಬೇಕು ಅಂತ ಯೋಚನೆ ಮಾಡಿದಾಗ ಸ್ಕೂಲ್ ನಲ್ಲಿರೋ ಹ್ಯಾಮ್ ರೇಡಿಯೋ ನೆನಪಾಗತ್ತೆ. ತಕ್ಷಣ ಇವರು ಎಲ್ ಜೊತೆ ಸ್ಕೂಲ್ ಹೋಗೋಕೋಸ್ಕರ ಅವಳಿಗೆ ಮೇಕಪ್, ಡ್ರೆಸ್, ವಿಗ್ ಅಂತೆಲ್ಲ ಹಾಕಿ ಅವಳನ್ನ ನಾರ್ಮಲ್ ಆಗಿ ತುಂಬಾ ಚೆನ್ನಾಗಿ ಬದಲಾಯಿಸ್ಬಿಡ್ತಾರೆ.
ಅದೇ ಸಮಯ ಪೊಲೀಸ್ಗಳು ನ್ಯಾನ್ಸಿ ಅಮ್ಮ ಕ್ಯಾರನ್ ಜೊತೆ ಸ್ಕೂಲಿಗೆ ಬಂದು ಬಾರ್ಬರ ಬಗ್ಗೆ ವಿಚಾರಿಸೋಕೋಸ್ಕರ ಇವಳನ್ ಕರೆದಾಗ ಇವಳು ನಡೆದಿರೋ ವಿಷಯನೆಲ್ಲ ಹೇಳಿದ್ಮೇಲೆ ನೀವು ಪಾರ್ಕ್ ಮಾಡಿರೋ ಜಾಗದಲ್ಲಿ ಆ ಕಾರ್ ಇಲ್ಲ, ಸೊ ಅವಳು ಎಲ್ಗಾದ್ರೂ ಹೋಗಿರ್ಬೋದು ಅಂತ ಹೇಳಿ ಇವಳಿಗೂ ಮತ್ತೆ ಸ್ಟೀವ್ಗೂ ಇರೋ ರಿಲೇಶನ್ಶಿಪ್ ಬಗ್ಗೆ ಕೆಣಕೋಕ್ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಹಾಪರ್ ಆ ಡಾಕ್ಟರ್ ಗ್ಯಾರಿನ್ ಮೀಟ್ ಮಾಡಿ ಏನಾಯ್ತು ಅಂತ ಕೇಳಿದಾಗ ಅದಕ್ಕೆ ಅವರು ಸಿಕ್ಕಿರೋ ವಿಲ್ಲನ್ ಬಾಡಿನಲ್ಲಿ ಏನೋ ಒಂದು ಮಿಸ್ಟ್ರಿ ಇರೋದಾಗಿ ಅದರಿಂದ ತನ್ನ ಪಾಲಿಟಿಕ್ಸ್ ಮಾಡಿ ಹೊರಗಡೆ ಕಲ್ಸಿರೋದಾಗಿ ಮಾತಾಡ್ತಾರೆ. ಇವರು ಸ್ಕೂಲಿಗೆ ಬಂದಾಗ ರೇಡಿಯೋ ಇರೋ ರೂಮ್ ಲಾಕ್ ಆಗಿದೆ, ಎಲ್ಲತ್ರ ಓಪನ್ ಮಾಡ್ಸೋಣ ಅಂತ ಟ್ರೈ ಮಾಡ್ತಾ ಇರೋವಾಗ ಅಷ್ಟರಲ್ಲೇ ಇವ್ರು ಕ್ಲಾಸ್ ಟೀಚರ್ ಅಲ್ಲಿಗೆ ಬಂದು ಅಸೆಂಬ್ಲಿಗೆ ಬರ್ದೆ ಇಲ್ಲೇನ್ ಮಾಡ್ತಾ ಇದ್ದೀರಾ, ಸರಿ ಇವಳು ಯಾರು ಅಂತ ಕೇಳೋವಾಗ ಮೈಕು ಎಲ್ಲ ತನ್ನ ಕಸಿನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ನಮೇನ್ ಬರೋಕಾಗಲ್ಲ ಅಂತ ಹೇಳ್ತಾನೆ. ನೀವು ಖಂಡಿತ ಬರ್ಲೇಬೇಕು, ಅದಾದ್ಮೇಲೆ ಈ ರೂಮಿಗೆ ಬನ್ನಿ ಅಂತ ಹೇಳಿ ಆ ರೂಮನ್ ಕೀನ್ ಕೊಟ್ಟು ಇವ್ರನ್ನ ಅಸೆಂಬ್ಲಿಗೆ ಕರ್ಕೊಂಡು ಹೋಗ್ತಾರೆ. ನ್ಯಾನ್ಸಿ ಮತ್ತೆ ಅವಳಮ್ಮ ಕ್ಯಾರನ್ ಮನೆಗೆ ಬಂದ್ಮೇಲೆ ಅವರು ಸ್ಟೀವ್ ಯಾರು, ನೀನ್ ಯಾಕೆ ಈ ರೀತಿ ನಡ್ಕೋತೀಯ, ಏನೇ ಇದ್ರು ನನ್ನ ಹತ್ರ ಹೇಳು ಅಂತ ಹೇಳ್ತಾರೆ. ಆದ್ರೆ ಇವಳು ಅವ್ರ ಜೊತೆ ಕೋಪದಲ್ಲಿ ಮಾತಾಡಿ ತನ್ನ ರೂಮಿಗೆ ಬಂದು ಫೀಲ್ ಮಾಡ್ತಾನೆ ಜೋನತನ್ ತೆಗ್ದಿರೋ ಆ ಫೋಟೋಸ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಏನೋ ಒಂದ್ ವಿಷಯ ಡಿಫ್ರೆಂಟ್ ಆಗಿರೋದನ್ನ ಗಮನಿಸಿ ಎಲ್ಲಾ ಪೀಸಸ್ನು ಅಂಟಿಸ್ ನೋಡ್ತಾಳೆ. ಆಗದ್ರಲ್ಲಿ ಬಾರ್ಬರಾ ಪಕ್ಕದಲ್ಲೇ ಏನೋ ಒಂದ್ ವಿಚಿತ್ರವಾದ ರೂಪ ಕಾಣಿಸ್ತಾ ಇದೆ. ಇನ್ನೊಂದ್ ಕಡೆ ಲ್ಯಾಬ್ನಲ್ಲಿ ಪ್ಲಾನ್ ಮಾಡಿದ ಆಪರೇಷನ್ ಶುರುವಾಗಿ ಶಿಪರ್ಡ್ ಅಂತ ಒಬ್ರು ಗೋಡೆನಲ್ಲಿ ಒಂದು ಪೋರ್ಟಲ್ ರೀತಿ ಓಪನ್ ಆಗಿತ್ತಲ್ಲ ಅದ್ರ ಹೊಳಗಡೆ ಹೋಗಿ ರಿಸರ್ಚ್ ಮಾಡೋಕಂತ ತನ್ನ ಬಾಡಿಗೆ ರೋಪ್ನೆಲ್ಲ ಕಟ್ಕೊಂಡು ಹೊಳಗಡೆ ಹೋಗ್ತಾರೆ. ಹಾಗೊಂದ್ ಸ್ವಲ್ಪ ಹೊತ್ನಲ್ಲೇ ಬ್ರಿನ್ನರ್ ಆ ಜಾಗ ಹೇಗಿದೆ ಅಂತ ಕೇಳ್ತಾನೆ. ಆಗ ಅವರು ಆ ಜಾಗ ತುಂಬಾನೇ ವಿಚಿತ್ರವಾಗಿದೆ ಅಂತ ನೋಡ್ತಾ ಇರೋ ವಿಷಯನೆಲ್ಲ ಹೇಳ್ತಾನೆ. ಕೊನೆಗೇನೋ ಬರ್ತಾ ಇದೆ ಎಲ್ಕೊಳಿ ಅಂತ ಕೂಗಾಡೋದ್ ಕೇಳಿ ಇವರು ಎಲಿಯೋಕ್ ಶುರು ಮಾಡ್ತಾರೆ. ಆದ್ರೆ ಅಷ್ಟರಲ್ಲೇ ಇನ್ನೋ ಒಂದ್ ವಿಷಯ ಅವ್ರನ್ನ ಅಟ್ಯಾಕ್ ಮಾಡಿ ಹಾಗೆ ತಗೊಂಡೋಗ್ಬಿಡತ್ತೆ. ಅಸೆಂಬ್ಲಿನೂ ಶುರುವಾಗಿ ವಿಲ್ಲನ್ ಬಗ್ಗೆ ಸ್ಪೀಚ್ ಕೊಡ್ತಾ ಇರ್ಬೇಕಾದ್ರೆ ಆ ಇಬ್ರು ಹುಡುಗರು ಏನೇನೋ ಮಾತಾಡ್ತಾ ನಗಾಡ್ತಾ ಇರೋದನ್ನ ಮೈಕ್ ನೋಡಿ ಎಲ್ಲ ಮುಗಿದ್ಮೇಲೆ ಇಲ್ಲೇನ್ ಜೋಕ್ ಮಾಡ್ತಾ ಇದ್ರ ಅಂತ ಕೇಳಿ ಅವನ್ನ ಕೆಳಗಡೆ ತಲ್ಲಿ ಬೀಳ್ಸ್ಬಿಡ್ತಾನೆ. ಆಗ ಅವನು ಮೈಕ್ ನ ಹೊಡಿಯೋಕಂತ ಬಂದು ಹಾಗೆ ಫ್ರೀಸ್ ಆಗಿ ನಿಂತು ಪ್ಯಾಂಟ್ ಅಲ್ಲೇ ಯೂರಿನೇಟ್ ಮಾಡ್ಕೋತಾನೆ. ಇದನ್ನ ನೋಡಿ ಸ್ಕೂಲೇ ನಗಾಡ್ತಾ ಇದೆ. ಏನಂತ ನೋಡಿದ್ರೆ ಇದನ್ ಮಾಡಿರೋದು ಎಲ್ಲ ಜಾನತನ್ ಕಾಫಿನ್ ಬಾಕ್ಸ್ ತಗೊಳಕಂತ ಒಂದ್ ಶಾಪಿಗೆ ಬಂದಿರೋವಾಗ ಅಲ್ಲಿಗೆ ನ್ಯಾನ್ಸಿ ಇವನ್ನ ನೋಡಕಂತ ಬಂದು ಆ ಫೋಟೋ ಬಗ್ಗೆ ಕೇಳ್ತಾಳೆ. ಆಗ ಇವನು ನಾನದ್ನ ಗಮನಿಸ್ಲಿಲ್ಲ ಅಂತ ಹೇಳ್ತಾನೆ. ನಾನು ನೆಕ್ಸ್ಟ್ ಡೇ ಸ್ಟೀವನ್ ಮನೆಗೆ ಹೋಗಿರೋವಾಗ ಅಲ್ಲೊಂದ್ ವಿಚಿತ್ರವಾದ ರೂಪ ನೋಡ್ದೆ, ಅದೇ ಅವಳನ್ನ ತಗೊಂಡೋಗಿರ್ಬೇಕು ಅಂತ ಹೇಳಿ ಹಾಗೆ ಅಲ್ಲಿಂದ ಹೊರಟಾಗ ಇವನ್ಗೂ ತನ್ನ ಅಮ್ಮ ಹೇಳಿರೋ ವಿಷಯ ನೆನಪಾಗಿ ಅವನ್ ರೂಪಕ್ ಮುಖ ಇತ್ತ ಅಂತ ಕೇಳೋವಾಗ ಅವಳು ಇಲ್ಲ ಅಂತ ಹೇಳಿ ಈ ವಿಷಯ ನಿಂಗೆ ಗೊತ್ತು ಅಂತ ಕೇಳ್ತಾಳೆ. ಅದೇ ಸಮಯ ಹಾಪರ್ ಬಾರ್ನಲ್ಲಿ ಒಬ್ನತ್ರ ಮಾತ್ಕೊಡಕ್ ಶುರು ಮಾಡ್ತಾರೆ. ಅವ್ನ್ ಯಾರಂದ್ರೆ ಗವರ್ಮೆಂಟ್ ನಿಂದ ಕೆರೆಗಳು ಮತ್ತೆ ನದಿಗಳನ್ನ ಮೇಂಟೈನ್ ಮಾಡೋ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬ. ಅವನೇ ವಿಲ್ಲನ್ ಬಾಡಿನೂ ಕೂಡ ಕಂಡಿಡ್ದಿರ್ತಾನೆ. ಅದ್ರಿಂದ ಇವರು ಅವನ್ ಜಾಗ ಸ್ಯಾಟ್ಲರ್ ಅನ್ನೋ ಒಂದ್ ಕಂಪನಿಗೆ ಸ್ವಂತವಾದದ್ದು, ಅಲ್ಲಿ ಗವರ್ಮೆಂಟ್ ಕೆಲ್ಸನೇ ಇಲ್ಲ, ಸೊ ನೀನ್ ಅಲ್ಲೇನ್ ಮಾಡ್ತಾ ಇದ್ದೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ಕೋಪದಲ್ಲಿ ಆ ಹುಡುಗ ತೀರ್ಕೊಂಡ ಎಲ್ಲ ಮುಗೀತು ಅಂತ ಮಾತಾಡಿ ಹಾಗೆ ಹೊರಗಡೆ ಬರ್ತಾನೆ. ಆದ್ರೂ ಹಾಪರ್ ಅವನ್ನ ಬಿಡದೆ ಚೆನ್ನಾಗಿ ಹೊಡೆದು ವಿಚಾರಿಸ್ತಾರೆ, ನೀನ್ ಅಲ್ಲಿ ಹೋಗೋ ಕೇಳಿರೋದು ಯಾರು ಅಂತ. ಆಗ ಅವನು ನನ್ನ ಹೋಗೋ ಕೇಳಿ ಯಾರೋ ಕಾಲ್ ಮಾಡಿದ್ರು ಅಂತ ಹೇಳೋವಾಗ ಸರಿ ನೀನ್ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ಯಾ, ಹಾಕಿನ್ಸ್ ಲ್ಯಾಬ್ಗೂ ಇದಕ್ಕೂ ಸಂಬಂಧ ಇದೆಯಾ ಅಂತ ಕೇಳ್ತಾರೆ. ಆದ್ರ ಅಷ್ಟರಲ್ಲೇ ಇವ್ರ ಪಕ್ಕದಲ್ಲೇ ನಿಂತಿರೋ ಒಂದ್ ಕಾರ್ನಿಂದ ಯಾರೋ ಇವ್ರನ್ನ ಗಮನಿಸ್ತಾ ಇರೋದನ್ನ ಹಾಪರ್ ನೋಡಿ ಆ ಕಾರ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಆದ್ರೆ ಅದು ತಪ್ಸ್ಕೊಂಡು ಹೋಗ್ಬಿಡತ್ತೆ. ಇವರು ಇವಾಗ ರೇಡಿಯೋ ಇರೋ ರೂಮಿಗೆ ಬಂದು ಮೈಕ್ ಅದನ್ನೆಲ್ಲ ಆನ್ ಮಾಡ್ತಾ ಇರೋವಾಗ ಇವಳಿಗೆ ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಅದ್ರಲ್ಲ ಬ್ರೆನ್ನರ್ ಇವಳಿಗೊಬ್ಬನ ಫೋಟೋನ್ ತೋರಿಸಿ ಇವ್ನು ಎಲ್ಲಿದ್ದಾನಂತ ಕಂಡಿಡ್ದು ಇವ್ನು ಮಾತಾಡೋ ವಿಷಯನ ನಂಗೆ ಹೇಳಕ್ಕಾಗತ್ತಾ ಅಂತ ಕೇಳಿದಾಗ ಇವಳು ಸರಿ ಅಂತೇಳಿ ಸ್ಟಾರ್ಟ್ ಮಾಡ್ತಾಳೆ. ಆಗ ದೂರದಲ್ಲಿರೋ ಒಂದು ರೂಮ್ ನಲ್ಲಿ ಕುಂತು ಆ ವ್ಯಕ್ತಿ ಮಾತಾಡ್ತಾ ಇರೋ ವಿಷಯಗಳೆಲ್ಲ ಇವಳಿಗೆ ಕೇಳಿಸ್ತಾ ಇದೆ. ಬ್ರೆನ್ನರು ಅವ್ನು ಏನ್ ಮಾತಾಡ್ತಾ ಇದ್ದಾನೆ ಅಂತ ಕೇಳೋವಾಗ ಇವಳು ಅಲ್ಲಿರೋ ಸ್ಪೀಕರ್ಗಳಿಗೆ ಅವ್ನು ಮಾತಾಡ್ತಾ ಇರೋ ವಿಷಯಗಳನ್ನ ಟ್ರಾನ್ಸ್ಮಿಟ್ ಮಾಡಿ ಅವನಿಗೆ ಕೇಳೋಗ್ ಮಾಡ್ತಾಳೆ. ಇವಾಗ ಪ್ರೆಸೆಂಟ್ ನಲ್ಲಿ ಎಲ್ಲ ರೇಡಿಯೋ ನ್ಯೂಸ್ ಮಾಡ್ಕೊಂಡು ವಿಲ್ ನ ಕಾಂಟ್ಯಾಕ್ಟ್ ಮಾಡೋಕ್ ಟ್ರೈ ಮಾಡ್ತಾ ಇರೋವಾಗ ಇನ್ನೊಂದ್ ಕಡೆ ಜಾಯ್ಸ್ ಮನೇಲಿ ವಿಲ್ಗೆ ಇಷ್ಟ ಇರೋ ಒಂದು ಹಾಡು ಟೇಪ್ ರೆಕಾರ್ಡರ್ ನಲ್ಲಿ ತಾನಾಗೆ ಪ್ಲೇ ಆಗಿ ಅವನು ಗೋಡೆ ಬಳಿಯಿಂದ ಮಾತಾಡೋಕ್ ಶುರು ಮಾಡ್ತಾನೆ. ಇವರು ಗೋಡೆ ಮೇಲಿರೋ ಸ್ಟಿಕ್ಕರ್ಸ್ನೆಲ್ಲ ಹರಿದಾಕ್ ನೋಡಿದಾಗ ಮಧ್ಯೆ ಗ್ಲಾಸ್ ರೀತಿ ಇದೆ, ಇನ್ನೊಂದ್ ಬದಿನಲ್ಲಿ ವಿಲ್ ಸಿಗಾಕೊಂಡಿದ್ದಾನೆ. ಅಲ್ಲವನು ತುಂಬಾನೇ ಹೆದರ್ಕೊಂಡು ಈ ಒಂದ್ ಜಾಗನೂ ಕೂಡ ನಮ್ಮನೆ ರೀತಿನೇ ಇದೆ, ಇಲ್ಲಿ ತುಂಬಾನೇ ಚಳಿ ಆಗ್ತಾ ಇದೆ ಅಂತ ಮಾತಾಡಿ ಕೊನೆಗದ್ ಬರ್ತಾ ಇದೆ ಅಂತ ಕೂಗಾಡ್ಕೊಳಕ್ ಶುರು ಮಾಡ್ತಾನೆ. ಆಗ ಇವರು ನಿನ್ನ ನಾನು ಖಂಡಿತ ಕಾಪಾಡ್ತೀನಿ, ಅದ್ರ ತಕ್ಷಣನೇ ಎಲ್ಲಾದ್ರೂ ಬಚ್ಚಿಟ್ಕೊ ಅಂತ ಹೇಳ್ತಾ ಇರೋವಾಗ್ಲೇ ಆ ಗೋಡೆನೂ ಕ್ಲೋಸ್ ಆಗುತ್ತೆ. ಅದೇ ಸಮಯ ಈ ಕಡೆ ಹ್ಯಾಮ್ ರೇಡಿಯೋ ಸುಟ್ಟೋಗಿ ಎಲ್ಲೂ ತುಂಬಾನೇ ವೀಕ್ ಆಗಿರೋವಾಗ ಎಲ್ರೂ ಸೇರಿ ಅವಳನ್ನ ಹೊತ್ಕೊಂಡು ಹೋಗ್ತಾರೆ. ಜಾಯ್ಸು ಇಲ್ಲಿ ಆ ಗೋಡೆ ಹೊಳಗಿರೋ ವಿಷಯನ ಓಪನ್ ಮಾಡೋಕ್ ಟ್ರೈ ಮಾಡಿದಾಗ ಕೊನೆಗೆ ಆ ಗೋಡೆನೇ ಹೊಡೆದೋಗುತ್ತೆ. ಇದರಿಂದ ಇವರು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಹಾಗೆ ಕುಂತಿರ್ಬೇಕಾದ್ರೆ ಅಲ್ಲಿಗೆ ಇವ್ರ ಹಸ್ಬೆಂಡ್ ಲಾನಿ ಬರ್ತಾರೆ. ಇನ್ನೊಂದ್ ಕಡೆ ನ್ಯಾನ್ಸಿ ಮತ್ತೆ ಜಾನತನ್ ನೆಗೆಟಿವ್ಸ್ ಗಳನ್ನ ಮತ್ತೆ ಫೋಟೋಸ್ ಗಳ ಡೆವಲಪ್ ಮಾಡಿ ನೋಡ್ತಾರೆ. ಆಗದ್ರಲ್ಲಿ ನ್ಯಾನ್ಸಿ ಸ್ಟೀವನ್ ಮನೆ ಹತ್ರ ನೋಡಿರೋ ಅವನ್ ರೂಪ ಕಾಣಿಸ್ತಾ ಇದೆ. ಆಗದ್ನ ಇವನು ನೋಡಿ ನನ್ನಮ್ಮ ಇದ್ರ ಬಗ್ಗೆನೇ ಹೇಳ್ತಾ ಇದ್ರು, ಆದ್ರದ್ನ ನಾನು ನಂಬ್ಲಿಲ್ಲ, ವಿಲ್ ಜೀವಂತವಾಗಿರ್ತಾನೆ, ಸೊ ಬಾರ್ಬರನು ಜೀವಂತವಾಗಿರೋ ಚಾನ್ಸ್ ಇದೆ ಅಂತ ಮಾತಾಡ್ಕೋತಾರೆ.
ಅದೇ ಸಮಯಕ್ಕೆ ಹಾಪರು ಮಾರ್ಚರಿಗೆ ಬಂದು ಅಲ್ಲಿರೋ ಪೊಲೀಸ್ ಗಾರ್ಡ್ನ ಹೊಡೆದಾಕಿ ಒಳಗಡೆ ಬರ್ತಾರೆ. ವಿಲ್ಲನ್ ಬಾಡಿ ಎಲ್ಲಿದೆ ಅಂತ ಹುಡುಕಿ ಅದನ್ನ ಹೊರಗಡೆ ತೆಗೆದು ಅದ್ ನಿಜವಾದ ಬಾಡಿನ ಅಂತ ಚೆಕ್ ಮಾಡೋಕೋಸ್ಕರ ಅದನ್ನ ಕಟ್ ಮಾಡಿದಾಗ ಅದ್ರೊಳಗಡೆ ಇರೋದು ಬರೀ ಕಾಟನ್ ಮಾತ್ರ. ಸೊ ಇವಾಗ ತಾನೇ ಗೊತ್ತಾಗತ್ತೆ ಅದ್ ನಿಜವಾದ ಬಾಡಿನೇ ಅಲ್ಲ, ಫುಲ್ ಅಂಡ್ ಫುಲ್ ಸಿಲಿಕಾನ್, ಅದೊಂದು ಫೇಕ್ ಅಂತ. ತಕ್ಷಣ ಹಾಪರು ಹೊರಟು ಯಾರಿಗೂ ಗೊತ್ತಿಲ್ಲದೆ ನ್ಯಾಷನಲ್ ಲ್ಯಾಬಿಗೆ ಬಂದು ಫೆನ್ಸ್ನೆಲ್ಲ ಕಟ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇರೋವಾಗ ಈ ಎಪಿಸೋಡು ಕೂಡ ಇಲ್ಲಿಗೆ ಮುಗಿಯುತ್ತೆ. ಇದು ಸ್ಟ್ರೇಂಜರ್ ಥಿಂಗ್ಸ್ ನ ಎಪಿಸೋಡ್ 5 ದ ಫ್ಲೇ ಅಂಡ್ ದ ಆಕ್ರೋಬ್ಯಾಟ್. ಶುರು ಮಾಡೋಕ್ಕೂ ಮುಂಚೆ ಮೂವಿಗಳನ್ನ ಸ್ಟೋರಿ ಫಾರ್ಮ್ ನಲ್ಲಿ ಕೇಳೋಕ್ ನೀವು ಇಷ್ಟಪಟ್ರೆ ನಮ್ಮ ಚಾನೆಲ್ನ ಒಂದ್ ಸ್ವಲ್ಪ ನೆನಪಿಟ್ಕೊಳ್ಳಿ. ಇದು ಸ್ಟೋರಿ ಲೈಟ್ ಕನ್ನಡ. ಸರಿ, ನಾವೀಗ ಶುರು ಮಾಡೋಣ. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಹಾಪರ್ ಆ ಲ್ಯಾಬ್ ಬರ್ತಾರೆ. ಅಲ್ಲಿ ಯಾರ ಕಣ್ಗೂ ಕಾಣಿಸ್ಕೊಳ್ದೆ ನಡೆದು ಪ್ರಾಹಿಬಿಟ್ ಮಾಡಿರೋ ಒಂದ್ ಏರಿಯಾಗ್ ಬಂದಾಗ ಇವ್ರ ಮುಂದೆ ಒಂದ್ ಡೋರ್ ಇದೆ. ಆ ಡೋರ್ ಲಾಕ್ ಆಗಿದೆ. ಅದನ್ನ ಓಪನ್ ಮಾಡೋದು ಹೇಗಂತ ನೋಡ್ತಾ ಇರೋವಾಗ ಅಲ್ಲಿಗ ಲ್ಯಾಬ್ ಕಡೆಯವ್ರು ಬಂದು ಇವ್ರನ್ನ ಗನ್ ಪಾಯಿಂಟ್ ನ ನಿಲ್ಸಿ ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಇವರು ನನ್ನ ಬ್ರೆನ್ನರೇ ಬರೋ ಕೇಳಿದ್ರು ಅಂತ ಅವ್ರನ್ನ ಡೈವರ್ಟ್ ಮಾಡಿ ಅವ್ರನ್ನ ಹೊಡೆದು ಅವ್ರ ಹತ್ರ ಇರೋ ಗನ್ನು ಮತ್ತೆ ಆಕ್ಸೆಸ್ ಕಾರ್ಡ್ ನ ಕಸ್ಕೊಂಡು ಒಳಗಡೆ ಬರ್ತಾರೆ. ಅದೇ ಸಮಯ ಜಾಯ್ಸ್ ಮಾತಾಡೋದ್ನಲ್ಲ ಅವ್ರ ಹಸ್ಬೆಂಡ್ ಲಾನಿ ಕೇಳಿ ನೀನು ವಿಲ್ ಬಗ್ಗೆನೇ ಯೋಚನೆ ಮಾಡ್ತಾ ಸ್ಟ್ರೆಸ್ ನಲ್ಲಿ ಇದೀಯಾ, ಆದ್ರಿಂದಲೇ ನಿಂಗೆ ಹೀಗಲ್ಲ ಆಗ್ತಾ ಇದೆ, ಬೇಕಾದ್ರೆ ನಾವು ಥೆರಪಿಸ್ಟ್ ಮೀಟ್ ಮಾಡೋಣ ಅಂತ ಕೇಳ್ತಾರೆ. ಆದ್ರೆ ಜಾಯ್ಸ್ ಇದಕ್ಕೆ ಒಪ್ಕೊಳ್ದೆ ವಿಲ್ ಜೀವಂತವಾಗಿದ್ದಾನೆ, ನಾನ್ ನೋಡಿರೋ ವಿಷಯಗಳೆಲ್ಲ ನಿಜ ಅಂತ ಮಾತಾಡ್ತಾರೆ. ಅದೇ ಸಮಯ ನಮ್ ಹುಡುಗರೆಲ್ಲ ವಿಲ್ ಮಾತಾಡಿರೋ ವಿಷಯನ ಇಟ್ಕೊಂಡು ಆ ಜಾಗ ಹೇಗಿರ್ಬೋದು ಎಲ್ಲಿರ್ಬೋದು ಅಂತೆಲ್ಲ ಮಾತಾಡ್ತಾ ಇರೋವಾಗ ಆ ಒಂದ್ ಜಾಗನೇ ಅಪ್ಸೈಡ್ ಡೌನ್ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ತಕ್ಷಣನೇ ಮೈಕು ವಿಷಯ ಅರ್ಥ ಆಗಿ ಹೌದು ಅವನಿರೋ ಜಾಗನ್ ತೋರಿಸ್ತೀನಿ ಅಂತ ಎಲ್ಲ ಬೋರ್ಡ್ನೆ ದಬಾಕಿಟ್ಲು, ನೆನಪಿದ್ಯಾ? ಮತ್ತ ಅವನ್ನ ಹುಡುಕೋವಾಗ ಅವನ್ ಮನೆಗೆ ಕರ್ಕೊಂಡೋದ್ಲು. ಸೊ ಅವನಿರೋದು ಅಲ್ಲೇ, ಆದ್ರದು ಕೆಳಗಡೆ ಅಪ್ಸೈಡ್ ಡೌನ್ ನಲ್ಲಿ ಅಂತ ವಿಷಯ ಹೇಳ್ತಾ ಇರೋವಾಗ ಸೇಮ್ ಟೈಮ್ ಹಾಪರು ಎಲ್ಲಾ ಕಡೆ ವಿಲ್ನ ಹುಡುಕಿ ಕೊನೆಗೆ ಗಾರ್ಡ್ಸ್ ಬಂದ್ರು ಅಂತ ಲಿಫ್ಟ್ ನಲ್ಲಿ ಕೆಳಗ್ ಬರ್ತಾರೆ. ಡಸ್ಟಿನೋ ಡಂಜನ್ಸ್ ಅಂಡ್ ಡ್ರ್ಯಾಗನ್ಸ್ ಅನ್ನೋ ಆ ಕಥೆನ ವೇಲ್ ಆಫ್ ಶಾಡೋಸ್ ಅನ್ನೋ ಒಂದು ಚಾಪ್ಟರ್ ನಲ್ಲಿ ಅಪ್ಸೈಡ್ ಡೌನ್ ಬಗ್ಗೆ ವಿಷಯ ಇದೆ. ಅದು ಅಪಾಯಕಾರಿ ಮಾನ್ಸ್ಟರ್ ಗಳಿಂದ ಕೂಡಿರೋ ಒಂದು ಆಲ್ಟರ್ನೇಟ್ ಡೈಮೆನ್ಷನ್. ಅಲ್ಲಿ ಹೋದವರು ಜೀವಂತವಾಗಿ ಹೊರಗಡೆ ಬರೋಕ್ ಚಾನ್ಸೇ ಇಲ್ಲ. ಅದ್ ನಮ್ ಪಕ್ಕದಲ್ಲೇ ಇದ್ರು ಕೂಡ ನಮ್ ಕಣ್ಣಿಗೆ ಕಾಣಿಸಲ್ಲ ಅಂತ ಓದಿ ಅವನ್ ಡೈಮೆನ್ಷನ್ ಹೇಗೆ ಹೋಗ್ಬೇಕು ಅಂತ ನಿಂಗೆ ಗೊತ್ತಾ ಅಂತ ಎಲ್ಲನ್ ಕೇಳ್ದಾಗ ಅದಕ್ಕೆ ಅವಳು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಹಾಪರು ಕೆಳಗ್ ಬಂದು ಅವನ್ ಡೈಮೆನ್ಷನ್ ಓಪನ್ ಆಗಿರೋ ಗೇಟ್ ನೋಡಿ ಏನೂ ಅರ್ಥ ಆಗದೆ ಹಾಗೆ ಶಾಕ್ ಆಗಿ ನಿಂತಿರೋವಾಗ ಅಲ್ಲಿಗ ಲ್ಯಾಬನ್ ಕಡೆಯವರು ಬಂದು ಅವ್ರನ್ನ ಹೊಡೆದು ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ಬೆಳಗಾದ್ಮೇಲೆ ಜಾನಥನ್ ಮನೆಗ್ ಬಂದು ಜಾಯ್ಸ್ ನ ಅವನ್ ರೂಪ ನಿಮಗ್ ಮತ್ತೆ ಕಾಣಿಸ್ತಾ ಅಂತ ಕೇಳ್ತಾನೆ. ಆಗ ಅಲ್ಲೇ ಇರೋ ಲಾನಿ ನಿನ್ನಮ್ಮ ಇವಾಗ ತುಂಬಾನೇ ಕನ್ಫ್ಯೂಸ್ ಆಗಿದ್ದಾರೆ, ನೀನು ಅದೇ ರೀತಿ ಮಾತಾಡ್ಬೇಡ ಅಂತ ಹೇಳೋವಾಗ ಇವನು ಅವ್ರು ಹೇಳ್ತಾ ಇರೋದಲ್ಲ ನಿಜವಾಗಿರೋಕು ಚಾನ್ಸ್ ಇದೆ, ನೀವಿಲ್ಲಿರೋದು ಅವ್ರಿಗೆ ಇನ್ನೂ ತೊಂದರೆ ಉಂಟು ಮಾಡುತ್ತೆ, ಸೊ ಹೊರಟೋಗಿ ಅಂತ ಹೇಳ್ಬಿಡ್ತಾನೆ. ಅದಾದ್ಮೇಲೆ ಎಲ್ರೂ ಒಂದೊಂದ್ ಕಡೆ ರೆಡಿ ಆಗಿ ವಿಲ್ನ ಫ್ಯೂನರಲ್ ಬರ್ತಾರೆ. ಫ್ಯೂನರಲ್ ಶುರುವಾಗತ್ತೆ. ಆದ್ರೆ ನಮ್ ಹುಡುಗರ ಮುಖದಲ್ಲಿ ಸ್ವಲ್ಪನೂ ಫೀಲಿಂಗ್ಸ್ ಇಲ್ಲ, ಯಾಕಂದ್ರೆ ವಿಲ್ ಜೀವಂತವಾಗಿದ್ದಾನೆ ಅಂತ ಇವ್ರಿಗೆ ಆಲ್ರೆಡಿ ಗೊತ್ತಿದೆ. ಎಲ್ಲಾ ರಿಚುವಲ್ ಮುಗಿದು ಆ ಫೇಕ್ ಬಾಡಿನ ಹೂತಾಕದ್ಮೇಲೆ ಇನ್ನೊಂದ್ ಕಡೆ ಹಾಪರ್ ಕಂಡ್ಬಿಡ್ತಾರೆ. ಏನಂತ ನೋಡಿದ್ರೆ ಅವ್ರಿರೋದು ತನ್ನ ಮನೇಲಿ. ಇದರಿಂದ ಇವರು ತುಂಬಾನೇ ಗಾಬರಿಯಾಗಿ ಮನೆ ಸುತ್ತಲೂ ಹುಡುಕ್ ನೋಡ್ತಾರೆ. ಆದ್ರಲ್ಲಿ ಒಬ್ರು ಕಾಣಿಸ್ತಾ ಇಲ್ಲ. ಹಾಗೆ ಕನ್ನಡಿ ನೋಡ್ತಾ ಇರೋವಾಗ ಇವ್ರಿಗೇನೋ ಒಂದ್ ಡೌಟ್ ಬಂದು ಮನೇಲಿರೋ ಎಲ್ಲಾ ವಿಷಯಗಳನ್ನೂ ಹೊಡೆದಾಕಿ ಅದ್ರೊಳಗಡೆ ಚೆಕ್ ಮಾಡೋಕ್ ಶುರು ಮಾಡ್ತಾರೆ. ಹಾಗೆ ಅಲ್ಲಿರೋ ಎಲ್ಲಾ ಥಿಂಗ್ಸ್ನು ದಿಕ್ಕಾಪಲ್ ಮಾಡ್ತಾ ಹುಡುಕ್ತಾನೆ ಇರ್ಬೇಕಾದ್ರೆ ಕೊನೆಗೆ ಇವ್ರಿಗೆ ಒಂದ್ ಬಲ್ಬ್ ನಲ್ಲಿ ಒಂದ್ ಬಗ್ ಸಿಗುತ್ತೆ. ಸೊ ಇಷ್ಟು ದಿನ ಇವ್ರು ಮಾತಾಡಿರೋ ವಿಷಯಗಳನ್ನ ಯಾರೋ ಬಗ್ ಮಾಡಿ ಕೇಳಿದಾರೆ ಅಂತ ಹಾಪರ್ ಅರ್ಥ ಮಾಡ್ಕೋತಾರೆ. ಇವಾಗ ನ್ಯಾನ್ಸಿ ಮತ್ತೆ ಜಾನಥನ್ ಸ್ಟೀವನ್ ಮನೆ, ನಮ್ ಮನೆ ಮತ್ತೆ ವಿಲ್ ಮಿಸ್ ಆಗಿರೋ ಆ ಒಂದ್ ಜಾಗ, ಈ ಒಂದ್ ಟ್ರಯಾಂಗಲ್ ಒಳಗಡೆನೆ ಅವನ್ ಪ್ರಾಣಿ ಸುತ್ತಾಡ್ತಾ ಇದೆ ಅಂತ ಗೆಸ್ ಮಾಡಿ ಅದನ್ನ ಹುಡುಕಿ ಸಾಯಿಸ್ಬೇಕು ಅಂತ ಗನ್ ತಗೊಂಡ್ ರೆಡಿ ಆಗ್ತಾರೆ. ಲ್ಯಾಬ್ ನಲ್ಲಿ ಬ್ರೆನ್ನರ್ಗೆ ನಮ್ ಹುಡುಗರೆಲ್ಲ ವಿಲ್ಲನ್ ಕಾಂಟ್ಯಾಕ್ಟ್ ಮಾಡಿರೋದು ಗೊತ್ತಾಗಿ ಎಲ್ಲಿರೋದು ಅವ್ರ ಜೊತೆನೆ ಅಂತ ಅರ್ಥ ಮಾಡ್ಕೊಂಡು ತಕ್ಷಣ ಇಬ್ರನ್ನ ಸ್ಕೂಲಿಗೆ ಕಳಿಸ್ತಾನೆ. ಅವರು ಸರ್ವಿಸ್ ಮಾಡಕ್ ಬಂದಿರೋ ರೀತಿ ನಾಟಕ ಮಾಡಿ ಸ್ಕೂಲಿಗೆ ಬಂದು ಆ ಸುಟ್ಟೋಗಿರೋ ಹ್ಯಾಮ್ ರೇಡಿಯೋನ ಚೆಕ್ ಮಾಡ್ತಾರೆ. ಇನ್ನೊಂದ್ ಕಡೆ ಇವರೆಲ್ಲ ಕ್ಲಾಸ್ ಟೀಚರ್ ಹತ್ರ ಆ ವೇಲ್ ಆಫ್ ಶಾಡೋಸ್ ಕಥೆನಲ್ಲಿ ಬರೋ ಅವನ್ ಡೈಮೆನ್ಷನ್ ಹೇಗಿರುತ್ತೆ ಅದ್ರ ಬಗ್ಗೆ ನಮಗ್ ತುಂಬಾ ವಿಷಯಗಳು ಗೊತ್ತಾಗ್ಬೇಕು ಅಂತ ಹೇಳೋವಾಗ ಅವರು ಸರಿ ಅಂತ ಹೇಳೋಕ್ ಶುರು ಮಾಡ್ತಾರೆ. ನಮ್ ಜೊತೆ ಪ್ಯಾರಲಲ್ ಯೂನಿವರ್ಸ್ ಅಂತ ಹಲವಾರು ವೇರಿಯೇಷನ್ಸ್ ಇರೋ ಒಂದ್ ಡೈಮೆನ್ಷನ್ ಇದೆ. ಹಾಗಂದ್ರೆ ಯೋಚನೆ ಮಾಡಿ, ಒಂದು ಆಕ್ರೋಬ್ಯಾಟ್ ಅದೇ ನಾವು ಒಂದ್ ಟೈಟ್ ಆಗಿ ಕಟ್ಟಿರೋ ರೋಪ್ ನಲ್ಲಿ ನಿಂತಿರೋವಾಗ ನಮ್ಮಿಂದ ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ನಲ್ಲಿ ಮಾತ್ರ ನಡೆಯೋಕಾಗತ್ತೆ. ಆಗ ಅದೇ ರೋಪ್ ನಲ್ಲಿ ಒಂದು ಫ್ಲೇ ಇದೆ. ಎಕ್ಸಾಂಪಲ್ ಇರುವೆ ಇಟ್ಕೊಳ್ಳಿ. ಆದ್ರಿಂದ ಫಾರ್ವರ್ಡ್ ಬ್ಯಾಕ್ವರ್ಡ್ ಆ ರೋಪ್ ನ ಕೆಳಗಡೆ ಆ ರೋಪ್ ನ ಸೈಡ್ ನಲ್ಲಿ ಅಂತ ಎಲ್ಲಾ ಕಡೆನೂ ಟ್ರಾವೆಲ್ ಮಾಡಕ್ಕಾಗತ್ತೆ. ಸೊ ಈ ಒಂದ್ ಕಾನ್ಸೆಪ್ಟ್ ಡೈಮೆನ್ಷನ್ ಅಂತ ಹೇಳ್ತಾರೆ. ಡಸ್ಟಿನಾಗ ಸರಿ ಆಕ್ರೋಬ್ಯಾಟ್ ಗಳಿಂದ ಅಪ್ಸೈಡ್ ಡೌನ್ ನಲ್ಲಿ ಟ್ರಾವೆಲ್ ಮಾಡೋಕ್ ಚಾನ್ಸ್ ಇದೆಯಾ ಅಂತ ಕೇಳೋವಾಗ ಹೌದು, ಥಿಯರಿಟಿಕಲಿ ನಿಮ್ಗೆ ಅದಕ್ಕೆ ಲಾಟ್ಸ್ ಆಫ್ ಎನರ್ಜಿ ಬೇಕಾಗುತ್ತೆ. ಮನುಷ್ಯರಿಂದ ಅದನ್ನ ಸೃಷ್ಟಿ ಮಾಡೋದು ತುಂಬಾನೇ ಕಷ್ಟ. ಒಂದ್ ವೇಳೆ ನೀವೇನಾದ್ರೂ ಅದನ್ನ ಸೃಷ್ಟಿ ಮಾಡಿ ಟೈಮ್ ಅಂಡ್ ಸ್ಪೇಸ್ ಮಧ್ಯೆ ಒಂದ್ ರಂಧ್ರ ಉಂಟು ಮಾಡಿದಾಗ ದಾರಿ ಸಿಕ್ಬಿಡುತ್ತೆ. ಅದು ಗೇಟ್ ರೀತಿನ? ಹೌದು, ಅದು ಗೇಟ್ ರೀತಿನೇ. ಓಕೆ, ಆ ರೀತಿ ಒಂದ್ ದಾರಿ ಮೊದ್ಲೇ ಓಪನ್ ಆಗಿದ್ರೆ ಏನ್ ಮಾಡೋದು ಅಂತ ಮೈಕ್ ಕೇಳ್ತಾನೆ. ಅದಕ್ಕೆ ಅವರು ಹಾಗೇನಾದ್ರೂ ಓಪನ್ ಆಗಿದ್ರೆ ಅದು ಗ್ರಾವಿಟಿ, ಮ್ಯಾಗ್ನೆಟಿಕ್ ಫೀಲ್ಡ್, ಎನ್ವಿರಾನ್ಮೆಂಟ್ ನ ಅಫೆಕ್ಟ್ ಮಾಡ್ತಾ ಇತ್ತು. ಸೊ ಇಲ್ಲ ಅಂತ ಅವರು ವಿಷಯನ ಎಕ್ಸ್ಪ್ಲೈನ್ ಮಾಡ್ತಾರೆ.
ಅದೇ ಸಮಯಕ್ಕೆ ಹಾಪರ್ ಮನೆಗೆ ಅವ್ರ ಕಲೀಗ್ಸ್ ಬಂದು ಇನ್ನೂ ಯಾರೋ ಇಬ್ರು ಬೇಟೆಗೆ ಹೋಗಿ ಮಿಸ್ ಆಗಿದಾರಂತೆ. ಮತ್ತೆ ಬಾರ್ಬರಾ ಊರ್ ಬಿಟ್ಟು ಹೋಗಿರೋಕ್ ಮ್ಯಾಕ್ಸಿಮಮ್ ಚಾನ್ಸ್ ಇದೆ, ಯಾಕಂದ್ರೆ ಅವಳ ಕಾರ್ ಬಸ್ ಸ್ಟ್ಯಾಂಡ್ ನಲ್ಲಿ ಇತ್ತಂತೆ. ಅದನ್ನ ಸ್ಟೇಟ್ ಪೊಲೀಸ್ ಕಂಡಿಡಿದು ಇನ್ಫಾರ್ಮ್ ಮಾಡಿದ್ರು ಅಂತ ವಿಷಯ ಹೇಳಿ ಅವ್ರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಮೈಕು ಸರ್ ಹೇಳಿರೋ ಎಲ್ಲಾ ವಿಷಯನೂ ಎಲ್ಗೇಳಿ ಆ ಗೇಟ್ ಇರೋ ಜಾಗ ನಿಂಗೆ ಗೊತ್ತಾ ಅಂತ ಕೇಳೋವಾಗ ಅದಕ್ಕೆ ಅವಳು ಉತ್ತರ ಕೊಡ್ತಾ ಇಲ್ಲ. ಆಗ ಡಸ್ಟಿನ್ ಏನೋ ಒಂದ್ ವಿಷಯ ಕಂಡಿಡ್ದು ಇವ್ರ ಹತ್ರ ಇರೋ ಎಲ್ಲಾ ಕಾಂಪಸ್ನು ತರೋ ಕೇಳಿ ನೋಡಿದಾಗ ಅದು ನಾರ್ತ್ ಸೈಡ್ ನ ಪಾಯಿಂಟ್ ಮಾಡ್ತಾ ಇದೆ. ಆದ್ರೆ ಅದು ನಿಜವಾದ ನಾರ್ತ್ ಅಲ್ಲ, ನಾರ್ತ್ ಇರೋದೇ ಬೇರೆ ಕಡೆ. ಸೂರ್ಯ ಹುಟ್ಟೋದು ಮುಳುಗೋದ್ ನಿಟ್ಕೊಂಡು ನೋಡಿದ್ರೆ ಅದ್ ನಿಮ್ಗೆ ಅರ್ಥ ಆಗತ್ತೆ. ಸೊ ಈ ವಿಷಯ ಏನಂದ್ರೆ ನಾರ್ಮಲ್ ಆಗಿ ಕಾಂಪಸ್ ನಲ್ಲಿರೋ ನೀಡಲ್ ನಾರ್ತ್ ಸೈಡ್ ನ ಪಾಯಿಂಟ್ ಮಾಡುತ್ತೆ. ಆದ್ರೆ ಸಿಂಪಲ್ ಆಗಿ ಒಂದ್ ಮ್ಯಾಗ್ನೆಟ್ ಇದ್ರೆ ಸಾಕು ಅದ್ರ ಡೈರೆಕ್ಷನ್ ನ ಬದಲಾಯಿಸ್ಬಿಡ್ಬೋದು. ಸರಿ, ಇವಾಗ ಸರ್ ಹೇಳಿರೋ ವಿಷಯನ್ ಗಮನಿಸಿ. ಆ ಗೇಟ್ ಓಪನ್ ಆಗಿದ್ರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಅಫೆಕ್ಟ್ ಮಾಡುತ್ತೆ ಅಂತ. ಇವಾಗ ನಡೆದಿರೋದು ಕೂಡ ಅದೇನೆ. ಸೊ ನಾವ್ ಆ ಕಾಂಪಸ್ ತೋರಿಸ್ತಾ ಇರೋ ನಾರ್ತ್ ಸೈಡ್ ಕಡೆ ಫಾಲೋ ಮಾಡ್ಕೊಂಡು ಹೋದ್ರೆ ನಮಗ ಆ ಗೇಟ್ ಸಿಕ್ಬಿಡುತ್ತೆ ಅಂತ ತನ್ ಕಂಡಿಡಿದಿರೋ ವಿಷಯನ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಲಾನಿ ಮನೇಲಿರೋ ಲೈಟ್ನೆಲ್ಲ ತೆಗೆದಾಕ್ತಾ ಸ್ಯಾಟ್ಲರ್ ಕಂಪ್ನಿ ಆ ಕ್ವಾರಿ ಸುತ್ತಲೂ ಯಾವುದೇ ರೀತಿ ವಾರ್ನಿಂಗ್ ಸೈನ್ಸ್ ಹಾಕಿಲ್ಲ, ಫೆನ್ಸ್ ಹಾಕಿಲ್ಲ, ವಿಲ್ ಸಾವಿಗೆ ಅವರೇ ಕಾರಣ ಅಂತ ಮಾತಾಡ್ತಾನೆ. ಆಗ ಜಾಯ್ಸ್ ಲಾನಿ ಬ್ಯಾಗ್ ನ ಯಥಾರ್ಥವಾಗಿ ಚೆಕ್ ಮಾಡಿದಾಗ ಅದರಲ್ಲಿ ಆಕ್ಸಿಡೆಂಟ್ ನಡೆದಾಗ ಕಾಂಪನ್ಸೇಷನ್ ಸಿಗೋಗ್ಬೇಕಾಗಿರೋ ಲೀಗಲ್ ಸಪೋರ್ಟ್ ಕೊಡೋ ಒಂದ್ ಸರ್ವಿಸ್ ನ ಪ್ಯಾಂಪ್ಲೆಟ್ ಇದೆ. ಸೊ ಅವ್ರನ್ನ ವಿಲ್ ತೀರ್ಕೊಂಡಿರೋದ್ರ ಬಗ್ಗೆ ನಿಂಗೆ ಸ್ವಲ್ಪನೂ ಚಿಂತೆ ಇಲ್ಲ, ನೀನ್ ಇಲ್ಲಿಗೆ ಬಂದಿರೋದು ಹಣಕ್ಕೋಸ್ಕರನೇ ಅಂತ ಬೈಯೋಕ್ ಶುರು ಮಾಡಿದಾಗ ಆ ಹಣನ್ ಬಳಸ್ಕೊಂಡು ಜಾನತನ್ನ ಕಾಲೇಜಿಗೆ ಸೇರ್ಸೋಣ ಅಂತ ಮಾತಾಡ್ತಾರೆ. ಆದ್ರೆ ಜಾಯ್ಸ್ ಇದನ್ನೆಲ್ಲ ಕೇಳ್ದೆ ಅವ್ರ ಜೊತೆ ಜಗಳ ಆಡಿ ಅವ್ರನ್ನ ಹೋಗೋ ಕೇಳ್ಬಿಡ್ತಾರೆ. ಇನ್ನೊಂದ್ ಕಡೆ ಜಾನತನ್ ಮತ್ತೆ ನ್ಯಾನ್ಸಿ ಗನ್ ಶೂಟಿಂಗ್ ನೆಲ್ಲ ಪ್ರಾಕ್ಟೀಸ್ ಮಾಡಿ ಕಾಡ್ನೊಳಗಡೆ ಆ ಕ್ರೀಚರ್ ನೋಡ್ಕೊಂಡು ನಡೆಯೋಕ್ ಶುರು ಮಾಡ್ತಾರೆ. ಆಗ ಅದೇ ಸಮಯ ನಮ್ ಹುಡುಗರು ಕೂಡ ಆ ಕಾಂಪಸ್ ನ ಫಾಲೋ ಮಾಡ್ತಾ ನಡೀತಾ ಇರ್ಬೇಕಾದ್ರೆ ಎಲ್ಗೊಂದ್ ಫ್ಲಾಶ್ ಬ್ಯಾಕ್ ನೆನಪಾಗತ್ತೆ. ಅದ್ರಲ್ಲ ಬ್ರೆನರ್ ಇವಳಿಗೊಬ್ಬ ರಷ್ಯನ್ ಫೋಟೋನ್ ತೋರಿಸಿ ಅವ್ನು ಎಲ್ಲಿದ್ದಾನೆ ಅಂತ ಕಂಡಿಡಿಯೋ ಕೇಳಿ ಇವಳಿಗೊಂದ್ ಸೂಟ್ ಹಾಕ್ಸಿ ಒಂದ್ ದೊಡ್ಡ ವಾಟರ್ ಟ್ಯಾಂಕ್ ನಲ್ಲಿ ಬಿಟ್ಟು ಅದನ್ನ ಕ್ಲೋಸ್ ಮಾಡಿ ಕತ್ಲೆ ಮಾಡ್ತಾರೆ. ಇದರಿಂದ ಇವಳು ತುಂಬಾ ನರ್ವಸ್ ಆಗಿ ಮೈಕ್ ನ ನಾವ್ ಇಲ್ಲಿಂದ ಹೋಗೋಣ ಅಂತ ಹೇಳೋವಾಗ ಅದಕ್ಕೆ ಅವನು ಆಲ್ಮೋಸ್ಟ್ ನಾವ್ ಹತ್ರ ಬಂದಾಯ್ತು, ಇನ್ನೊಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಎಲ್ರು ತುಂಬಾ ದೂರ ನಡೆದು ಒಂದ್ ಜಂಕಿ ಆಡಕ್ ಬಂದ್ಮೇಲೆ ಆ ಕಾಂಪಸ್ ಇವಾಗ ಬೇರೆ ದಿಕ್ನಲ್ಲಿ ಪಾಯಿಂಟ್ ಮಾಡ್ತಾ ಇದೆ. ಸೊ ಮೈಕ್ ಕೇಳ್ತಾನೆ ಆ ಗೇಟ್ ಇವಾಗ ಮೂವ್ ಆಗಿರ್ಬೋದು ಅಂತ. ಅದಕ್ಕೆ ಡಸ್ಟಿನ್ ಇಲ್ಲ, ಬೇರೆ ಯಾವ್ದೋ ಒಂದು ಸೂಪರ್ ಮ್ಯಾಗ್ನೆಟ್ ರೀತಿರೋ ಒಂದ್ ವಿಷಯ ಆ ಕಾಂಪಸ್ ನ ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ನಾವೀಗ ಮನೆಗೆ ಹೋಗೋಣ ಅಂತ ಹೇಳೋವಾಗ ಲೂಕಸ್ ಎಲ್ಲ ಇವಳಿಂದಲೇ ವಿಲ್ ಸಿಗ್ಬಾರ್ದು ಅಂತ ಕಾಂಪಸ್ ನ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಅಂತ ಅವಳ ಕೈಯಿನ ಚೆಕ್ ಮಾಡಿ ಬ್ಲಡ್ ಫ್ರೆಶ್ ಆಗಿದೆ. ಸೊ ಇದನ್ನ ಮಾಡಿರೋದು ಇವಳೆ ಅಂತ ಮಾತಾಡ್ತಾನೆ. ಆಗ ಎಲ್ಲ ಹೇಳ್ತಾಳೆ ಅವನ್ ಜಾಗ ಸೇಫ್ ಅಲ್ಲ, ನಾವಲ್ಲಿಗೆ ಹೋಗ್ಬಾರ್ದು ಅಂತ. ಇದರಿಂದ ಮೈಕ್ ಮತ್ತೆ ಲೂಕಸ್ ಒಬ್ರಿಗೊಬ್ರು ವಾಗ್ವಾದ ಮಾಡ್ತಾ ಕುಣೆಗ್ ಹೊಡೆದಾಡಕ್ ಶುರು ಮಾಡ್ತಾರೆ. ಆಗ ಎಲ್ ಮೈಕನ್ ಕಾಪಾಡೋಗೋಸ್ಕರ ಲೂಕಸ್ ನ ಎತ್ತಿಸ್ಬಿಡ್ತಾಳೆ. ಅವನು ಪ್ರಜ್ಞೆ ತಪ್ಪೋಗ್ತಾನೆ. ಮೈಕು ಅವ್ನ್ಗೆ ಏನಾಯ್ತು ಅಂತ ನೋಡ್ತಾ ಎಲ್ನ ನಿಂಗೇನಾಯ್ತು ಯಾಕೆ ಹೀಗ್ ಮಾಡ್ದೆ ಅಂತ ಕೇಳೋವಾಗ ಇವಳಿಗೆ ಆ ಫ್ಲಾಶ್ ಬ್ಯಾಕ್ ಮತ್ತೆ ನೆನಪಾಗಿ ಅದ್ರಲ್ಲಿ ಇವಳು ರಷ್ಯನ್ ನ ಕಂಡಿಡ್ದು ಅವ್ನು ಮಾತಾಡ್ತಾ ಇರೋ ವಿಷಯಗಳನ್ನ ಸ್ಪೀಕರ್ ಗಳಿಗೆ ಟ್ರಾನ್ಸ್ಮಿಟ್ ಮಾಡ್ತಾ ಇರೋವಾಗ ಸ್ವಲ್ಪ ಹೊತ್ನಲ್ಲೇ ಇವಳು ಮುಂದೆ ಏನೋ ಒಂದ್ ವಿಷಯ ಇರೋದ್ ನೋಡಿ ತುಂಬಾನೇ ಹೆದರ್ಕೊಂಡು ಕೂಗಾಡ್ಕೊಳಕ್ ಶುರು ಮಾಡ್ತಾಳೆ. ಲೂಕಸ್ ಇವಾಗ ಎದ್ದು ಕೋಪ್ತಲಿಂದ ಹೊರಟೋಗ್ತಾನೆ. ಆಗ ಮೈಕ್ ಎಲ್ಲೆಲ್ಗೋದ್ಲು ಅಂತ ನೋಡಿದಾಗ ಅವಳಲ್ಲಿ ಕಾಣಿಸ್ತಾ ಇಲ್ಲ, ಅವಳು ಕೂಡ ಎಲ್ಗೋ ಹೊರಟೋಗಿದ್ದಾಳೆ. ಇನ್ನೊಂದ್ ಕಡೆ ಹಾಪರ್ ಜಾಯ್ಸ್ ನ ಮನೆಗ್ ಬಂದು ಏನೂ ಮಾತಾಡಬೇಡ, ಸೈಲೆಂಟ್ ಆಗಿರೋ ಅಂತ ಹೇಳಿ ಅಲ್ಲಿರೋ ಎಲ್ಲಾ ಬಲ್ಬ್ಸ್ನ ಚೆಕ್ ಮಾಡಿ ನನ್ ಮನೇಲಿ ಯಾರೋ ಬಗ್ಗಿಟ್ಟು ನನ್ನ ಫಾಲೋ ಮಾಡ್ತಾ ಇದಾರೆ. ನೆನ್ನೆ ನಾನು ಮಾರ್ಚರಿಗೆ ಹೋಗಿ ಚೆಕ್ ಮಾಡಿದೆ, ಅದು ನಿಮ್ ಮಗನೇ ಅಲ್ಲ, ಆ ಬಾಡಿನೇ ಫೇಕ್, ನೀವ್ ಹೇಳಿರೋದ್ ಸರಿನೇ, ವಿಲ್ ಇನ್ನೂ ಸತ್ತಿಲ್ಲ, ಅವ್ನ್ ಜೀವಂತವಾಗಿದ್ದಾನೆ ಅಂತ ಹೇಳ್ತಾರೆ. ಅದೇ ಸಮಯ ಇವರಿಬ್ರು ಕತ್ಲೆನಲ್ಲಿ ಹುಡುಕ್ತಾ ಇರೋವಾಗ ಇನ್ನೂ ಒಂದ್ ಶಬ್ದ ಕೇಳಿ ಅದ್ರ ಕಡೆ ಬಂದ್ ನೋಡ್ತಾರೆ. ಆಗಲ್ಲಿ ಒಂದ್ ಜಿಂಕೆಗೆ ಹೇಟ್ ಬಿದ್ದು ಅದಿವಾಗ ಪ್ರಾಣಕ್ ಹೋರಾಡ್ತಾ ಇದೆ. ಸೊ ಇವ್ರು ಅದನ್ನ ಹೀಗೆ ಬಿಡೋದ್ ಬೇಡ, ಅದನ್ನ ಸಾಯಿಸಿ ಮುಕ್ತಿ ಕೊಡೋಣ ಅಂತ ಮಾತಾಡ್ಕೊಂಡು ಜಾನತನ್ ಅದನ್ನ ಶೂಟ್ ಮಾಡ್ತಾನೆ. ಆದ್ರೂ ಬುಲೆಟ್ ಬೀಳೋ ಅಷ್ಟರಲ್ಲ ಏನೋ ಒಂದು ವಿಷಯ ಜಿಂಕೆನ ಎಲ್ಕೊಂಡೋಗ್ಬಿಡುತ್ತೆ. ಇವ್ರಿಗೂ ಏನೋ ಅರ್ಥ ಆಗದೆ ರಕ್ತನೇ ಫಾಲೋ ಮಾಡ್ತಾ ಒಂದ್ ಜಾಕ್ ಬಂದು ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ನ್ಯಾನ್ಸಿ ಒಂದ್ ಮರದ ಬುಡದಲ್ಲಿ ಏನೋ ಒಂದು ವಿಷಯ ವಿಚಿತ್ರವಾಗಿರೋದ್ ನೋಡಿ ಜಾನತನ್ ಕರೀತಾಳೆ. ಆದ್ರೆ ಅವನು ದೂರ ಇರೋದ್ರಿಂದ ಅವನಿಗೆ ಕೇಳಿಸ್ತಾ ಇಲ್ಲ. ಇದರಿಂದ ಇವಳು ಅದನ್ನ ಏನಂತ ನೋಡೋಕೋಸ್ಕರ ಆ ಬುಡದಲ್ಲಿ ಹಿನಕ್ ನೋಡಿ ಹಾಗೆ ಒಳಗಡೆ ಬಂದಾಗ ಅಲ್ಲಿ ಪ್ಯಾರಲಲ್ ಆಗಿರೋ ಒಂದ್ ಡಿಫ್ರೆಂಟ್ ಪ್ರಪಂಚನೇ ಇರೋದ್ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾಳೆ. ಸ್ವಲ್ಪ ದೂರದಲ್ಲೇ ಅವ್ನ ಕ್ರಿಯೇಚರ್ ಆ ಜಿಂಕೆನ್ ತಿಂತ ಇವಳನ್ನ ನೋಡಿ ಇವನ್ನ ಅಟ್ಯಾಕ್ ಮಾಡೋಕ್ ಬಂದಾಗ ಇವಳು ಕೂಗಾಡ್ಕೊಳಕ್ ಶುರು ಮಾಡ್ತಾಳೆ. ಹಾಗೆ ಶಬ್ದನ್ ಕೇಳಿ ಜಾನತನು ಮರದ ಹತ್ರ ಬಂದು ಬುಡನ್ ಗಮನಿಸದೆ ಸುತ್ತಮುತ್ತ ಹುಡುಕ್ತಾ ಇರ್ಬೇಕಾದ್ರೆ ಆ ಬುಡದಲ್ಲಿರೋ ಪೋರ್ಟಲ್ ಹಾಗೆ ಕ್ಲೋಸ್ ಆಗಿ ನ್ಯಾನ್ಸಿ ಅಲ್ಲೇ ಸಿಗಾಕೋತಾಳೆ. ಇಲ್ಲಿಗೆ ಎಪಿಸೋಡ್ 5 ಮುಗಿದು ಎಪಿಸೋಡ್ 6 ಶುರು ಆಗ್ತಾ ಇದೆ, ದ ಮಾನ್ಸ್ಟರ್. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಜಾನತನ್ ನ್ಯಾನ್ಸಿನ ಹುಡುಕ್ತಾ ಇದ್ದಾನೆ. ಆದ್ರೆ ಅಲ್ಲವಳು ತಾನು ಬಂದಿರೋ ದಾರಿ ಯಾವ್ದೋ ಒಂದ್ ಗೊತ್ತಾಗದೆ ಕಷ್ಟಪಡ್ತಾ ಇರೋವಾಗ ಇವಳಿಗೆ ಅವ್ನ್ ವಾಯ್ಸ್ ಕೇಳಿ ಅದನ್ನ ಫಾಲೋ ಮಾಡೋಕ್ ಶುರು ಮಾಡ್ತಾಳೆ. ಆದ್ರೆ ಅಷ್ಟಲ್ಲೇ ಅವ್ನ್ ಕ್ರಿಯೇಚರ್ ಇವಳಿಗೆ ತುಂಬಾನೇ ಹತ್ರ ಬಂದಿರೋದ್ ನೋಡಿ ಇವಳು ಒಂದ್ ಜಾಗದಲ್ಲಿ ಬಚ್ಚಿಟ್ಕೋತಾಳೆ. ಅದೇ ಟೈಮಿಗೆ ಜಾನತನು ಆ ಮರದ ಬುಡ ನೋಡಿ ಅದಕ್ಕೆ ಟಾರ್ಚ್ ಹೊಡಿತಾನೆ. ಆಗಿದ್ನ ನ್ಯಾನ್ಸಿನೂ ಗಮನಿಸ್ಕೊಂಡು ಹೊರಗಡೆ ಬರೋಕ್ ಟ್ರೈ ಮಾಡ್ತಾ ಇರೋವಾಗ
ಇವನು ಅವಳನ್ನ ಎಳೆದು ಹೊರಗಡೆ ಹಾಕದ್ಮೇಲೆ ಆ ಮರದ ಬುಡಾನು ಹಾಗೆ ಕ್ಲೋಸ್ ಆಗತ್ತೆ. ಸ್ವಲ್ಪ ಹೊತ್ತಿನ ನಂತರ ಸ್ಟೀವ್ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ನ್ಯಾನ್ಸಿನ್ ನೋಡಕಂತ ಅವ್ಳ ಮನೆಗ್ ಬಂದು ವಿಂಡೋ ಬಳಿಯಿಂದ ಹೊರಗಡೆ ನೋಡಿದಾಗ ಅಲ್ಲ ಅವಳ ಜೊತೆ ಜಾನತನ್ ಇರೋದ್ ನೋಡಿ ಏನು ಮಾತಾಡದೆ ಹಾಗೆ ಹೊರಟೋಗ್ತಾನೆ. ಆಗ ನ್ಯಾನ್ಸಿ ತನ್ನ ನೋಡಿರೋ ವಿಷಯನ ಮತ್ತೆ ಮತ್ತೆ ಯೋಚನೆ ಮಾಡಿ ತುಂಬಾನೇ ಹೆದರ್ಕೊಂಡಿರೋವಾಗ ಜಾನತನ್ ಅವಳನ್ನ ಸಮಾಧಾನ ಮಾಡ್ತಾನೆ. ಅದೇ ಸಮಯ ಹಾಪರ್ ಮತ್ತೆ ಜಾಯ್ಸ್ ಮಾತಾಡ್ತಾ ಇರೋವಾಗ ಹಾಪರ್ ಆ ಲ್ಯಾಬ್ ನಿಂದ ಒಂದ್ ಮಗು ತಪ್ಸ್ಕೊಂಡಿಲ್ಲ. ಅದು ಟೆರ್ರಿ ಐವ್ಸನ್ ಒಬ್ಳು ಲೇಡಿ ಮಗಳಾಗಿರೋಕು ಚಾನ್ಸ್ ಇದೆ. ಅವಳ ಹೆಸರು ಚೇನ್ ಅಂತ. ಸೊ ನಾವೆಲ್ಲರೂ ವಿಲ್ ನೋಡುತ್ತಾ ಇದ್ದ ಸಮಯದಲ್ಲಿ ಆ ಡಾಕ್ಟರ್ ಪ್ರಿನ್ನರ್ ಆ ಮಗು ನೋಡುತ್ತಾ ಇದ್ದ ಅಂತ ಕಾಣಿಸುತ್ತೆ ಅಂತ ವಿಷಯನ ಹೇಳ್ತಾರೆ. ಬೆಳಗಾದ್ಮೇಲೆ ಜಾನತನ್ ಕಣ್ಬಿಟ್ಟು ನೋಡಿದಾಗ ನ್ಯಾನ್ಸಿ ರಾತ್ರಿ ಪೂರ್ತಿ ನಿದ್ರೆನೆ ಮಾಡದೆ ಏನೋ ಒಂದ್ ವಿಷಯ ಯೋಚನೆ ಮಾಡ್ತಾ ಇದ್ದಾಳೆ. ಇವನು ಏನಾಯ್ತು ಅಂತ ಕೇಳ್ತಾನೆ. ನನ್ ನಿದ್ರೆನೆ ಬರ್ತಾ ಇಲ್ಲ. ರಾತ್ರಿ ನಾನು ಹೋಗಿದ್ ಜಾಗ ಯಾವ್ದು ಅಂತ ನಂಗೆ ಗೊತ್ತಿಲ್ಲ. ಆದ್ರ ಪ್ರಾಣಿ ಜೀವಿಸ್ತಾ ಇರೋದಲ್ಲೇ ಅಲ್ಲೇ ಅದು ಜಿಂಕೆನ ತಿಂತಾ ಇತ್ತು. ಸೊ ವಿಲ್ ಮತ್ತೆ ಬಾರ್ಬರಾನ ತಿಂದಿರೋಕ್ ಚಾನ್ಸ್ ಇದೆ ಅಂತ ಮಾತಾಡೋವಾಗ ಇವನದಕ್ಕಿಲ್ಲ, ನನ್ನಮ್ಮ ವಿಲ್ ಜೊತೆ ಮಾತಾಡಿದ್ರು ಅಂತ ಹೇಳ್ತಾನೆ. ಆಗ ಅವಳು ಸರಿ, ನಾವು ಅವ್ರನ್ನ ಕಂಡಿಡಿಬೇಕು. ಆ ಪ್ರಾಣಿ ರಾತ್ರಿ ಸಮಯದಲ್ಲಿ ಒಂಟಿಯಾಗೆ ಬೇಟೆ ಆಡ್ತಾ ಇದೆ. ಯೋಚನೆ ಮಾಡೋ, ಅವತ್ ರಾತ್ರಿ ಬಾರ್ಬರ ಕೈಯನ್ ಕಟ್ ಮಾಡ್ಕೊಂಡಿದ್ಲು ಮತ್ತೆ ಆ ಜಿಂಕೆಗೂ ಕೂಡ ಏಟಾಗಿತ್ತು. ಸೊ ಅದರಿಂದ ಶಾರ್ಕ್ ಅಲ್ಲಂತೆ ದೂರದಲ್ಲಿ ಇದ್ಕೊಂಡೆ ರಕ್ತ ಡಿಟೆಕ್ಟ್ ಮಾಡೋ ಶಕ್ತಿ ಇದೆ. ಅದನ್ನ ಕಂಡಿಡಿಯೋ ತುಂಬಾನೇ ಈಸಿ ಅಂತ ಮಾತಾಡೋವಾಗ ಅದೇ ಟೈಮಿಗೆ ಇವಳಮ್ಮ ಬ್ರೇಕ್ಫಾಸ್ಟ್ ಸ್ಟಡಿ ಆಯ್ತು ಅಂತ ಇವಳನ್ನ ಕೆಳಗ್ ಬರೋಕ್ ಹೇಳ್ತಾರೆ. ಇನ್ನೊಂದ್ ಕಡೆ ಕ್ಲಾಸ್ ಟೀಚರ್ ಸ್ಕಾಟ್ ನ ರಿಸೋರ್ಟ್ ಓನರ್ ನ ಕೊಲೆ ಮಾಡಿರೋ ಅದೇ ಲೇಡಿ ಮೀಟ್ ಮಾಡಿ ನಾವು ಲೇಟೆಸ್ಟ್ ಟೆಕ್ನಾಲಜೀಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಗಳ ಬಗ್ಗೆ ಆರ್ಟಿಕಲ್ಸ್ ಇರೋ ನ್ಯೂಸ್ ಲೆಟರ್ ಗಳನ್ನ ಪಬ್ಲಿಷ್ ಮಾಡ್ತಾ ಇದೀವಿ. ಸೊ ಟೆಕ್ನಾಲಜಿಗಳ ಮೇಲೆ ಇಂಟ್ರೆಸ್ಟ್ ಇರೋ ಮಕ್ಕಳನ್ನ ಇಂಟರ್ ಕನೆಕ್ಟ್ ಮಾಡಬೇಕು ಅಂತ ಪ್ಲಾನ್ ಇದೆ. ಆದ್ರಿಂದ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ ಯಾರಾದ್ರೂ ಮಕ್ಳಿದಾರ ಅಂತ ಕೇಳೋವಾಗ ಇವರು ಹೌದು, ನಂಗೆ ಗೊತ್ತಿರೋ ಹುಡುಗರಿದಾರ ಅಂತ ನಮ್ ಹುಡುಗರನ್ನ ಮೀನ್ ಮಾಡ್ತಾರೆ. ಆಗ ಮೈಕು ಒಂದ್ ಕಡೆ ಎಲ್ಲೆಲ್ಗೋ ಹೊರಟೋದ್ಲು ಅಂತ ತುಂಬಾನೇ ಕಷ್ಟಪಟ್ಟು ಡಸ್ಟಿನ್ ಹತ್ರ ಅವಳ ಜಾಗ ಸೇಫ್ ಅಲ್ಲ ಅಂತ ಹೇಳಿದ್ಲು. ಸೊ ನಮ್ಮನ್ ಕಾಪಾಡೋಕೋಸ್ಕರನೇ ಕಾಂಪಸ್ ನ ಡೈವರ್ಟ್ ಮಾಡಿದಾಳೆ. ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಮಾತಾಡೋವಾಗ ಡಸ್ಟಿನ್ ಇದ್ ನಿನ್ ತಪ್ಪು ಮಾತ್ರ ಅಲ್ಲ, ನಿಮ್ ಮೂವರು ತಪ್ಪು ಮಾಡಿದೀರಾ. ಮೆಚೂರ್ಡ್ ಆಗಿ ನಡ್ಕೊಂಡಿರೋದು ನಾನು ಒಬ್ಬ ಮಾತ್ರ. ಸೊ ಲೂಕಸ್ ಜೊತೆ ಹ್ಯಾಂಡ್ ಶೇಕ್ ಮಾಡಿ ನೀನ್ ಮಾಡಿರೋ ತಪ್ಪನ ಸರಿ ಮಾಡು, ಇಲ್ಲ ಅಂದ್ರೆ ನಮ್ ಗ್ಯಾಂಗ್ ನಿಂದ ಹೊರಗಡೆ ಹೋಗು ಅಂತ ಹೇಳಿ ಇಬ್ರು ಲೂಕಸ್ ಮೀಟ್ ಮಾಡೋಕಂತ ಅಲ್ಲಿಂದ ಹೊರಡ್ತಾರೆ. ಇವಾಗ ಎಲ್ಲ ಒಂದ್ ಫ್ಲಾಶ್ ಬ್ಯಾಕ್. ಅದ್ರಲ್ಲಿ ಅವಳು ಮಲಗಿರ್ಬೇಕಾದ್ರೆ ಆ ಡಾಕ್ಟರ್ ಬ್ರೆನ್ನರ್ ಅವಳನ್ನ ಎಬ್ಸಿ ಇವತ್ತು ತುಂಬಾನೇ ಸ್ಪೆಷಲ್ ಆದ ದಿನ, ಯಾಕಂದ್ರೆ ನಾವಿಬ್ರು ಸೇರಿ ಇಷ್ಟೇನ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತ ಹೇಳಿ ಅವಳನ್ನೆಲ್ಗೋ ಕರ್ಕೊಂಡು ಹೋಗ್ತಾನೆ. ಆಗ ತಕ್ಷಣ ಇವಳು ಕಾಡಿನ ಮಧ್ಯೆ ಕಣ್ಬಿಟ್ಟು ಆ ವಿಗ್ನ ಹಾಕೊಂಡು ಅಲ್ಲಿರೋ ಒಂದ್ ಲೇಕ್ ನಲ್ಲಿ ತನ್ನ ಮುಖ ನೋಡ್ತಾ ತುಂಬಾನೇ ವಿರಕ್ತಿಯಿಂದ ಜೋರಾಗಿ ಕೂಗಾಡ್ಕೋತಾಳೆ. ಇನ್ನೊಂದ್ ಕಡೆ ನ್ಯಾನ್ಸಿ ಇನ್ನೂ ಕೆಳಗ್ ಬಂದಿಲ್ಲ ಅಂತ ಅವಳಮ್ಮ ಅವಳ ರೂಮ್ ಅಂಡ್ ಲಾಕ್ ನ ಓಪನ್ ಮಾಡ್ಕೊಂಡು ಹೊರಗಡೆ ಬಂದು ಅಲ್ಲಿ ನೆಲ್ದಲ್ಲಿ ಒಂದ್ ಹಾಸಿಗೆ ಇರೋದ್ ನೋಡಿ ಯಾರೋ ಇವಳ ಜೊತೆ ನೈಟ್ ಸ್ಟೇ ಮಾಡಿದಾರೆ ಅನ್ನೋ ವಿಷಯನ ಅರ್ಥ ಮಾಡ್ಕೋತಾರೆ. ಇವರು ಈಗ ಲೂಕಸ್ ಮೀಟ್ ಮಾಡಿದಾಗ ಅವನಲ್ಲಿ ಕೋಪದಲ್ಲಿದ್ದಾನೆ. ಆಗ ಮೈಕೋ ಹ್ಯಾಂಡ್ ಶೇಕ್ ಮಾಡಿ ಸಮಾಧಾನ ಮಾಡಿದಾಗ ಅವನು ಸರಿ ಆ ಗೇಟ್ ಇಲ್ಲಿದೆ ಅಂತ ಕಂಡಿಡ್ದು ವಿಲ್ನ ಹುಡುಕಣ. ಆದ್ರೂ ಒಂದು ವಿಷಯ, ಇದಕ್ಕ ಆ ಹುಚ್ಚಿ ಎಲ್ ಬೇಡ ಅಂತ ಮಾತಾಡ್ತಾನೆ. ಅದಕ್ ಮೈಕ್ ಒಪ್ಕೊಳ್ದೆ ಆಗಲ್ಲ ಅಂತ ಹೇಳೋವಾಗ ಡಸ್ಟಿನ್ ಫ್ರೆಂಡ್ಸ್ ಯಾವಾಗ್ಲೂ ಒಂದಾಗೆ ಇರ್ಬೇಕು ಅಂತ ಮಾತಾಡ್ತಾನೆ. ಇದ್ರೂ ಲೂಕಸ್ ಇದಕ್ ಒಪ್ಕೊಳ್ದೆ ನಾನು ಒಪ್ನೆ ಆ ಗೇಟ್ ನೋಡ್ಕಿ ವಿಲ್ನ ಕಾಪಾಡ್ತೀನಿ, ನೀವ್ ಇಲ್ಲಿಂದ ಹೋಗಿ ಅಂತ ಹೇಳಿ ಅವ್ರನ್ನಲ್ಲಿಂದ ಕಲಿಸ್ಬಿಡ್ತಾನೆ. ಎಲ್ಲೊಂದ್ ಕಡೆ ಹಾಗೆ ನಡೆದು ಒಂದ್ ಸೂಪರ್ ಮಾರ್ಕೆಟ್ ಬಂದಾಗ ಅಲ್ಲಿರೋ ಎಲ್ರು ಇವಳನ್ನ ತುಂಬಾನೇ ವಿಚಿತ್ರವಾಗಿ ನೋಡ್ತಾರೆ. ಆಗ ಇವಳು ಅಲ್ಲಿರೋ ಪ್ಯಾನ್ ಕೇಕ್ ಅನ್ನ ದುಡ್ಡನ್ನೇ ಕೊಡದೆ ತಗೊಂಡು ಡೋರ್ನೆಲ್ಲ ಹೊಡೆದಾಕ್ ಹೊರಗಡೆ ಬರ್ತಾಳೆ. ಜಾಯ್ಸ್ ಮತ್ತೆ ಹಾಪರ್ ಟೆರ್ರಿ ಐವ್ಸನ್ ಲೇಡಿನ ಮೀಟ್ ಮಾಡೋಕಂತ ಅವ್ರ ಮನೆಗ್ ಬಂದು ನನ್ ಮಗ ಮಿಸ್ ಆಗಿದ್ದಾನೆ, ಬ್ರೆನ್ನರ್ ಮೇಲೆ ನಂಗೆ ಡೌಟ್ ಇದೆ, ಸೊ ನಿಮ್ ಮಗಳು ಚೇನ್ಗೆ ಏನಾಯ್ತು ಅಂತ ಕೇಳ್ತಾರೆ. ಆಗ ಅವ್ರ ತಂಗಿ ಅವರು ಮೆಂಟಲಿ ಸರಿ ಇಲ್ಲ, ಹ್ಯೂಮನ್ ಬ್ರೈನ್ ನ ಎಕ್ಸ್ಪ್ಯಾಂಡ್ ಮಾಡೋ MK ಅಲ್ಟ್ರಾ ಅನ್ನೋ ಬ್ರೆನ್ನರ್ ನ ಪ್ರಾಜೆಕ್ಟ್ ನಲ್ಲಿ ಇವಳ ಮೇಲೆ ಒಂದ್ ಡ್ರಗ್ ನ ಅವನು ಪ್ರಯೋಗ ಮಾಡ್ದ. ಆದ್ರದು ಇವಳಿಗೆ ಕೆಲಸ ಮಾಡ್ಲಿಲ್ಲ. ಅದೇ ಟೈಮ್ಗೆ ಇವಳು ಪ್ರೆಗ್ನೆಂಟ್ ಆಗಿದ್ಲು. ಪ್ರೆಗ್ನೆನ್ಸಿನಲ್ಲಿ ಮಗುನು ತೀರ್ಕೊಂಡಿತ್ತು. ಇದ್ರೂ ಇವಳು ತನಗೊಬ್ಳು ಸ್ಪೆಷಲ್ ಪವರ್ಸ್ ಇರೋ ಮಗಳಿದ್ದಾಳೆ, ಅವಳ ಹೆಸರು ಚೇನ್ ಅಂತ. ಅವಳನ್ನ ಬ್ರೆನ್ನರ್ ತಗೊಂಡಿದ್ದಾನೆ. ಅವಳು ಖಂಡಿತ ಒಂದಲ್ಲ ಒಂದಿನ ಬಂದೇ ಬರ್ತಾಳೆ ಅಂತ ನಂಬಿ ಈ ರೀತಿ ಬದಲಾಗಿದ್ದಾಳೆ ಅಂತ ವಿಷಯನ ಹೇಳ್ತಾರೆ. ಆಗ ಜಾಯ್ಸ್ ಅವ್ರು ಹೇಳಿರೋದಲ್ಲ ನಿಜ ಆಗಿದ್ರೆ ಏನ್ ಮಾಡೋದು, ಡಾಕ್ಟರ್ಸ್ ನವನು ಸುಳ್ಳು ಹೇಳ್ಸಿರೋಕೋ ಚಾನ್ಸ್ ಇದೆ ಅಂತ ಮಾತಾಡಿ ಇವ್ರೀಗ ರಿಟರ್ನ್ ಹೋಗ್ತಾರೆ. ಅದೇ ಸಮಯ ಲೂಕಸ್ ವಿಲ್ನ ಹುಡುಕಂತ ಒಬ್ನೇ ಹೊರಟಾಗ ಆ ಲ್ಯಾಬ್ ಅನ್ ಕಡೆ ಇವನೊಬ್ಬ ಇವನ್ ಮನೆ ಮುಂದೆ ವೆಯ್ಟ್ ಮಾಡ್ತಾ ಇದ್ದಾನೆ. ಆದ್ರೆ ಇವನಿಗೆ ಅವ್ನ್ ಯಾರಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಇವರು ಹೊರಡ್ತಾರೆ. ಆಗ ಡಸ್ಟಿನ್ ಲೂಕಸ್ ಎಲ್ ಬಂದ್ಮೇಲೆ ನೀನ್ ಅವನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅಂತ ಕೋಪದಲ್ಲಿದ್ದಾನೆ ಅಂತ ಮಾತಾಡ್ತಾ ಹಾಗೆ ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಸೂಪರ್ ಮಾರ್ಕೆಟ್ ನ ಡೋರ್ ಹೊಡೆದೋಗಿರೋದ್ ನೋಡಿ ಇದನ್ನ ಎಲ್ ಮಾಡಿರೋಕು ಚಾನ್ಸ್ ಇದೆ ಅಂತ ಮಾತಾಡ್ತಾ ಹಾಗೆ ಮುಂದುವರಿತಾರೆ. ಇವಾಗ ನ್ಯಾನ್ಸಿ ಮತ್ತೆ ಜಾನತನ್ ಕ್ರಿಯೇಚರ್ ನ ಬೇಟೆ ಆಡೋಕೋಸ್ಕರ ಒಂದ್ ಹಾರ್ಡ್ವೇರ್ ಶಾಪ್ ನಿಂದ ಟ್ರಾಪ್ಸ್ ನೆಲ್ಲ ತಗೊಂಡ್ ಹೊರಗಡೆ ಬರ್ತಾರೆ. ಆಗ ನ್ಯಾನ್ಸಿ ಅಲ್ಲಿರೋ ಶಾಪ್ ಗಳ ಬೋರ್ಡ್ ಗಮನಿಸ್ತಾಳೆ. ಅದ್ರಲ್ಲಿ ಇವ್ರ ಹೆಸರನ್ನ ಯಾರೋ ಕೆಟ್ಟದಾಗ ಬರೆದಾಕಿದ್ದಾರೆ. ಅದ್ ಯಾರಂತ ನೋಡಿದ್ರೆ ಸ್ಟೀವ್ ಮತ್ತೆ ಅವ್ನ ಫ್ರೆಂಡ್ಸ್.
ಇವಳು ಅವನ್ನ ಹೊಡೆದು ಯಾಕೀಗ್ ಮಾಡ್ದೆ ಅಂತ ಕೇಳೋವಾಗ ಅವನು ಜಾನತನ್ ಮತ್ತೆ ಇವಳನ್ನ ಕೆಟ್ಟದಾಗ ಮಾತಾಡಿ ಜಾನತನ್ನ ಇನ್ನೂ ರೇಗ್ಸೋಕ್ ಶುರು ಮಾಡಿದಾಗ ಇವನು ತುಂಬಾ ಕೋಪದಲ್ಲಿ ಅವನ್ನ ಹೊಡೆಯೋಕ್ ಶುರು ಮಾಡ್ತಾನೆ. ಹಾಗೆ ಹೊಡೆದು ಮುಖನೆಲ್ಲ ಚೆಜ್ಜಾಕದ್ಮೇಲೆ ಅಲ್ಲಿ ಪೊಲೀಸ್ ಬಂದಾಗ ಸ್ಟೀವ್ ತಪ್ಸ್ಕೋತಾನೆ, ಜಾನತನ್ ಸಿಗಾಕೋತಾನೆ. ಇವರಿಬ್ರು ಈಗ ಪೊಲೀಸ್ ಸ್ಟೇಷನ್ ನಲ್ಲಿರುವಾಗ ಈ ವಿಷಯ ಹಾಪರ್ಗೂ ಗೊತ್ತಾಗಿ ಅವರು ಈ ಕಡೆ ಬರ್ತಾ ಇದಾರೆ. ಇನ್ನೊಂದ್ ಕಡೆ ಲೂಕಸ್ ಒಬ್ನೇ ಕಾಂಪಸ್ ಫಾಲೋ ಮಾಡ್ತಾ ಲ್ಯಾಬ್ ನ ಫೆನ್ಸ್ ಹತ್ರ ಬರ್ತಾನೆ. ಆಗ ಕಾಂಪಸ್ ನ ಕನ್ಫ್ಯೂಸ್ ಮಾಡ್ತಾ ಇದೆ, ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾ ಇದ್ದಾನೆ. ಅದೇ ಸಮಯ ಎಲ್ಲೊಂದ್ ಕಡೆ ಕಾಡ್ನಲ್ಲಿ ಕುಂತು ಆ ಪ್ಯಾನ್ ಕೇಕ್ಸ್ ಗಳನ್ನ ತಿಂತಾ ಇರೋವಾಗ ಮೈಕ್ ಮತ್ತೆ ಡಸ್ಟಿನ್ ಇವಳನ್ನ ಹುಡುಕೊಂಡು ತುಂಬಾ ಹತ್ರಕ್ ಬಂದಿದ್ದಾರೆ. ಇವಳಿಗೆ ಅವ್ರ ವಾಯ್ಸ್ ಕೇಳಿಸ್ತಾ ಇದೆ. ಆಗಂತ ನೋಡಿ ಆ ಇಬ್ರು ಹುಡುಗರು ಕತ್ತಿನ ತಗೊಂಡು ಇವ್ರನ್ನ ಕೊಲೆ ಮಾಡಕ್ ಬರ್ತಾ ಇರೋವಾಗ ಇವರು ತುಂಬಾ ಹೆದರ್ಕೊಂಡು ಓಡೋಕ್ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಲೂಕಸ್ಗೆ ಆ ಕಾಂಪಸ್ ಆ ಲ್ಯಾಬ್ ಕಡೆ ಪಾಯಿಂಟ್ ಮಾಡ್ತಾ ಇರೋದ್ ನೋಡಿ ಅದೇನಂತ ತಿಳ್ಕೊಳ್ಳೋಕೋಸ್ಕರ ಒಳಗಡೆ ನೋಡ್ತಾ ಇರೋವಾಗ ಇವ್ನ ಮನೆ ಹತ್ರ ನಿಂತಿದ್ದ ಆ ವ್ಯಾನ್ ಇರೋದನ್ನ ಗಮನಿಸ್ತಾನೆ. ಹಾಗೆ ಇವರು ತುಂಬಾ ದೂರ ಓಡಿ ಕೊನೆಗ ಕ್ವಾರಿ ಹತ್ರ ಬಂದು ಸಿಗಾಕೋತಾರೆ. ಆಗೊಬ್ಬ ಡಸ್ಟಿನ್ ಕುತ್ತಿಗೆ ಕತ್ತಿ ಇಟ್ಟು ನೀವಿದ್ನ ಹೇಗ್ ಮಾಡಿದ್ರಿ ಅಂತ ಕೇಳೋವಾಗ ಡಸ್ಟಿನು ನಮ್ ಫ್ರೆಂಡ್ ಸೂಪರ್ ಪವರ್ ಇದೆ ಅಂತ ವಿಷಯನ ಹೇಳ್ತಾನೆ. ಆಗ ಅವನು ಮೈಕ್ ನ ಕ್ವಾರಿನಿನ್ ಜಂಪ್ ಮಾಡು, ಇಲ್ಲ ಅಂದ್ರೆ ಡಸ್ಟಿನ್ ಬಾಯ್ನಲ್ಲಿರೋ ಹಲ್ಗಲ್ನ ಕಿತ್ತು ಅವನ್ನ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಆಗ ಡಸ್ಟಿನ್ ಮತ್ತೆ ಅವನ ಜೊತೆ ಬಂದಿರೋನು ಕೂಡ ಹೀಗ್ ಮಾಡೋದ್ ಬೇಡ ಅಂತ ಹೇಳ್ತಾರೆ. ಆದ್ರೆ ಅವನು ಕೇಳ್ದೆ ಮೈಕ್ ನ ಜಂಪ್ ಮಾಡೋ ಕೇಳಿ ಫೋರ್ಸ್ ಮಾಡಿದಾಗ ಕೊನೆಗೆ ಇವನ್ಗೂ ಬೇರೆ ದಾರಿ ಗೊತ್ತಾಗ್ದೆ. ಸರಿ ನಾನ್ ಜಂಪ್ ಮಾಡ್ತೀನಿ ಅಂತ ಆ ಕ್ವಾರಿನಿನ್ ಜಂಪ್ ಮಾಡ್ಬಿಡ್ತಾನೆ. ತಕ್ಷಣ ಇವರು ಅವ್ನಿಗೆ ಏನಾಯ್ತು ಅಂತ ನೋಡಿದಾಗ ಮೈಕ್ ಇನ್ನು ಕೆಳಗ್ ಬೀಳ್ದೆ ಅವನು ಗಾಲಿನಲ್ಲೇ ತೇಲಾಡ್ತಾ ಹಾಗೆ ಮೇಲ್ ಬರ್ತಾನೆ. ಏನಂತ ನೋಡಿದ್ರೆ ಅವನ್ನ ಕಾಪಾಡಿರೋದ್ ಎಲ್ಲೆ. ಅವಳಿಗ ಇಬ್ರು ಹುಡುಗರನ್ನ ಹೊಡೆದು ಕೈನೆಲ್ಲ ಮುರಿದಾಕಿ ಇಲ್ಲಿಂದ ಹೋಗಿ ಅಂತ ಎದುರಿಸಿದಾಗ ಅವರು ಅಲ್ಲಿಂದ ಓಡೋಗ್ತಾರೆ. ಮತ್ ಇವಾಗ ಅವಳದೊಂದು ಫ್ಲಾಶ್ ಬ್ಯಾಕ್ ಅಂತ ತೋರಿಸ್ತಾರೆ. ಆ ಟ್ಯಾಂಕ್ ಒಳಗಡೆ ಹೋದವಳು ಒಂದ್ ಬ್ಲಾಂಕ್ ಸ್ಪೇಸ್ ನಲ್ಲಿ ಕಂಡ್ಬಿಡ್ತಾಳೆ. ಆ ಜಾಗ ಬೇರೆ ಡೈಮೆನ್ಷನ್ ಜೊತೆ ಕನೆಕ್ಟ್ ಆಗ್ತಾ ಇದೆ. ಅಲ್ಲಿ ಅವಳ ಮುಂದೆ ಮಾನ್ಸ್ಟರ್ ಇರೋದ್ ನೋಡಿ ಗೊತ್ತಿಲ್ಲದೆ ಅದನ್ನ ಡಿಸ್ಟರ್ಬ್ ಮಾಡ್ಬಿಡ್ತಾಳೆ. ಇದರಿಂದ ಲ್ಯಾಬನ್ ಗೋಡೆನಲ್ಲಿ ಅವನ್ ಡೈಮೆನ್ಷನ್ ಗೇಟು ಓಪನ್ ಆಗಿ ಆ ಮಾಸ್ಟರು ಹೊರಗ್ ಬಂದ್ಬಿಡುತ್ತೆ. ಇವಳು ಈ ವಿಷಯನೆಲ್ಲ ಮೈಕ್ ಕೇಳಿ ಆ ಗೇಟ್ ನ ಓಪನ್ ಮಾಡಿ ಆ ಮಾಸ್ಟರ್ನ ಹೊರಗ್ ಬಿಟ್ಟಿರೋದ್ ನಾನು ಕೂಡ ಒಬ್ಳು ಮಾಸ್ಟರ್ ಅಂತ ಮಾತಾಡೋವಾಗ ನೀನೇನು ಮಾಸ್ಟರ್ ಅಲ್ಲ, ನೀನ್ ನನ್ ಪ್ರಾಣನೇ ಕಾಪಾಡಿದ್ಯಾ ಅಂತ ಹೇಳಿ ಮೈಕ್ ಮತ್ತೆ ಡಸ್ಟಿನ್ ಅವಳನ್ನ ಸಮಾಧಾನ ಮಾಡ್ತಾರೆ. ಇವಾಗ ಅವಳನ್ನ ಮನೆಗ್ ಕರ್ಕೊ ಬರ್ತಾ ಇರೋವಾಗ ಮನೆ ಹತ್ರ ವೆಯ್ಟ್ ಮಾಡ್ತಾ ಇರೋ ಲ್ಯಾಬನ್ ಕಡೆ ಅವನು ಅವರೆಲ್ಲ ಮನೆಗ್ ಬಂದ್ರು ಇವಾಗ್ಲೇ ನೀವು ಹೊರಟು ಬನ್ನಿ ಅಂತ ಇನ್ಫಾರ್ಮ್ ಮಾಡಿದಾಗ ಇದನ್ ಕೇಳಿ ಎಲ್ರು ಎಲ್ಲಿ ನೋಡ್ಕೊಂಡ್ ಬರ್ತಾ ಇರಬೇಕಾದ್ರೆ ಈ ಎಪಿಸೋಡ್ ಕೂಡ ಇಲ್ಲಿಗೆ ಮುಗಿಯುತ್ತೆ. ಇದು ಸ್ಟ್ರೇಂಜರ್ ಥಿಂಗ್ಸ್ ನ ಎಪಿಸೋಡ್ 7 ದ ಬಾತ್ ಟಬ್. ಶುರು ಮಾಡೋಕು ಮುಂಚೆ ಮೂವಿಗಳನ್ನ ಸ್ಟೋರಿ ಫಾರ್ಮ್ ನಲ್ಲಿ ಕೇಳೋಕ್ ನೀವು ಇಷ್ಟಪಟ್ರೆ ನಮ್ ಚಾನೆಲ್ ನ ಒಂದ್ ಸ್ವಲ್ಪ ನೆನಪಿಟ್ಕೊಳ್ಳಿ. ಇದು ಸ್ಟೋರಿ ಲೈಟ್ ಕನ್ನಡ. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಎಲ್ಲಿ ಕನ್ನಡಿ ನೋಡ್ತಾ ವಿಗ್ ಇಲ್ದೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾಳೆ. ಆಗ ಮೈಕ್ ಇಲ್ಲ ನೀನ್ ಚೆನ್ನಾಗೇ ಕಾಣಿಸ್ತಾ ಇದೀಯ ಅಂತ ಸಮಾಧಾನ ಮಾಡಿ ನೀನ್ ಮತ್ತೆ ಬಂದಿರೋದ್ರಲ್ಲಿ ನಂಗೆ ತುಂಬಾನೇ ಸಂತೋಷ ಅಂತ ಮಾತಾಡ್ತಾ ಇರೋವಾಗ್ಲೆ ಲೂಕಸ್ ರೇಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕಿಟ್ಟವ್ರಿಗೆ ಎಲ್ಲಿರೋ ಜಾಗ ಗೊತ್ತಾಗಿದೆ, ಅವ್ರು ಇವಾಗ ಬರ್ತಾ ಇದಾರೆ ಅಂತ ಗಾಬ್ರಿನಲ್ಲಿ ಕೂಗಾಡ್ತಾನೆ, ಇನ್ಫಾರ್ಮ್ ಮಾಡ್ತಾನೆ. ಆಗ ಮನೆಯಿಂದ ಹೊರಗಡೆ ಅಬ್ನಾರ್ಮಲ್ ಆಗಿ ಒಂದು ವ್ಯಾನ್ ನಿಂತಿರೋದನ್ನ ಮೈಕ್ ನೋಡಿ ತಕ್ಷಣ ಇವ್ ನಮ್ಮನ ಹತ್ರ ನೀವು ರಿಪೇರ್ ಮಾಡೋಕಂತ ಯಾರನ್ನಾದ್ರೂ ಬರೋ ಕೇಳಿದಿರಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಇಲ್ಲ ಅಂತ ಹೇಳ್ತಾ ಇರೋವಾಗ್ಲೆ ಇನ್ನೂ ತುಂಬಾ ವ್ಯಾನ್ಗಳು ಮನೆ ಕಡೆ ಬರ್ತಾ ಇವೆ. ಆಗ ಡಸ್ಟಿನ್ ನಾವ್ ಇವಾಗ್ಲೇ ಇಲ್ಲಿಂದ ಹೋಗ್ಬೇಕು ಅಂತ ಹೇಳೋವಾಗ ಮೈಕೋ ಅವ್ ನಮ್ಮನ ಹತ್ರ ನನ್ ಬಗ್ಗೆ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿ ಎಲ್ಲನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಸರಿಯಾದ ಟೈಮ್ಗೆ ಬ್ರೆನ್ನರ್ ಅಲ್ಲಿಗೆ ಬಂದು ನಮ್ ಹುಡುಗರ ಜೊತೆ ಎಲ್ಲಿರೋದ್ ನೋಡಿ ಇವರೆಲ್ಲರೂ ಫಾಲೋ ಮಾಡಕ್ ಶುರು ಮಾಡ್ತಾನೆ. ಡಸ್ಟಿನು ಲೂಕಸ್ ಜೊತೆ ಎಲ್ಲಿಗೆ ಬರಬೇಕು ಅಂತ ಮಾತಾಡ್ತಾನೆ. ಎಲ್ಲರೂ ಒಂದ್ ಜಾಗದಲ್ಲಿ ಮೀಟ್ ಆಗಿ ಹಾಗೆ ಮುಂದುವರೆದು ಕೊನೆಗೆ ಒಂದ್ ಜಾಗದಲ್ಲಿ ಸರಿಯಾಗಿ ಸಿಗಾಕೋತಾರೆ. ಇದರಿಂದ ಇವಾಗ ತಾನೇ ಆ ಬ್ರೆನ್ನರ್ಗೆ ಗೊತ್ತಾಗುತ್ತೆ ಎಲ್ಲಿನ ಶಕ್ತಿ ಎಷ್ಟಿದೆ ಅಂತ. ಇವರು ಹೇಗೋ ತಪ್ಸ್ಕೊಂಡು ಕೊನೆಗೆ ಜಂಕಿ ಆಡಕ್ ರೀಚ್ ಆದ್ಮೇಲೆ ಲೂಕಸ್ ಎಲ್ನ ನೀನ್ ಮಾಡಿರೋ ವಿಷಯ ತುಂಬಾನೇ ಚೆನ್ನಾಗಿತ್ತು, ನಾನ್ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಸಾರಿ ಅಂತ ಕ್ಷಮೆ ಕೇಳ್ತಾನೆ. ಆಗ ಎಲ್ಲೂ ಫ್ರೆಂಡ್ಸ್ ಯಾವಾಗ್ಲೂ ಸುಳ್ಳು ಹೇಳಲ್ಲ, ಸುಳ್ಳು ಹೇಳಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಸಾರಿ ಕೇಳ್ಕೊಂಡು ಎಲ್ರೂ ತಮ್ಮ ಕೋಪನೆಲ್ಲ ಮರೆತು ಮತ್ತೆ ಇವಾಗ ಫ್ರೆಂಡ್ಸ್ ಆಗ್ತಾರೆ. ಜಾಯ್ಸ್ ಮತ್ತೆ ಹಾಪರ್ ಸ್ಟೇಷನ್ ಬಂದು ಏನಾಯ್ತು ಅಂತ ಕೇಳಿ ಜಾನತನ್ ಕೈನಲ್ಲಿರೋ ಹ್ಯಾಂಡ್ ಕಪ್ ನ ತೆಗಿಯೋ ಕೇಳ್ತಾರೆ. ಆಗ ಹಾಪರ್ನ ಕಲೀಗ್ ಅವ್ನ ಕಾರ್ನಲ್ಲಿ ಏನಿದೆ ಅಂತ ಒಂದ್ ಸ್ವಲ್ಪ ನೋಡಿ ಅಂತ ಹೇಳ್ತಾರೆ. ಇವರು ಸರಿಯನ್ ಚೆಕ್ ಮಾಡಿದಾಗ ಅದರಲ್ಲಿ ಹಾರ್ಡ್ವೇರ್ ಐಟಮ್ಸು ಮತ್ತೆ ಗನ್ನೆಲ್ಲ ಇರೋದು ನೋಡಿ ಇದೆಲ್ಲ ನಿಂಗೆ ಏನಕ್ಕೆ ಅಂತ ಕೇಳ್ತಾರೆ.
ಅದಕ್ಕೆ ಇವನು ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳೋವಾಗ ಹಾಗಾದ್ರೆ ಅರ್ಥ ಮಾಡಿಸು, ನನ್ನ ಆಫೀಸ್ನಲ್ಲಿ ಬಂದು ಮೀಟ್ ಮಾಡು ಅಂಥೇಳಿ ಅವರಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದು ಕಡೆ ಮೈಕ್ನ ಅಮ್ಮ ಅವನೇನಾದ್ರೂ ಮತ್ತೆ ಬಂದ ಅಂತ ಚೆಕ್ ಮಾಡೋಕ್ಕೋಸ್ಕರ ಬೇಸ್ಮೆಂಟ್ಗೆ ಬಂದು ಅಲ್ಲಿರೋ ಟೇಬಲ್ ಕೆಳಗಡೆ ಒಂದು ಬೆಡ್ ಇರೋದನ್ನ ಏನೂ ಅರ್ಥ ಆಗದೆ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಯಾರೋ ಮನೆ ಬಾಗಿಲು ಬಡಿಯೋ ಶಬ್ದ ಕೇಳಿಸುತ್ತೆ. ಯಾರಂತ ಮೈಕ್ನಪ್ಪ ಚೆಕ್ ಮಾಡ್ತಾರೆ, ಅದು ಬೇರೆ ಯಾರೋ ಅಲ್ಲ, ಆ ಲ್ಯಾಬ್ನ ಕಡೆಯವ್ರೆ. ತಾವು ಪೊಲೀಸ್ಗಳು ಅಂತ ಹೇಳಿ ಮನೆ ಒಳಗಡೆ ಬಂದು ಅಲ್ಲಿರೋ ವಿಷಯಗಳನ್ನೆಲ್ಲ ಚೆಕ್ ಮಾಡ್ತಾ ಹುಡುಕ್ತಾ ಇರೋವಾಗ ಕೊನೆಗ ಬ್ರಿನ್ನರ್ಗೆ ರೆಸಾರ್ಟ್ನಿಂದ ತಪ್ಸ್ಕೊಳ್ಳೋವಾಗ ಹಾಕೊಂಡಿದ್ಲಲ್ಲ ಅವನ್ ಟೀ ಶರ್ಟ್ ಸಿಗುತ್ತೆ. ಆಗ ಆ ಲೇಡಿನೂ ಮೈಕ್ ನಮ್ಮನಿಗೆ ಎಲ್ಲೆನ್ ಫೋಟೋನ್ ತೋರಿಸಿ, ಇಷ್ಟು ದಿನ ಇವಳು ನಿಮ್ಮ ಮಗನ ಜೊತೆನೇ ಇಲ್ಲೇ ಇದ್ಲು, ಇವಳಿಂದ ನಿಮ್ಮ ಮಗನ ಪ್ರಾಣಕ್ಕೆ ಅಪಾಯ ಇದೆ, ಸೊ ಇವಳ ಬಗ್ಗೆ ನಿಮ್ಗೆ ಗೊತ್ತಿರೋ ವಿಷಯನ ಹೇಳಿ ಅಂತ ಕೇಳೋವಾಗ ಅದಕ್ಕವರು ಹಾಗೆ ಯಾರು ನಮ್ಮ ಮನೆಯಲ್ಲಿ ಸ್ಟೇ ಮಾಡಿರ್ಲಿಲ್ಲ, ಸರಿ ಹೇಳಿ ಆ ಹುಡುಗಿ ಏನ್ ಮಾಡಿದ್ಲು ಅಂತ ಕೇಳ್ತಾರೆ. ಆದ್ರ ಆ ಲೇಡಿ ಮಾತ್ರ ಏನೂ ಹೇಳ್ದೇ ಇರೋದು ನೋಡಿ ಇವ್ರು ತುಂಬಾನೇ ಕೋಪದಲ್ಲಿ ಕೂಗಾಡಕ್ ಶುರು ಮಾಡಿದಾಗ ಆ ಬ್ರೆನ್ನರ್ ಆ ವಿಷಯ ನಮ್ಮಿಂದ ಹೇಳೋಕ್ಕಾಗಲ್ಲ, ಆದ್ರೂ ಒಂದು ವಿಷಯ ನಿಜ, ನಿಮ್ ಮಗ ಅಪಾಯದಲ್ಲಿದ್ದಾನೆ, ನಾವು ನಿಮ್ಗೆ ಹೆಲ್ಪ್ ಮಾಡೋಕ್ ಟ್ರೈ ಮಾಡ್ತಾ ಇದೀವಿ, ಸೊ ಹೇಳಿ ನಿಮ್ ಮಗ ಎಲ್ಗೋಗಿರ್ಬೋದು, ಏನಾದ್ರೂ ಗೊತ್ತಾ ಅಂತ ಕೇಳೋವಾಗ ಇವರು ಹೇಳಿದ್ರು ಅಂತ ಕಾಣಿಸುತ್ತೆ. ಅಲ್ಲಿಗೆ ಸೀನ್ ಕಟ್ಟಾಗಿ ನಮ್ ಹುಡುಗರಿರೋ ಜಾಗನ್ ತೋರಿಸ್ತಾರೆ. ಅಲ್ಲಿವಾಗ ಲೂಕಸ್ ಆ ಲ್ಯಾಬ್ನ ಹತ್ರ ಕಾಂಪಸ್ ಡಿಸ್ಟರ್ಬ್ ಆಗಿರೋ ವಿಷಯನ ಎಕ್ಸ್ಪ್ಲೈನ್ ಮಾಡಿ ಅಲ್ಲೇ ಆ ಗೇಟ್ ಇರೋಕ್ಕೂ ಚಾನ್ಸ್ ಇದೆ ಅಂತ ಹೇಳೋವಾಗ ಮೈಕೋ ಹೌದು, ಅಲ್ಲೇ ಅವರು ರಷ್ಯನ್ಗಳ ವಿರುದ್ಧ ಫೈಟ್ ಮಾಡೋಕ್ಕೋಸ್ಕರ ವೆಪನ್ ತಯಾರಿಸ್ತಾ ಇರೋದಾಗಿ ನಾನು ಕೇಳಿದ್ದೀನಿ, ಇವಾಗ ನಮ್ಮಿಂದ ಮನೆಗೆ ಹೋಗೋಕ್ಕಾಗಲ್ಲ, ಸೊ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋವಾಗ್ಲೇ ಮೇಲ್ ಹೆಲಿಕಾಪ್ಟರ್ ಆಡ್ತಾ ಇರೋ ಶಬ್ದ ಕೇಳಿ ತಕ್ಷಣ ಇವರಲ್ಲ ಅಲ್ಲಿರೋ ಒಂದು ಬಸ್ನೊಳಗಡೆ ಬಚ್ಚಿಟ್ಕೋತಾರೆ. ಇನ್ನೊಂದ್ ಕಡೆ ಜಾನಥನ್ ಮತ್ತೆ ನ್ಯಾನ್ಸಿ ತಾವು ನೋಡಿರೋ ಕಂಡಿಡ್ದಿರೋ ವಿಷಯನೆಲ್ಲ ಹಾಪರ್ ಮತ್ತೆ ಜಾಯ್ಸ್ ಕೇಳ್ತಾರೆ. ಆಗ ಅವರು ಯಾಕಿದ್ನ ನಮ್ಗೆ ಮೊದಲೇ ಹೇಳಲಿಲ್ಲ, ಏನಾದ್ರೂ ಎಡವೆಟ್ಟಾದ್ರೆ ಏನ್ ಗತಿ ಅಂತ ಮಾತಾಡ್ತಾ ಇರೋವಾಗ್ಲೇ ಎಲ್ಲಿ ಹೊಡೆದು ಕೈ ಮುರಿದು ಹಾಕಿರೋ ಆ ಹುಡುಗ ತನ್ನ ಅಮ್ಮನ ಜೊತೆ ಕಂಪ್ಲೇಂಟ್ ಕೊಡೋಕಂತ ಸ್ಟೇಷನ್ಗೆ ಬಂದು ಅವ್ರು ಇವಾಗ ಕೂಗಾಡ್ತಾ ಇದ್ದಾರೆ. ಆಗ ಹಾಪರು ಏನಾಯ್ತು ಅಂತ ಕೇಳ್ತಾರೆ. ಯಾರೋ ಒಬ್ಳು ಹುಡುಗಿ ತಲೆನಲ್ಲಿ ಕೂದಲೇ ಇರ್ಲಿಲ್ಲ, ಸೈಕೋ ರೀತಿ ಕಾಣಿಸ್ತಾ ಇದ್ಲು, ಅವಳೇ ಈ ರೀತಿ ಮಾಡಿದ್ಲು ಅಂತ ಹೇಳೋವಾಗ ಇದನ್ನ ಕೇಳಿದ ತಕ್ಷಣ ಇವರು ಇನ್ನೂ ಡೀಪ್ ಆಗಿ ವಿಚಾರಿಸ್ತಾರೆ. ಆಗ ಅವನು ಅವಳಿಂದ ಒಬ್ರನ್ನ ಮುಟ್ಟದೆ ಹಾರ್ಸಕ್ಕಾಗತ್ತೆ, ಯೂರಿನೇಟ್ ಮಾಡ್ಸಕ್ಕಾಗತ್ತೆ ಅಂತ ನಡೆದಿರೋ ಎಲ್ಲಾ ವಿಷಯನೂ ಹೇಳಿ ಕೊನೆಗೆ ಅವಳಿರೋದು ನಮ್ಮ ಹುಡುಗರ ಜೊತೆನೆ ಅಂತಾನೂ ವಿಷಯ ಹೇಳ್ಬಿಡ್ತಾನೆ. ಇನ್ನೊಂದ್ ಕಡೆ ಓಡಿಸ್ಕೊಂಡಿರೋ ಸ್ಟೀವ್ ಜೊತೆ ಅವನಿಬ್ರು ಫ್ರೆಂಡ್ಸು ನ್ಯಾನ್ಸಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಆಗ ಇವನು ಅವರಿಬ್ರು ಬೈದು ನಿಮ್ಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ, ಆದ್ರೆ ನ್ಯಾನ್ಸಿ ನಿಮ್ಮಾಗಲ್ಲ ಅಂತ ಮಾತಾಡ್ತಾ ಅವ್ರ ಜೊತೆ ಜಗಳ ಮಾಡಿ ಅವರಿಬ್ರು ಅಲ್ಲೇ ಬಿಟ್ಟು ಇವನಲ್ಲಿಂದ ಹೊರಟೋಗ್ತಾನೆ. ಅದೇ ಸಮಯ ಇವರೆಲ್ಲ ಲ್ಯಾಬ್ನ ಹತ್ರ ಬಂದು ನೋಡ್ತಾ ಇರ್ಬೇಕಾದ್ರೆ ಲ್ಯಾಬ್ನೊಳಗಡೆ ನ್ಯಾನ್ಸಿಯ ಪ್ಯಾರೆಂಟ್ಸ್ ಇರೋದು ನೋಡಿ ಏನಾಯ್ತು ಅಂತ ನೋಡೋಕೋಸ್ಕರ ನ್ಯಾನ್ಸಿ ಹೊಳಗಡೆ ಹೋಗೋಕ್ ಟ್ರೈ ಮಾಡ್ತಾಳೆ. ಆಗ ಹಾಪರ್ ಅವಳನ್ನ ತಡೆದು ನೀನು ಹೋಗಿ ಸಿಗಾಕೋಬೇಡ ಅಂತ ಹೇಳ್ತಾರೆ. ಮೈಕ್ನಲ್ಲಿ ಕಾಣಿಸ್ತಾ ಇಲ್ಲ, ಅವ್ನಿಗೆ ಏನಾಯ್ತು ಅಂತ ನೋಡ್ಬೇಕು ಅಂತ ಹೇಳೋವಾಗ ಮೈಕ್ ಅವ್ರಿಗೆ ಸಿಕ್ಕಿಲ್ಲ, ಇನ್ನೂ ಅವನ್ನ ಹುಡುಕ್ತಾ ಇದಾರೆ. ಒಂದ್ ಸ್ವಲ್ಪ ಮೇಲ್ ನೋಡು ಅಂತ ಹೇಳಿ ಹಾರಾಡ್ತಾ ಇರೋ ಹೆಲಿಕಾಪ್ಟರ್ನ ತೋರಿಸ್ತಾರೆ. ಸರಿ ಅವರೆಲ್ಲ ಎಲ್ಗೋಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರೋವಾಗ ಜಾನಥನ್ ಅವ್ರಿರೋ ಜಾಗ ಗೊತ್ತಿಲ್ಲ, ಆದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ ಒಂದ್ ದಾರಿ ಇದೆ ಅಂತ ಹೇಳಿ ಎಲ್ರನ್ನೂ ಮನೆಗೆ ಕರ್ಕೊಬರ್ತಾನೆ. ಏನಂತ ನೋಡಿದ್ರೆ ಅಲ್ಲಿ ವಿಲ್ಲನ್ ರೇಡಿಯೋ ಇದೆ. ಅದ್ನ ಯೂಸ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಒಂದು ಎಮರ್ಜೆನ್ಸಿ ನೀವೆಲ್ಲ ಎಲ್ಲಿದ್ದೀರಾ ಅಂತ ನ್ಯಾನ್ಸಿ ಕೇಳ್ತಾಳೆ. ಆದ್ರೆ ಇವರು ಇದೊಂದು ಟ್ರ್ಯಾಪ್ ಆಗಿರ್ಬೋದು ಅಂತ ತಿಳ್ಕೊಂಡು ಆನ್ಸರ್ ಮಾಡದೇ ಇರೋವಾಗ ಆಗ ಹಾಪರ್ ನಮ್ಗೆ ಆ ಹುಡುಗಿ ಬಗ್ಗೆ ಗೊತ್ತು, ನಾವು ನಿಮ್ನ ಕಾಪಾಡ್ತೀವಿ, ಹೆಲ್ಪ್ ಮಾಡ್ತೀವಿ, ನಾನೇ ನಿಮ್ನ ಆ ಜಾಗದಿಂದ ಸೇಫಾಗಿ ಕರ್ಕೊಬರ್ತೀನಿ, ಈ ವಿಷಯ ಕೇಳ್ತಾ ಇದೆ ಅಂದ್ರೆ ದಯವಿಟ್ಟು ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಇವರು ಆನ್ಸರ್ ಮಾಡದೆ ಹಾಗೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡಿ ಕೊನೆಗೆ ಮೈಕ್ ತಾವಿರೋ ಜಾಗನ ಹಾಪರ್ಗೆ ಇನ್ಫಾರ್ಮ್ ಮಾಡ್ತಾನೆ. ಇನ್ನೊಂದ್ ಕಡೆ ಸ್ಟೀವ್ ತಾನು ಮಾಡಿರೋದಲ್ಲ ತಪ್ಪು ಅಂತ ಅರ್ಥ ಮಾಡ್ಕೊಂಡು ಇವರು ಶಾಪಿನ ಬೋರ್ಡ್ಗಳ ಮೇಲೆ ನ್ಯಾನ್ಸಿ ಬಗ್ಗೆ ಕೆಟ್ಟದಾಗ ಬರ್ದಿರೋದ್ನಲ್ಲ ತಾನೇ ಕ್ಲೀನ್ ಮಾಡಕ್ ಶುರು ಮಾಡ್ತಾನೆ. ಇವರಿಲ್ಲಿ ಹಾಪರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೊಂದು ಟ್ರ್ಯಾಪ್ ಆಗಿರ್ಬೋದು ಅಂತ ಒಬ್ರಿಗೊಬ್ರು ಆರ್ಗ್ಯೂ ಮಾಡ್ತಾ ಇರೋ ಸಮಯ ಅಲ್ಲಿಗ ಲ್ಯಾಬನ್ ಕಡೆಯವರು ಕೆಲವು ಕಾರ್ನಲ್ಲಿ ಬಂದು ಆ ಜಾಗದ ಸುತ್ತಲೂ ಹುಡುಕೋಕ್ ಶುರು ಮಾಡ್ತಾರೆ. ಹಾಗೆ ಹುಡುಕ್ತಾನೆ ಇರೋವಾಗ ಇವರಿರೋ ಬಸ್ಸಿನ ಕೆಳಗಡೆ ಸೈಕಲ್ಗಳಿರೋದು ನೋಡಿ ಇವರಿರೋದು ಇಲ್ಲೇ ಅಂತ ಕನ್ಫರ್ಮ್ ಮಾಡ್ಕೊಂಡು ಒಬ್ಬ ಹೊಲಗ್ ಬರೋಕ್ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಯಾರೋ ಅವ್ರನ್ನ ಹೊಡೆದಾಕೋ ಶಬ್ದ ಕೇಳಿಸುತ್ತೆ. ಅದ್ ಯಾರಂತ ನೋಡಿದ್ರೆ ಹಾಪರ್. ಅವ್ರೀಗ ಸರಿ ಹೋಗೋಣ ಬನ್ನಿ ಅಂತ ಹೇಳಿ ಎಲ್ರನ್ನೂ ಜಾಯ್ಸನ್ ಮನೆ ಕರ್ಕೊ ಬಂದಾಗ ನ್ಯಾನ್ಸಿ ಮೈಕ್ನ ಎಲ್ಗೋಗಿದ್ದೆ ಅಂತ ಕೇಳ್ತಾನೆ. ಎಲ್ಲೆನ್ ನೋಡಿ ಇದು ನನ್ ಡ್ರೆಸ್ ಅಂತ ಕೇಳ್ತಾಳೆ. ಅದಾದ್ಮೇಲೆ ಮೈಕ್ ಎಲ್ರಿಗೂ ಅಪ್ಸೈಡ್ ಡೌನ್ ಬಗ್ಗೆ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿ ಅವನ್ ಗೇಟ್ ಇರೋದು ಆ ಲ್ಯಾಬ್ನಲ್ಲೇ, ಅದನ್ನ ಓಪನ್ ಮಾಡಿರೋದು ಇವಳೆ ಅಂತ ಎಲ್ಲನ್ ತೋರಿಸಿದಾಗ ಹಾಪರ್ ಕೇಳ್ತಾರೆ ಅವನ್ ಜಾಗದಲ್ಲಿ ಒಂದು ದೊಡ್ಡ ವಾಟರ್ ಟ್ಯಾಂಕ್ ಇತ್ತ ಅಂತ. ಅದಕ್ಕೆ ಇವಳು ಹೌದು ಅಂತ ಹೇಳ್ತಾಳೆ. ಇವಾಗ ನ್ಯಾನ್ಸಿ ಮತ್ತೆ ಜಾಯ್ಸ್ ಬಾರ್ಬರಾ ಮತ್ತೆ ವಿಲ್ಲನ್ ಬಗ್ಗೆ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಏನಾದ್ರೂ ದಾರಿ ಇದೆಯಾ ಅಂತ ಕೇಳೋವಾಗ ಇವಳು ಹೌದು ಅಂತ ತನ್ನ ಶಕ್ತಿನ ಯೂಸ್ ಮಾಡ್ಕೊಂಡು ರೇಡಿಯೋ ಮುಖಾಂತರ ಅವ್ರಿಬ್ರು ರೀಚ್ ಮಾಡೋಕ್ ಟ್ರೈ ಮಾಡ್ತಾಳೆ. ಆದ್ರೆ ಅದು ಕೆಲಸ ಮಾಡ್ತಾ ಇಲ್ಲ. ಸರಿ ಅಂತ ಬಾತ್ರೂಮಿಗೆ ಬಂದು ಮುಖ ತೊಳಿತಾ ಇರ್ಬೇಕಾದ್ರೆ ಅಲ್ಲೊಂದು ಬಾತ್ ಟಬ್ ಇರೋದು ನೋಡಿ ತಕ್ಷಣ ಇವಳು ಬಾತ್ ಟಬ್ ಯೂಸ್ ಮಾಡ್ಕೊಂಡು ನನ್ನಿಂದ ಅವ್ರನ್ನ ಕಂಡಿಡಿಯಕ್ಕಾಗತ್ತೆ ಅಂತ ಲ್ಯಾಬ್ ನಲ್ಲಿದ್ದ ವಾಟರ್ ಟ್ಯಾಂಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ಆಗ ತಕ್ಷಣನೇ ಡಸ್ಟಿನು ಕ್ಲಾಸ್ ಟೀಚರ್ ಕಾಲ್ ಮಾಡಿ ನಂಗೊಂದು ಸೈನ್ಸ್ ಕ್ವೆಶ್ಚನ್ ಇದೆ, ಸೆನ್ಸರಿ ಡೆಪ್ರಿವೇಶನ್ ಟ್ಯಾಂಕ್ ಅದನ್ನ ಹೇಗೆ ಬಿಲ್ಡ್ ಮಾಡೋದು ಅಂತ ಕೇಳ್ತಾನೆ.
ಇದು ಒಂದ್ ರೀತಿ ಆಂಗ್ಸೈಟಿಗ ಥೆರಪಿ ಕೊಡೋ ಸಾಲ್ಟ್ ವಾಟರ್ ನಿಂದ ಕೂಡಿರೋ ಒಂದ್ ಸಣ್ಣ ಸ್ವಿಮ್ಮಿಂಗ್ ಪೂಲ್ ರೀತಿ ಇರುತ್ತೆ. ಇದ್ರಲ್ಲಿ ನಾವು ತೇಲಾಡ್ತಾನೆ ಝೀರೋ ಗ್ರಾವಿಟಿನ ಫೀಲ್ ಮಾಡ್ಬೋದು. ಸೊ ಈ ರೀತಿಯಾದ ಒಂದು ಟ್ಯಾಂಕ್ನ ಹೇಗೆ ಬಿಲ್ಡ್ ಮಾಡೋದು ಅಂತ ಡಸ್ಟಿನ್ ಕೇಳಿದಾಗ ಅವರು ಅದಕ್ಕೆ ಟೆಂಪರೇಚರ್ ಮತ್ತೆ ರೇಷಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ಇವನು ನಮ್ಗೊಂದು ಸ್ವಿಮ್ಮಿಂಗ್ ಪೂಲ್ ಸೆಟಪ್ ಬೇಕು ಮತ್ತೆ 680 kg ಉಪ್ಪು ಬೇಕು ಅಂತ ಹೇಳ್ತಾನೆ. ಅಷ್ಟೊಂದು ಉಪ್ಪು ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡಿದಾಗ ಸ್ಕೂಲ್ನಲ್ಲಿದೆ ಅಂತ ನೆನಪಾಗುತ್ತೆ. ಸ್ಕೂಲು ಒಂದು ಸ್ವಲ್ಪ ದಿನ ರಜೆ ಬಿಟ್ಟಿದ್ದಾರೆ, ಸೊ ಯೂಸ್ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಅಂತ ಎಲ್ಲರೂ ಸ್ಕೂಲಿಗೆ ಬರ್ತಾರೆ. ಆಗ ಹಾಪರ್ ಮತ್ತೆ ಜೋನಥನ್ ಉಪ್ಪು ತಗೋತಾ ಇರೋವಾಗ ಡಸ್ಟಿನ್ ಮತ್ತೆ ಲೂಕಸ್ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ನಲ್ಲಿ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ಗಾದ್ ಸೆಟಪ್ ನ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ನ್ಯಾನ್ಸಿ ಮತ್ತೆ ಮೈಕ್ ಮೈಂಟೆನೆನ್ಸ್ ರೂಮ್ ನ ಬೀಗನ್ ಹೊಡೆದಾಕಿ ಅಲ್ಲಿರೋ ಟ್ಯೂಬ್ ಗಳನ್ನ ತಗೋ ಬರ್ತಾ ಇರೋವಾಗ ನ್ಯಾನ್ಸಿ ಕೇಳ್ತಾಳೆ ಎಲ್ಲ ನಿಂಗೆ ಇಷ್ಟನಾ ಅಂತ. ಅದಕ್ಕೆ ಇವನು ಹಾಗಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಹಾಗೆ ಹೊರಗಡೆ ಬರ್ತಾರೆ. ಜಾಯ್ಸು ಒಂದ್ ಕಡೆ ವಿಲ್ಲನ್ ಕಾಂಟ್ಯಾಕ್ಟ್ ಮಾಡೋವಾಗ ನಿಂಗೆ ಏನಾದ್ರೂ ತೊಂದರೆ ಉಂಟಾದ್ರೆ ಅದನ್ನ ತಕ್ಷಣನೇ ನಂಗೆ ತಿಳಿಸು ಅಂತ ಹೇಳ್ತಾ ಒಂದು ಗಾಗಲ್ಸ್ ಟೇಪ್ ಹೊಡೆದು ಇದರಿಂದ ಬೆಳಕು ನಿನ್ ಕಣ್ಣಿಗೆ ಬೀಳಲ್ಲ ಅಂತ ಹೇಳಿ ಅದನ್ನ ಎಲ್ಲಕ್ಕೆ ಕೊಡ್ತಾರೆ. ಇವರು ಇಲ್ಲಿ ಟ್ಯೂಬ್ಗಳನ್ನ ಟ್ಯಾಪಿಗೆ ಕನೆಕ್ಟ್ ಮಾಡಿ ಕೋಲ್ಡ್ ವಾಟರ್ ಮತ್ತೆ ಹಾಟ್ ವಾಟರ್ನ ಮಿಕ್ಸ್ ಮಾಡ್ತಾ ನೀರ್ನ ಒಂದು ವಾರ್ಮ್ ಕಂಡೀಷನ್ಗೆ ತಂದು ಅದರ ಡೆನ್ಸಿಟಿನ ಜಾಸ್ತಿ ಮಾಡೋಕ್ಕೋಸ್ಕರ ಅದರಲ್ಲಿ ಇವಾಗ ಉಪ್ಪನ್ನ ಮಿಕ್ಸ್ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ತುಂಬಾ ಹೊತ್ತು ಕಷ್ಟಪಟ್ಮೇಲೆ ನೀರು ಸರಿಯಾದ ಡೆನ್ಸಿಟಿಗೆ ರೀಚ್ ಆಗುತ್ತೆ. ಆಗದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೋಸ್ಕರ ಡಸ್ಟಿನ್ ಒಂದು ಮೊಟ್ಟೆನ ನೀರ್ನಲ್ಲಿ ಹಾಕಿದಾಗ ಅದಿವಾಗ ತೇಲಾಡ್ತಾ ಇದೆ. ಇವಾಗ ಎಲ್ಲಾ ವಿಷಯನೂ ರೆಡಿ ಮಾಡಿ ಮುಗಿಸಿ ಎಲ್ಗ ಗಾಗಲ್ಸ್ ಹಾಕಿ ನೀರ್ನೊಳಗಡೆ ಬಿಟ್ಟಾಗ ಅವಳು ಅದ್ರಲ್ಲಿ ತೇಲಾಡ್ತಾನೆ. ವಿಲ್ ಮತ್ತೆ ಬಾರ್ಬರಾನ ರೀಚ್ ಮಾಡೋಕ್ ಟ್ರೈ ಮಾಡಿ ಆ ಬ್ಲಾಂಕ್ ಸ್ಪೇಸ್ ನಲ್ಲಿ ಕಂಡ್ಬಿಡ್ತಾಳೆ. ಆಗ ಇವಳು ಮುಂದೆ ಏನೋ ಒಂದು ವಿಷಯ ಆಯ್ತಾ ಏನಂತ ಚೆಕ್ ಮಾಡಿದಾಗ ಅದು ಬಾರ್ಬರ. ಅವಳ ಬಾಯಿನಿಂದ ಏನೋ ಒಂದು ವಿಷಯ ಹುಳು ರೀತಿ ಹೊರಗಡೆ ಬರ್ತಾ ಇರೋವಾಗ ಇವಳು ತುಂಬಾ ಹೆದರ್ಕೊಂಡು ಅವಳು ತೀರ್ಕೊಂಡ್ಲು ಅಂತ ಕೂಗಾಡಕ್ ಶುರು ಮಾಡ್ತಾಳೆ. ಇದನ್ನ ಕೇಳಿ ನ್ಯಾನ್ಸಿ ತುಂಬಾನೇ ಫೀಲ್ ಮಾಡ್ತಾ ಇರೋವಾಗ ಜಾಯ್ಸ್ ಎಲ್ನ ನಾವು ನಿನ್ ಜೊತೆ ಇದೀವಿ, ಹೆದರ್ಕೋಬೇಡ, ದಯವಿಟ್ಟು ಹಾಗೆ ಮುಂದುವರೆದು ವಿಲ್ ಎಲ್ಲಿದ್ದಾನೆ ಅಂತ ಕಂಡಿಡಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಇವಳು ನಡೆಯೋಕ್ ಶುರು ಮಾಡ್ತಾಳೆ. ಆಗ ದೂರದಲ್ಲಿ ಕಾಡಿನ ಮಧ್ಯೆ ವಿಲ್ ಕಟ್ಟಿರೋ ಆ ಕುಟಿಗೆ ಕಾಣಿಸ್ತಾ ಇದೆ. ಸರಿ ಅಂತ ಹೊರಗಡೆ ಬಂದು ನೋಡ್ತಾಳೆ. ವಿಲ್ ಇರೋದಲ್ಲೇ ಅವ್ನು ತುಂಬಾನೇ ಹೆದರ್ಕೊಂಡಿದ್ದಾನೆ. ಅವ್ನು ಮಾತಾಡ್ತಾ ಇರೋ ವಿಷಯಗಳೆಲ್ಲ ರೇಡಿಯೋ ಮುಖಾಂತರ ಇವ್ರಿಗೂ ಕೇಳಿಸ್ತಾ ಇದೆ. ಆಗ ನಿನ್ನಮ್ಮ ಬರ್ತಾ ಇದಾರೆ, ಹೆದರ್ಕೋಬೇಡ ಅಂತ ಹೇಳ್ತಾ ಇರೋವಾಗ್ಲೆ ಆ ಜಾಗ ಮತ್ತೆ ವಿಲ್ ಹಾಗೆ ಡಿಸಾಲ್ವ್ ಆಗ್ತಾರೆ. ಇದರಿಂದ ಇವಳು ಕೂಗಾಡ್ತಾನೆ, ಕೊನೆ ಕಂಡ್ಬಿಡ್ಬಿಡ್ತಾಳೆ. ಆಗ ಇವಳ ಹತ್ರ ವಿಲ್ ಇರೋದು ಕಾಡ್ನಲ್ಲಿರೋ ಕೊಟ್ಟಿಗೆನೆಲ್ಲ ಏನೋ ವಿಷಯ ತಿಳ್ಕೊಂಡು ತಕ್ಷಣನೇ ಹಾಪರ್ ಒಬ್ರೆ ಅಲ್ಲಿಗೆ ಹೇಗೆ ಹೋಗ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತೇಳಿ ಹೊರಟಾಗ ಜಾಯ್ಸ್ ಮತ್ತೆ ಜೋನಥನ್ ಅವ್ರನ್ನ ತಡೆದು ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳ್ತಾರೆ. ಆಗ ಅವರು ಬೇಡ ಅಂತ ಹೇಳೋವಾಗ ಜಾಯ್ಸ್ ಅವ್ರನ್ನ ಕನ್ವಿನ್ಸ್ ಮಾಡಿ ಜೋನಥನ್ನ ಇಲ್ಲೇ ಇರೋ ಕೇಳಿ ಇಬ್ರು ಅಲ್ಲಿಂದ ಹೊರಟೋಗ್ತಾರೆ. ಇವನು ಬಾರ್ಬರ ಬಗ್ಗೆ ಫೀಲ್ ಮಾಡ್ತಾ ಕುಂತಿರೋ ನ್ಯಾನ್ಸಿ ಹತ್ರ ಬಂದು ಅವಳ ಜೊತೆ ಮಾತಾಡೋಕ್ ಶುರು ಮಾಡಿದಾಗ ಇವಳು ನಿನ್ನಮ್ಮ ಮತ್ತೆ ಹಾಪರ್ ತಾವಾಗೆ ಆ ಪ್ರಾಣಿ ಹತ್ರ ಸಿಗಾಕೊಳ್ಳೋಕೆ ಹೋಗ್ತಾ ಇದಾರೆ. ಸೊ ನಾವು ಹೀಗೆ ಕುಂತ್ರು ಸರಿ ಬರಲ್ಲ, ಆ ಪ್ರಾಣಿನ ಹೇಗಾದ್ರೂ ಮಾಡಿ ಕೊಲ್ಬೇಕು ಅಂತ ಮಾತಾಡಿ ತಕ್ಷಣನೇ ಹೊರಟು ಸ್ಟೇಷನ್ಗೆ ಬಂದು ಅಲ್ಲಿರೋ ಹಾರ್ಡ್ವೇರ್ ಐಟಮ್ಸ್ನೆಲ್ಲ ಯಾರಿಗೂ ಗೊತ್ತಿಲ್ಲದೆ ಹೊರಗಡೆ ತಗೋಬರ್ತಾರೆ. ಅದೇ ಸಮಯ ಇವರು ಕೂಡ ಆ ನ್ಯಾಷನಲ್ ಲ್ಯಾಬ್ ಹತ್ರ ಬಂದು ಫೆನ್ಸ್ನೆಲ್ಲ ಕಟ್ ಮಾಡ್ಕೊಂಡು ಎಂಟ್ರ್ ಹಾಕಿ ಹಾಗೆ ಒಂದ್ ಸ್ವಲ್ಪ ದೂರ ನಡೆದು ಕೊನೆಗೆ ಆ ಲ್ಯಾಬನ್ ಕಡೆಯವ್ರ ಹತ್ರ ಸರಿಯಾಗಿ ಸಿಗಾಕೋತಾರೆ. ಇವಾಗ ತಾನೇ ಬೇರೆ ಡೈಮೆನ್ಷನ್ನಲ್ಲಿರೋ ವಿಲ್ಲನ್ ತೋರಿಸ್ತಾರೆ. ಅವನೀಗ ತುಂಬಾನೇ ಹೆದರ್ಕೊಂಡು ಆ ಕೊಟ್ಟಿಗೆ ಒಳಗಡೆ ಮಲಗಿರ್ಬೇಕಾದ್ರೆ ಅವನ್ ಮಾಸ್ಟರ್ ಕೊಟ್ಟಿಗೆ ಸುತ್ತಲೂ ಸುತ್ತಾಡಿ ಕೊನೆಗೆ ಇವನ್ನ ಅಟ್ಯಾಕ್ ಮಾಡಿ ಹಾಗೆ ತಗೊಂಡೋಗ್ಬಿಡತ್ತೆ. ಇಲ್ಲಿಗೆ ಎಪಿಸೋಡ್ 7 ಮುಗಿದು ಎಪಿಸೋಡ್ 8 ಶುರು ಆಗ್ತಾ ಇದೆ, ದ ಅಪ್ಸೈಡ್ ಡೌನ್. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಜಾಯ್ಸ್ ಮತ್ತೆ ಹಾಪರ್ ಆ ಲ್ಯಾಬನ್ ಕಡೆಯವ್ರ ಹತ್ರ ಸಿಗಾಕೊಂಡು ಅವ್ರು ಇವ್ರನ್ನ ಕಟ್ಟಾಕಿದ್ದಾರೆ. ಆಗ ಜಾಯ್ಸ್ ನಾನು ಹೋಗ್ಬೇಕು ಅಂತ ಕೂಗಾಡೋವಾಗ ಆ ಬ್ರೆನ್ನರ್ ಅಲ್ಲಿಗೆ ಬಂದು ಈ ವಾರದಲ್ಲಿ 6 ಜನರನ್ನ ಏನೋ ಒಂದು ವಿಷಯ ತಗೊಂಡೋಗಿದೆ, ಅದೇ ನಿಮ್ಮ ಮಗನ್ನೂ ತಗೊಂಡೋಗಿದೆ, ಇನ್ನೂ ತುಂಬಾ ಜನರನ್ನ ತಗೊಂಡೋಗುತ್ತೆ, ನಾವು ಅವ್ರನ್ನ ಕಾಪಾಡೋಕ್ ಪ್ರಯತ್ನ ಪಡ್ತಾ ಇದೀವಿ, ನೀವು ನಿಮ್ಮ ಮಗನ್ ಕಾಂಟ್ಯಾಕ್ಟ್ ಮಾಡಿದೀರಾ, ಇದನ್ನ ಹೇಗ್ ಮಾಡಿದ್ರಿ ಅಂತ ವಿಚಾರಿಸೋಕ್ ಶುರು ಮಾಡಿದಾಗ ನಂಗೆ ನೀನ್ ಯಾರು ಏನ್ ಮಾಡ್ತಾ ಇದೀಯ ಅಂತ ಚೆನ್ನಾಗಿ ಗೊತ್ತು, ನನ್ನ ಮಗ ಮಿಸ್ ಆಗಿರೋ ಕಾರಣ ನೀನೆ, ಒಂದು ಫೇಕ್ ಬಾಡಿನ ರೆಡಿ ಮಾಡಿ ಅವ್ನಿಗೆ ಫ್ಯೂನರಲ್ ಮಾಡಿಸಿದ್ಯಾ, ಇವಾಗ ಅವನು ಜೀವಂತವಾಗಿದ್ದಾನೆ ಅಂತ ಗೊತ್ತಿದ್ರು ಕೂಡ ಅವ್ನ ಅಲ್ಲೇ ಸಾಯ್ಲಿ ಅಂತ ಬಿಟ್ಟಿದ್ಯಾ, ನನ್ನಿಂದಂತೂ ನಿಂಗೆ ಖಂಡಿತ ಹೆಲ್ಪ್ ಮಾಡಕ್ಕಾಗಲ್ಲ ಅಂತ ಮಾತಾಡ್ತಾ ಇರೋವಾಗ ಅದೇ ಟೈಮ್ ಇನ್ನೊಂದ್ ಕಡೆ ಹಾಪರ್ಗೆ ಶಾಕ್ನೆಲ್ಲ ಕೊಟ್ಟು ನೀವೇನಕ್ಕೆ ಇಲ್ಲಿಗೆ ಬಂದ್ರಿ, ನಿಮ್ ಪ್ಲಾನ್ ಏನು ಅಂತೆಲ್ಲ ವಿಚಾರಿಸಕ್ ಶುರು ಮಾಡ್ತಾರೆ. ಆಗ ಇವರು ತನಗೆ ಗೊತ್ತಿರೋ ವಿಷಯನೆಲ್ಲ ಹೇಳ್ತಾ ಅವ್ರನ್ನ ರೇಗಿಸ್ತಾ ಇರೋವಾಗ ಅವರು ಲಾಸ್ಟ್ ಟೈಮ್ ಮಾಡ್ದಂಗೆನೆ ಇವ್ರನ್ನ ಪ್ರಜ್ಞೆ ತಪ್ಪಿಸೋಕೋಸ್ಕರ ಇವ್ರಿಗೆ ಇಂಜೆಕ್ಷನ್ ಕೊಡೋಕ್ ಟ್ರೈ ಮಾಡ್ತಾರೆ. ಆಗ ಹಾಪರ್ ನನ್ನ ಮತ್ತೆ ಜಾಯ್ಸ್ನ ಹೋಗೋಕ್ ಬಿಟ್ರೆ ನಾವೇ ಅವ್ರ ಮಗನ್ನ ಹುಡುಕಿ ಕಂಡಿಡಿತೀವಿ, ಅದಾದ್ಮೇಲೆ ನೀವಿಲ್ಲಿ ಮಾಡ್ತಾ ಇರೋ ವಿಷಯದ ಬಗ್ಗೆ ಯಾರ ಹತ್ರನೂ ಹೇಳಲ್ಲ ಅಂತ ಒಂದು ಡೀಲ್ ಆಫರ್ ಮಾಡಿದಾಗ ಇದನ್ನ ಆ ಲೇಡಿ ಕೇಳಿ ತಕ್ಷಣ ಈ ವಿಷಯನ ಬ್ರಿನ್ನರ್ಗೆ ತಿಳಿಸಿ ಅವನಿಗ ಬರೋಗ್ ಮಾಡ್ತಾಳೆ. ಆಗ ಹಾಪರ್ ಇಲ್ಲಿ ನಡೆಯೋ ಯಾವ ವಿಷಯನೂ ಹೊರಗಡೆ ಗೊತ್ತಾಗಲ್ಲ, ಆದ್ರೆ ನೀವು ಆ 3 ಮಕ್ಕಳನ್ನು ಏನೂ ಮಾಡದೆ ಫ್ರೀ ಆಗಿ ಬಿಡಬೇಕು ಅಂತ ಹೇಳೋವಾಗ ಇದಕ್ಕೆ ಬ್ರೆನ್ನರು ಒಪ್ಕೊಂಡು ಇವರಿಬ್ರು ಆ ಗೇಟ್ ನಂತರ ಕರ್ಕೊಬಂದು ಹೊಲ್ಗಡೆ ಇರೋ ಅಟ್ಮಾಸ್ಫಿಯರ್ ತುಂಬಾನೇ ಟಾಕ್ಸಿಕ್ ಆಗಿರುತ್ತೆ ಅಂತ ಹೇಳಿ ಇಬ್ರಿಗೂ ಒಂದೊಂದು ಸೂಟ್ ಹಾಕಿ ಹೊಲ್ಗಡೆ ಕಳಿಸ್ತಾನೆ. ಇವರು ಹೊಲ್ಗಡೆ ಬಂದು ಹುಡ್ಕೋಕ್ ಶುರು ಮಾಡಿದಾಗ ಅದೇ ಸಮಯ ಇವನಿಲ್ಲೇ ಒಂದು ದೊಡ್ಡ ಪಡೆಯನ್ನು ಕರ್ಕೊಂಡು ಏನಕ್ಕೋ ಹೊರಗಡೆ ಹೋಗ್ತಾ ಇದ್ದಾನೆ.
ಇವಾಗ ನ್ಯಾನ್ಸಿ ಮತ್ತೆ ಜಾನಥನ್ ಹಾರ್ಡ್ವೇರ್ ಐಟಮ್ಸ್ನೆಲ್ಲ ಮನೆಗೆ ತಗೊಬಂದು ಎಲ್ಲಾ ಬಲ್ಬ್ಗಳನ್ನು ಮತ್ತೆ ಕನೆಕ್ಟ್ ಮಾಡಿ ಫ್ಲೋರ್ನಲ್ಲಿ ಟ್ರಾಪ್ಸ್ಗಳು ವೆಪನ್ಸ್ ಅಂತೆಲ್ಲ ರೆಡಿ ಮಾಡಿ ಇಬ್ರು ತಮ್ಮ ಕೈಯನ್ನು ಕಟ್ ಮಾಡ್ಕೊಂಡು ಆ ಮಾಸ್ಟರ್ಗೋಸ್ಕರ ವೆಯ್ಟ್ ಮಾಡ್ತಾ ಕುಂತ್ಕೋತಾರೆ. ಅಪ್ಸೈಡ್ ಡೌನ್ ನಲ್ಲಿರೋ ಜಾಯ್ಸ್ ಮತ್ತೆ ಹಾಪರ್ ಉಸಿರಾಡೋಕ್ ತುಂಬಾನೇ ಕಷ್ಟ ಪಡ್ತಾ ಹಾಗೆ ನಡೀತಾ ಇರ್ಬೇಕಾದ್ರೆ ಹಾಪರ್ಗೆ ತನ್ನ ಮಗಳ ಬಗ್ಗೆ ಇರೋ ಒಂದು ಹಳೆ ಮೆಮೊರಿ ನೆನಪಾಗುತ್ತೆ. ಅದ್ರಲ್ಲಿ ಅವಳು ಕೂಡ ಇದೇ ರೀತಿ ಉಸಿರಾಡೋಕ್ ತುಂಬಾನೇ ಕಷ್ಟ ಪಡ್ತಾ ಇದ್ದಾಳೆ. ಇನ್ನೊಂದ್ ಕಡೆ ಸ್ಕೂಲ್ನಲ್ಲಿರೋ ನಮ್ಮ ಹುಡುಗರಲ್ಲಿ ಮೈಕ್ ಜಾನಥನ್ ಮತ್ತೆ ನ್ಯಾನ್ಸಿ ಹೊರಟೋಗಿರೋದು ನೋಡಿ ಅವ್ರು ಎಲ್ಗೋದ್ರು ಅಂತ ನಿಮಗ್ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಇಲ್ಲ ಅಂತ ಹೇಳ್ತಾ ಇರೋವಾಗ ಎಲ್ ಮಾತ್ರ ನಂಗೆ ಗೊತ್ತು, ಅವ್ರೀಗ ಡೆಮೋಗಾರ್ಗನ್ನ ಹುಡ್ಕೊಂಡೋಗಿದ್ದಾರೆ ಅಂತ ವಿಷಯನ ಹೇಳ್ತಾಳೆ. ಆಗ ತಕ್ಷಣನೇ ಮೈಕ್ ನಾವು ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾನೆ. ಆಗ ಲೂಕಸ್ ಇಲ್ಲ, ಕೆಟ್ಟವ್ರು ನಮ್ಮನ್ನ ಹುಡುಕ್ತಾ ಇದಾರೆ, ಸೊ ನಾವ್ ಎಲ್ಲನ್ ಕಾಪಾಡ್ತಾ ಇಲ್ಲೇ ಇರೋಣ ಅಂತ ಮಾತಾಡ್ತಾನೆ. ಇನ್ನೊಂದ್ ಕಡೆ ಜಾನಥನ್ ಮತ್ತೆ ನ್ಯಾನ್ಸಿ ಅವ್ರ ಕೈನಲ್ಲಾಗಿರೋ ಗಾಯಕ್ ಬ್ಯಾಂಡೇಜ್ ಆಗ್ತಾ ಕುಂತಿರೋವಾಗ ಸಡನ್ ಆಗಿ ಯಾರೋ ಬಾಗಿಲು ಬಡಿಯೋ ಶಬ್ದ ಕೇಳಿಸುತ್ತೆ. ಯಾರಂತ ನೋಡಿದ್ರೆ ಅದು ಸ್ಟೀವ್. ಅವನಿಗ ನ್ಯಾನ್ಸಿನ ನಾನ್ ಮಾಡಿರೋ ತಪ್ಪು ಅಂತ ಸಾರಿ ಕೇಳಿ ಇವಳ ಕೈನಲ್ಲಾಗಿರೋ ಗಾಯ ನೋಡಿ ಏನಾಯ್ತು ಅಂತ ಕೇಳ್ತಾನೆ. ಹಾಗೆ ಹೊಲ್ಗಡೆ ಬಂದ್ಬಿಡ್ತಾನೆ. ಆಗಲ್ಲಿ ಇವ್ರು ಸೆಟ್ ಮಾಡಿರೋ ವಿಷಯಗಳನ್ನೆಲ್ಲ ನೋಡಿ ಏನೂ ಅರ್ಥ ಆಗದೆ ಹಾಗೆ ನಿಂತಿರ್ಬೇಕಾದ್ರೆ ನ್ಯಾನ್ಸಿ ಮತ್ತೆ ಜಾನಥನ್ ಅವನ್ನ ಹೆದರ್ಸ್ತಾ ಹೋಗೋ ಕೇಳ್ತಾರೆ. ಆದ್ರೆ ಅವನು ಹೋಗದೆ ಅಲ್ಲೇ ನಿಂತಿರ್ಬೇಕಾದ್ರೆ ಇವ್ರ ಮಧ್ಯೆ ಆರ್ಗ್ಯುಮೆಂಟು ಶುರುವಾಗುತ್ತೆ. ಆದ್ರೆ ಅಷ್ಟಲ್ಲೇ ಲೈಟ್ಗಳು ಬ್ಲಿಂಕ್ ಆಗಿ ಇವರು ವಿಷಯನ ಅರ್ಥ ಮಾಡ್ಕೊಂಡು ಆ ಮಾಸ್ಟರ್ ನೋಡಿಯೋಕ್ ತಯಾರಾಗ್ತಾರೆ. ಆದ್ರೆ ಸ್ಟೀವ್ಗ್ ಮಾತ್ರ ಇಲ್ಲೇನ್ ನಡೀತಾ ಇದೆ ಅಂತ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ನಲ್ಲೇ ಅದು ಸೀಲಿಂಗ್ ಕಿತ್ತಾಕೊಂಡು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ನ್ಯಾನ್ಸಿ ಅದನ್ನ ಶೂಟ್ ಮಾಡಕ್ ಶುರು ಮಾಡ್ತಾಳೆ. ಆಗ ಜಾನಥನ್ ಇವರಿಬ್ಬರನ್ನು ಎಲ್ಕೊಂಡು ಬೇರೆ ಒಂದು ರೂಮಿಗೆ ಬಂದು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋವಾಗ ಒಂದೆರಡು ನಿಮಿಷ ಕಳೆದು ಆ ಮಾಸ್ಟರ್ ಕಡೆಯಿಂದ ಯಾವ್ದೇ ರೀತಿ ಶಬ್ದ ಇಲ್ಲದೆ ಇರೋದು ನೋಡಿ ಜಾನಥನ್ ಹಾಗೆ ಮೆಲ್ಲಗ್ ಹೊರಗಡೆ ಬಂದು ಹುಡುಕೋಕ್ ಶುರು ಮಾಡ್ತಾನೆ. ಈ ಕಡೆ ಅಪ್ಸೈಡ್ ಡೌನ್ ನಲ್ಲಿರೋ ಇವರು ಕೂಡ ಹಾಗೆ ಒಂದ್ ಸ್ವಲ್ಪ ದೂರ ನಡೆದು ಕೋಣೆಗೆ ಕಾಡ್ನಲ್ಲಿರೋ ವಿಲ್ಲನ್ ಕೋಟೆಗೆ ರೀಚ್ ಆಗ್ತಾರೆ. ಆದ್ರಲ್ಲಿ ವಿಲ್ಲನ್ ಕಾಣಿಸ್ತಾ ಇಲ್ಲ, ಬದ್ಲಿಗೆ ಅವನದೊಂದು ಟಾಯ್ ಮಾತ್ರ ಇದೆ. ಇನ್ನ ಹಾಪರ್ ನೋಡಿದ ತಕ್ಷಣನೇ ಇವ್ರ ಮಗಳ ಬಗ್ಗೆ ಇರೋ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನೆನಪಾಗಿ ಅದ್ರಲ್ಲಿ ಅವಳು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಾ ಕೊನೆಗೊಂದಿನ ತೀರ್ಕೋತಾಳೆ. ಈ ಕಡೆ ಸ್ಟೀವ್ ತುಂಬಾನೇ ಗಾಬರಿಯಾಗಿ ಯಾರಿಗೋ ಫೋನ್ ಮಾಡೋಕ್ಕೋಸ್ಕರ ಫೋನ್ ತಗೋತಾನೆ. ಆದ್ರೆ ನ್ಯಾನ್ಸಿ ಆ ಫೋನ್ನೇ ಹೊಡೆದಾಕಿ ಅವನ್ನ ಬೈದು ಬೇಕಾದ್ರೆ ಇಲ್ಲಿಂದ ಹೋಗು ಅಂತ ಹೇಳೋವಾಗ ಇವನು ಅವ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಹೊರಗಡೆ ಬಂದು ಹಾಗೆ ನೋಡ್ತಾ ಇರ್ಬೇಕಾದ್ರೆ ಆ ಮನೆಯಲ್ಲಿರೋ ಲೈಟ್ಗಳು ಮತ್ತೆ ಇವಾಗ ಬ್ಲಿಂಕ್ ಆಗ್ತಾ ಇದೆ. ಇವ್ರಿಗೂ ಆ ಮಾಸ್ಟರ್ ಎಲ್ಲಿದೆ ಅಂತಾನೆ ಗೊತ್ತಾಗದೆ ಸುತ್ತಮುತ್ತ ನೋಡ್ತಾ ಇರೋವಾಗ ಲೈಟ್ ಬ್ಲಿಂಕ್ ಆಗೋದು ನಿಂತು ಆ ಕತ್ಲೆನಲ್ಲಿ ಅದು ಜಾನಥನ್ನ ಸರಿಯಾಗಿ ಹಿಡ್ಕೊಂಡು ಅವನಿಗ ತಿನ್ನೋಕ್ ಟ್ರೈ ಮಾಡ್ತಾ ಇದೆ. ಆಗ ನ್ಯಾನ್ಸಿ ಅದನ್ನ ಶೂಟ್ ಮಾಡ್ತಾನೆ ಡೈವರ್ಟ್ ಮಾಡ್ತಾ ಇರೋವಾಗ ಬುಲೆಟು ಖಾಲಿಯಾಗಿ ಇನ್ನೇನು ಇವಳು ಅದ್ರ ಹತ್ರ ಸಿಗಾಕೋಬೇಕು ಅನ್ನೋ ಸಮಯದಲ್ಲಿ ಸರಿಯಾದ ಟೈಮಿಗೆ ಸ್ಟೀವ್ ಅಲ್ಲಿಗೆ ಬಂದು ಬೇಸ್ ಬಾಲ್ ಬ್ಯಾಟ್ ನಿಂದ ಅದನ್ನ ಚೆನ್ನಾಗಿ ಹೊಡೆದು ಇವ್ರು ಹಾಕಿರೋ ಟ್ರಾಪ್ ನಲ್ಲಿ ಸಿಗಾಕೊಳ್ಳೋಗ್ ಮಾಡ್ತಾನೆ. ಆಗ ತಕ್ಷಣ ಇವರು ಅದ್ರ ಮೇಲೆ ಬೆಂಕಿ ಆರಿಸಿ ಸುಟಾಕೋಕ್ ಟ್ರೈ ಮಾಡಿದಾಗ ಅದು ಹಾಗೆ ಬೇಯ್ತಾನೆ. ತನ್ನ ಡೈಮೆನ್ಷನ್ಗೆ ಮತ್ತೆ ಹೊರಟೋಗುತ್ತೆ. ಅದೇ ಸಮಯ ಈ ಶಬ್ದ ಇನ್ನೊಂದ್ ಕಡೆ ಇರೋ ಜಾಯ್ಸ್ ಮತ್ತೆ ಹಾಪರ್ ಕೇಳಿ ಅವರು ಕೂಡ ಮನೆಗೆ ಬಂದು ಫ್ಲೋರ್ ನಲ್ಲಿರೋ ಮಾರ್ಕ್ ನೋಡಿ ಆ ಮಾಸ್ಟರ್ ಹೇಟ್ ಬಿದ್ದಿದೆ ಅನ್ನೋ ವಿಷಯನ ಅರ್ಥ ಮಾಡ್ಕೋತಾರೆ. ಆಗ ಈ ಕಡೆ ಲೈಟ್ ಎಲ್ಲ ಬ್ಲಿಂಕ್ ಆಗ್ತಾ ಇರೋದು ನೋಡಿ ಆ ಮಾಸ್ಟರ್ ಮತ್ತೆ ಬಂತ ಅಂತ ನೋಡ್ತಾ ಇರೋವಾಗ ಜಾನಥನ್ ವಿಷಯ ಅರ್ಥ ಆಗಿ ಜಾಯ್ಸ್ ನ ಅಮ್ಮ ಅಂತ ಕರೀತಾನೆ. ಆಗಿ ಶಬ್ದ ಅವರು ಕೇಳಿಸ್ತಾ ಇದೆ. ಇನ್ನೊಂದ್ ಕಡೆ ಮೈಕ್ ಎಲ್ ಜೊತೆ ಅವನಿಗೆ ಇವಳನ್ನ ತುಂಬಾನೇ ಇಷ್ಟ ಅನ್ನೋ ವಿಷಯನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಏನೇನೋ ಮಾತಾಡಿ ಕೊನೆಗೆ ಅವಳನ್ನ ಕಿಸ್ ಮಾಡ್ಬಿಡ್ತಾನೆ. ಆಗ ಅದೇ ಸಮಯಕ್ಕೆ ಬ್ರೆನರ್ನ್ ಪಡೆ ಸ್ಕೂಲಿಗೆ ಬಂದು ಆವರಿಸ್ಕೊಂಡು ಇವ್ರನ್ನ ಹಿಡಿಯೋಕಂತ ಹೊರಗಡೆ ಬರ್ತಾ ಇರೋವಾಗ ಮೈಕು ಈ ವಿಷಯನ ಎಲ್ರಿಗೂ ಹೇಳಿ ಅಲ್ಲಿಂದ ತಪ್ಸ್ಕೊಂಡು ಓಡೋಕ್ ಶುರು ಮಾಡ್ತಾರೆ. ಆಗ ಇವರು ಹೊಲಕ್ ಬಂದು ಒಂದೊಂದು ರೂಮಾಗಿ ಹುಡುಕ್ತಾ ಇರೋವಾಗ ನಮ್ಮ ಹುಡುಗರು ಕೊನೆಗೆ ಇವ್ರ ಹತ್ರ ಸರಿಯಾಗಿ ಸಿಗಾಕೋತಾರೆ. ಆಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ನಿಂತಿರ್ಬೇಕಾದ್ರೆ ಎಲ್ ತನ್ನ ಸುತ್ತಲೂ ನಿಂತಿರೋ ಆ ಬ್ರೆನ್ನರ್ ಕಡೆಯವ್ರ ಕಣ್ಗಳಲ್ಲಿ ರಕ್ತ ಸುರಿಯೋಗ್ ಮಾಡಿ ಕೊನೆಗೆ ಅವ್ರನ್ನ ಸಾಯಿಸಿ ಇವಳು ಹಾಗೆ ಪ್ರಜ್ಞೆ ತಪ್ಪು ಕೆಳಗಡೆ ಬಿದ್ದೋಗ್ತಾಳೆ. ಅದೇ ಸಮಯಕ್ಕೆ ಆ ಬ್ರೆನ್ನರ್ ಅಲ್ಲಿಗೆ ಬಂದು ನಮ್ಮ ಹುಡುಗರನ್ನೆಲ್ಲ ಎಲ್ಲಿಂದ ದೂರ ಹೋಗೋಕೆ ಹೇಳ್ತಾನೆ. ಆದ್ರೆ ಇವರು ಆಗಲ್ಲ ಅಂತ ಹೇಳೋವಾಗ ಅವ್ರ ಜೊತೆ ಬಂದಿರೋರಲ್ಲ ಇವ್ರನ್ನ ಹಿಡ್ಕೊಬಿಡ್ತಾರೆ. ಇವನು ಎಲ್ಲಿ ನೆತ್ಕೊಂಡು ನೀನ್ ತುಂಬಾನೇ ವೀಕ್ ಆಗಿದೀಯಾ, ಮತ್ತೆ ನಾವು ಮನೆಗೆ ಹೋಗೋಣ, ಇನ್ ಮುಂದೆ ಯಾರು ನಿನ್ನಿಂದ ಹರ್ಟ್ ಆಗ್ಬಾರ್ದು ಅಂತ ಮಾತಾಡೋವಾಗ ಅವಳು ಈ ಬ್ರೆನ್ನರ್ನ ಕೆಟ್ಟವನು ಅಂತ ಹೇಳ್ತಾ ಮೈಕನ್ ಕರೀತಾಳೆ. ಆಗ ಅದೇ ಸಮಯಕ್ಕೆ ಲೈಟ್ಗಳು ಬ್ಲಿಂಕ್ ಆಗ್ತಾ ಇದೆ. ಏನಂತ ನೋಡಿದ್ರೆ ಇಲ್ಲಿ ಸುರಿದಿರೋ ರಕ್ತನ ಮಾಸ್ಟರ್ ಡಿಟೆಕ್ಟ್ ಮಾಡಿ ಸ್ವಲ್ಪ ಹೊತ್ನಲ್ಲಿ ಅದು ಸ್ಕೂಲನ್ ಗೋಡೆನೆ ಓಪನ್ ಮಾಡ್ಕೊಂಡು ಹೊರಗಡೆ ಬರುತ್ತೆ. ಆಗ ಬ್ರೆನ್ನರ್ ಕಡೆಯವರೆಲ್ಲ ಅದನ್ನ ಶೂಟ್ ಮಾಡಕ್ ಶುರು ಮಾಡಿದಾಗ ಇವರೆಲ್ಲ ಸೇರಿ ಎಲ್ಲ ಎತ್ಕೊಂಡು ಹೋಗ್ತಾರೆ. ಇವಾಗ ಇವರೆಲ್ಲ ಎಲ್ಲನ್ ತಗೊಬಂದು ಒಂದು ಲ್ಯಾಬ್ ರೂಮ್ ನಲ್ಲಿ ಮಲಗಿಸಿ ಮೈಕ್ ಅವಳ ಹತ್ರ ಇನ್ನೇನು ಕೆಟ್ಟವ್ರ ಕತೆ ಮುಗಿದೋಗುತ್ತೆ, ಒಂದ್ ಸ್ವಲ್ಪ ಹೊತ್ನಲ್ಲೇ ನಾವು ಮನೆಗೆ ಹೋಗೋಣ, ಅಲ್ಲಿ ನನ್ನ ಅಮ್ಮ ನಿಂಗಂತ ಒಂದು ಬೆಡ್ ಕೊಡ್ತಾರೆ, ನಿಂಗೆ ಇಷ್ಟ ಇರೋ ಪ್ಯಾನ್ ಕೇಕ್ಸ್ಗಳನ್ನ ಯಾವಾಗ್ಲೂ ತಿನ್ಬೋದು ಅಂತ ಹೇಳಿದಾಗ ಅವಳು ಹೌದಾ ಪ್ರಾಮಿಸ್ ಅಂತ ಕೇಳ್ತಾಳೆ. ಅದಕ್ಕೆ ಇವನು ಪ್ರಾಮಿಸ್ ಮಾಡ್ತಾನೆ. ಆದ್ರೆ ಅಷ್ಟೆಲ್ಲ ಮಾಸ್ಟರ್ ಡೋರ್ ನೋಡ್ದಾಕೊಂಡು ಹೊರಗಡೆ ಬಂದ್ಬಿಡುತ್ತೆ. ಲೂಕಸು ತನ್ನ ಹತ್ರ ಇರೋ ಬಿಲ್ನಿಂದ ಅದನ್ನ ಹೊಡಿಯೋಕ್ ಶುರು ಮಾಡ್ತಾನೆ. ಆದ್ರೆ ಅದಕ್ಕೆ ಏನು ಆಗ್ತಾ ಇಲ್ಲ. ಹೀಗೆ ಇವ್ರ ಹತ್ರ ಇರೋ ಎಲ್ಲಾ ಕಲ್ಲು ಖಾಲಿಯಾಗಿ ಇವನು ಕೊನೆದಾಗ ಹೊಡಿಯೋ ಹೇಟ್ಗೆ ಆ ಮಾಸ್ಟರ್ ಹಾರ್ಕೊಂಡು ಹೋಗ್ಬಿಡುತ್ತೆ. ಏನಂತ ನೋಡಿದ್ರೆ ಇದನ್ನ ಮಾಡಿರೋದು ಎಲ್ಲೋ ಅವಳಿಗ ಆ ಮಾಸ್ಟರ್ನ ಗೋಡೆ ಸಮೇತ ಹಿಡ್ಕೊಂಡು ಅದ್ರ ಹತ್ರ ಬರ್ತಾ ಇರೋವಾಗ ಮೈಕ್ ಅವಳನ್ನ ತಡಿಯೋಕ್ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಇವನ್ನೇ ದೂರ ಎಸ್ತು ಆ ಮಾಸ್ಟರ್ ತುಂಬಾನೇ ಹತ್ರಕ್ ಬಂದು ಮೈಕ್ ಗುಡ್ ಬೈ ಹೇಳಿ ಅದನ್ನ ಅದರ್ ಡೈಮೆನ್ಷನ್ಗೆ ಕಲ್ಸೋಕ್ ಟ್ರೈ ಮಾಡ್ತಾ ಕೊನೆಗೆ ಇವಳು ಕೂಡ ಅದ್ರ ಜೊತೆನೆ ಹೊರಟೋಗ್ತಾಳೆ.
ಅದೇ ಸಮಯ ಇನ್ನೊಂದ್ ಕಡೆ ಇರೋ ಜಾಯ್ಸ್ ಮತ್ತೆ ಹಾಪರ್ ಆ ಮಾಸ್ಟರ್ನ ರಕ್ತನ್ ಫಾಲೋ ಮಾಡ್ತಾನೆ ಒಂದು ದೊಡ್ಡ ಬಿಲ್ಡಿಂಗ್ ಬಂದು ಅಲ್ಲಿವಾಗ ಹುಡ್ಕೋಕ್ ಶುರು ಮಾಡ್ತಾರೆ. ಹಾಗೆ ಅವ್ರ ಮುಂದೆ ತೀರ್ಕೊಂಡಿರೋ ಬಾರ್ಬರನ ಡೆಡ್ ಬಾಡಿ ಇದೆ. ಮತ್ತೆ ಲಾಸ್ಟ್ ಎಪಿಸೋಡ್ ನಲ್ಲಿ ಆ ಮಾಸ್ಟರ್ ತಗೊಬಂದಿರೋ ವಿಲ್ಲು ಕೂಡ ಅಲ್ಲೇ ಇದ್ದಾನೆ. ಅವ್ನ ಬಾಯಿನಲ್ಲಿ ಬಾರ್ಬರ್ ಆಗಿದ್ದಂಗೆನೆ ಹುಳು ರೀತಿ ಒಂದು ವಿಷಯ ಇರೋದು ನೋಡಿ ಹಾಪರ್ ಅದನ್ನ ಹೊರಗಡೆ ತೆಗೆದು ಶೂಟ್ ಮಾಡಾಕ್ತಾರೆ. ಇಲ್ಲಿ ನಡೀತಾ ಇರೋದು ಏನಂದ್ರೆ ಈ ಬಿಲ್ಡಿಂಗ್ ನಲ್ಲಿರೋ ಒಂದು ದೊಡ್ಡ ಮಾಸ್ಟರ್ ಸಣ್ಣ ಮಾಸ್ಟರ್ ಗಳನ್ನ ಸೃಷ್ಟಿ ಮಾಡೋ ತಾಯಿ ಅವೆಲ್ಲ ಈ ರೀತಿ ಬೇಟೆಯಾಡ್ ತಗೊಬರೋ ಜೀವಿಗಳಿಂದ ಈ ಒಂದು ದೊಡ್ಡ ಮಾಸ್ಟರ್ ತನಗೆ ಬೇಕಾಗಿರೋ ನ್ಯೂಟ್ರಿಷನ್ ತಗೊಂಡು ಜೀವಿಸ್ತಾ ಇದೆ. ಹಾಪರ್ ಮತ್ತೆ ಜಾಯ್ಸ್ ವಿಲ್ಲನ್ ಕಾಪಾಡೋಕೋಸ್ಕರ ಅವ್ನಿಗೆ CPR ಮಾಡ್ತಾ ಇರೋವಾಗ ಇವ್ರಿಗೂ ತಮ್ಮ ಮಗಳ ಬಗ್ಗೆ ಇರೋ ಹಳೆ ಮೆಮೊರೀಸ್ ಎಲ್ಲ ನೆನಪಾಗತ್ತೆ. ಇದರಿಂದ ಇವರು ತುಂಬಾನೇ ಎಮೋಷನಲ್ ಆಗಿ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಕೊನೆಗೆ ವಿಲ್ಲು ಕಂಡ್ಬಿಡ್ಬಿಡ್ತಾನೆ. ಆಗ ಇವರು ತಮ್ಮ ಸೂಟ್ ನಲ್ಲಿರೋ ಆಕ್ಸಿಜನ್ ನ ವಿಲ್ಲು ಕೊಟ್ಟು ಅವನ್ನ ಕಾಪಾಡಿ ಹಾಗೆ ಹೊರಗೆ ತಂದು ಅವನಿಗ ಹಾಸ್ಪಿಟಲ್ ತಗೊಂಡೋಗ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಹಾಸ್ಪಿಟಲ್ನಲ್ಲಿ ವಿಲ್ ನಾರ್ಮಲ್ ಆಗ್ತಾನೆ. ಇದರಿಂದ ಜಾಯ್ಸ್ ಮತ್ತೆ ಜಾನಥನ್ ತುಂಬಾನೇ ಸಂತೋಷ ಪಡ್ತಾರೆ. ಹೊರಗಡೆ ಇವರು ಅವನಿಗೋಸ್ಕರ ವೆಯ್ಟ್ ಮಾಡಿ ಅವ್ನಿಗೆ ಎಚ್ಚರ ಆಯ್ತು ಅಂತ ಗೊತ್ತಾದ ತಕ್ಷಣನೇ ತುಂಬಾನೇ ಎಕ್ಸೈಟ್ಮೆಂಟ್ ನಿಂದ ಬಂದು ಅವನ ಜೊತೆ ಮಾತಾಡೋಕೆ ಶುರು ಮಾಡಿ ನಡೆದಿರೋ ವಿಷಯನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಅವನು ಕೆಮ್ತಾನೆ ಮೈಕ್ಗೆ ಹೇಳ್ತಾನೆ ಡೈಸ್ ನಲ್ಲಿ ಬಿದ್ದಿರೋದು 7, ನಾನು ಆ ಡೆಮೋ ಗರ್ಗನ್ ಹತ್ರ ಸಿಗಾಕೊಂಡೆ ಅಂತ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಅದ್ರ ಕತೆ ಮುಗೀತು. ನಮ್ಗೊಬ್ಳು ಸೂಪರ್ ಪವರ್ಸ್ ಇರೋ ಒಬ್ಳು ಫ್ರೆಂಡ್ ಸಿಕ್ಕಿದ್ಲು, ಅವಳೇ ನಮ್ಮೆಲ್ರೂ ಕಾಪಾಡಿದ್ಲು. ಅವಳ ಹೆಸರು 11 ಅಂತ. ಶಾರ್ಟ್ ಆಗಿ ನಾವು ಎಲ್ಲಂತ ಕರಿತಾ ಇದ್ವಿ. ಆದ್ರೆ ಇವಾಗ ಅವಳು ನಮ್ ಜೊತೆ ಇಲ್ಲ ಅಂತ ಎಲ್ರೂ ಒಂದೊಂದು ವಿಷಯನ ಹೇಳ್ತಾ ಇರ್ಬೇಕಾದ್ರೆ ಹೊರಗಡೆ ಇರೋ ಹಾಪರ್ನ ಯಾಕೋ ಆ ಲ್ಯಾಬನ್ ಕಡೆಯವರು ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ನಡೆದು 1 ತಿಂಗಳು ಕಳೆದ್ಮೇಲೆ ಕ್ರಿಸ್ಮಸ್ ಟೈಮ್ನಲ್ಲಿ ನಮ್ಮ ಹುಡುಗರು ಅದೇ ರೀತಿ ಡಂಜನ್ಸ್ ಅಂಡ್ ಡ್ರ್ಯಾಗನ್ಸ್ ಅನ್ನೋ ಆಟನ ಆಡ್ ಮುಗಿಸಿ ಎಲ್ಲರೂ ತಮ್ಮ ಮನೆಗೆ ಹೋಗ್ತಾ ಇರೋವಾಗ ಮೈಕ್ ಎಲ್ಲಿನ ಬೆಡ್ ನೋಡಿ ತುಂಬಾನೇ ಫೀಲ್ ಮಾಡ್ತಾನೆ. ಆಗ ಜಾನಥನ್ ವಿಲ್ಲನ್ ಕರ್ಕೊಂಡು ಹೋಗೋಕಂತ ನ್ಯಾನ್ಸಿ ಮನೆಗೆ ಬಂದಿರಬೇಕಾದ್ರೆ ನ್ಯಾನ್ಸಿ ಅವನಿಗೊಂದು ಗಿಫ್ಟ್ ಕೊಡ್ತಾಳೆ. ಅದೇನಂದ್ರೆ ಒಂದು ಕ್ಯಾಮ್ರಾ. ಇನ್ನೊಂದ್ ಕಡೆ ಹಾಪರ್ ಸ್ಟೇಷನ್ ನಲ್ಲಿ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡ್ತಾ ಅಲ್ಲಿ ಎಲ್ಗಿಷ್ಟ ಇರೋ ಪ್ಯಾನ್ ಕೇಕ್ಸ್ಗಳು ಮತ್ತೆ ಒಂದ್ ಸ್ವಲ್ಪ ಫುಡ್ ತಗೊಂಡು ಹಾಗೆ ಕಾಡಿಗೆ ಬರ್ತಾರೆ. ಆಗ ಕಾಡಿನ ಮಧ್ಯೆ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ನಲ್ಲಿ ಆ ಪ್ಯಾನ್ ಕೇಕ್ಸ್ ಗಳನ್ನಿಟ್ಟು ಕ್ಲೋಸ್ ಮಾಡಿ ಅವರಲ್ಲಿಂದ ಹೊರಟೋಗ್ತಾರೆ. ಇವಾಗ ಜಾಯ್ಸನ್ ಮನೆಯಲ್ಲಿ ಎಲ್ಲರೂ ಡಿನ್ನರ್ ರೆಡಿ ಆಗಿರೋವಾಗ ವಿಲ್ ಏನೋ ಒಂದ್ ರೀತಿ ಫೀಲ್ ಮಾಡಿ ಕೈ ತೊಳಿಬೇಕು ಅಂತ ಹೇಳ್ತಾ ವಾಶ್ರೂಮಿಗೆ ಬಂದು ಹಾಗೆ ಕೆಮ್ತಾನೆ ವಾಂತಿ ಮಾಡೋಕ್ ಶುರು ಮಾಡ್ತಾನೆ. ಹಾಗಾದ್ರಲ್ಲಿ ಹುಳು ರೀತಿ ಇರೋ ವಿಷಯ ಹೊರಗೆ ಬಂದು ಒಂದ್ ಕ್ಷಣ ಆ ಜಾಗನೇ ಅಪ್ಸೈಡ್ ಡೌನ್ ರೀತಿ ಬದಲಾಗಿ ನಾರ್ಮಲ್ ಆಗುತ್ತೆ. ಸೊ ಇವನು ತುಂಬಾನೇ ನರ್ವಸ್ ಆಗ್ತಾನೆ. ಆದ್ರೆ ಈ ವಿಷಯನ ಯಾರಿಗೂ ಹೇಳ್ದೆ ಮತ್ತೆ ಬಂದು ಡಿನ್ನರ್ನ ಕಂಟಿನ್ಯೂ ಮಾಡ್ತಾ ಇರೋವಾಗ ಈ ಎಪಿಸೋಡ್ ಮತ್ತೆ ಈ ಸೀಸನ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ಸೆಕೆಂಡ್ ಸೀಸನ್ ಇಂದ ಕತೆ ತುಂಬಾನೇ ಭಯಂಕರವಾಗಿದೆ. ಆದ್ರೆ ಸ್ಟ್ರೇಂಜರ್ ಥಿಂಗ್ಸ್ ಮೇಲೆ ನಿಮ್ಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಅನ್ನೋ ಕಾರಣ ಮತ್ತೆ ನಂಗೂ ತುಂಬಾ ಪ್ರಾಬ್ಲಮ್ಸ್ ಇವೆ. ಸೊ ಇದನ್ನ ಇಲ್ಲಿಗೆ ಮುಗಿಸೋಣ ಅನ್ಕೋತೀನಿ. ಯಾವಾಗಲೂ ಹೇಳೋ ವಿಷಯನೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.